9. Customer care number 1800 569 2277. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಎಲ್ಲೆಲ್ಲೂ ಕೂಡ ಆರ್ ಸಿ ಬಿ ಅನ್ನುವ ಹರ್ಷೋದ್ಗಾರ ಮೊಳಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ RCB ವರ್ಸಸ್ ಪಂಜಾಬ್ ಪಂದ್ಯ ಫೈನಲ್ ಟಾಸ್ ಆಗುತ್ತೆ. ಈ ಟಾಸ್ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ಯಾರೇ ವಿನ್ ಆದ್ರೂ ಕೂಡ ಇತಿಹಾಸ ರಚನೆಯಾಗುತ್ತೆ. ಕಳೆದ 18 ಸೀಸನ್ಗಳಲ್ಲಿ ಯಾವುದೇ ಈ ತಂಡ ಪಂಜಾಬ್ ಆಗಿರ್ಬೋದು RCB ಆಗಿರ್ಬೋದು ಚೊಚ್ಚಲ ಕಪ್ ಅನ್ನ ಎತ್ತಿಡಿಯುವ ಸಾಧ್ಯತೆ ಇದೆ. ಒಂದು ಇತಿಹಾಸವಂತೂ ಸೃಷ್ಟಿಯಾಗುತ್ತೆ. ಬಟ್ ಕನ್ನಡಿಗರಾಗಿ ನಾವೆಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು ಈ ಸಲ ಕಪ್ ನಮ್ದಾಗ್ಲಿ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಕ್ರಿಕೆಟರ್ ಆಗಿರುವಂತಹ ಅನಿರುದ್ಧ್ ಜೋಶಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿರುದ್ಧ್ ಸರ್, ನೋಡಿ RCB 9 ವರ್ಷಗಳ ನಂತರ ಫೈನಲ್ ಅನ್ನ ಪ್ರವೇಶ ಮಾಡಿದೆ. ಇದೇ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಅಂತ ನನಗನ್ಸುತ್ತೆ, ದೊಡ್ಡ ಖುಷಿ ಅಂತ. ನೋಡಿ, ರಿಸಲ್ಟ್ ಬಗ್ಗೆ ಬಿಡಿ, ರಿಸಲ್ಟ್ ಸೋಲು ಗೆಲುವು ಇದ್ದೇ ಇರುತ್ತೆ. ಬಟ್ ಈ ಕ್ಷಣವನ್ನ ನಾವು ಎಂಜಾಯ್ ಮಾಡಬೇಕು. ಫೈನಲ್ಗೆ ಹೋಗಿದ್ದೀವಿ ಅಂತ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗತ್ತೆ. ಅಂಡ್ ಎಸ್, ಕಳೆದ 3 ಸಾರಿ ಫೈನಲ್ಸ್ ಬಂದಿದ್ವಿ. ಬಟ್ ಏನಂತಂದ್ರೆ ಈ ವರ್ಷ ಫೈನಲ್ಸ್ ಏನಿದೆಯಲ್ಲ, ಆ ಟೀಮ್ ಏನಂತಂದ್ರೆ ಕಳೆದ 3 ವರ್ಷ ಟೀಮ್ಗಿಂತ ತುಂಬಾ ಬೆಟರ್ ಟೀಮ್ ಇದೆ. ಸೊ ಇಲ್ಲಿ ನಿಮ್ಗೆ ಓಪನರ್ಸ್ ಚೆನ್ನಾಗಿದ್ದಾರೆ, ಫಿಲ್ ಶಾರ್ಟ್ ಕೂಡ ಬಂದಿದ್ದಾರೆ. ಅಂಡ್ ಫಿನಿಷರ್ ರೋಲ್ ಮುಂಚೆ ಏನಾಗಿತ್ತಂದ್ರೆ ಡಿವಿಲಿಯರ್ಸ್ ಮೇಲೆ ನಾವು ತುಂಬಾ ಪ್ರೆಷರ್ ಹಾಕೋತಾ ಇದ್ವಿ. ಸೊ ಇವಾಗ ಏನಂತಂದ್ರೆ ಜಿತೇಶ್ ಶರ್ಮಾ ಬಂದಿದ್ದಾರೆ, ಕೃಣಾಲ್ ಪಾಂಡ್ಯ ಇದ್ದಾರೆ, ಅಂಡ್ ಮೇನ್ ಏನಂದ್ರೆ ಶೆಪರ್ಡ್ ಕೂಡ ಇದ್ದಾರೆ. ಅಂಡ್ ಟಿಮ್ ಡೇವಿಡ್ ಇವನ್ ಅವರು ಏನಾದರೂ ಇಂಜುರಿಯಿಂದ ಫಿಟ್ ಆಗಿದ್ದಾರೆ ಅಂತಂದು ಹೇಳಿದ್ರೆ ಅದು ಕೂಡ ಒಂದು ಒಳ್ಳೆ ಗುಡ್ ನ್ಯೂಸ್. ಅಂಡ್ ಬೌಲಿಂಗ್ ಅಲ್ಲಿ ಜಾಸ್ ಹ್ಯಾಸಲ್ವುಡ್ ಇದ್ದಾರೆ. ಸೊ ಒಂದ್ ರೀತಿಯಿಂದ ಏನಂದ್ರೆ ಕಳೆದ 3 ವರ್ಷ ನಾನು ಹೇಳ್ದಂಗೆ ಫೈನಲ್ಸ್ ಏನ್ ಟೀಮ್ ಇತ್ತಲ್ಲ, ಆ ಟೀಮ್ ಈ ಟೀಮ್ ಕಂಪೇರ್ ಮಾಡಿದ್ರೆ ತುಂಬಾನೇ ಒಂದು ಒಳ್ಳೆ ಟೀಮ್ ನ ಬಿಡ್ ಮಾಡಿದ್ದಾರೆ. ಅಂಡ್ ಎಸ್, ಡಿಸರ್ವಿಂಗ್ ಟೀಮ್ ಅಂತಾನೆ ಹೇಳ್ಬೋದು ಫೈನಲ್ಸ್ಗೆ RCB. ಓಕೆ, ನೋಡಿ, ಈಗ ಪ್ಲೇಯರ್ಸ್ ನೀವು ಕೂಡ ಕ್ರಿಕೆಟರ್ ಆಗಿರೋದ್ರಿಂದ ಫೈನಲ್ ಅಂತ ಹೇಳಿದ್ರೆ ಎಲ್ಲರಲ್ಲೂ ಕೂಡ ಒಂದು ಟೆನ್ಷನ್ ಅಂತೂ ಸುಖಾಸುಮ್ಮನೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಮ್ಗೆ ಗೊತ್ತು ಆ ಫೈನಲ್ ಅಂತ ಹೇಳಿದ್ರೆ ಇದು ಒಂದು ಮ್ಯಾಚ್ ಅಂತ ಗೊತ್ತಿದೆ, ಇದು ಕೂಡ ನಾರ್ಮಲ್ ಮ್ಯಾಚ್ ಆಗಿರುತ್ತೆ. ಬಟ್ ಫೈನಲ್ ಅಂತ ಬಂದ್ರೆ ಒಂದು ಟೆನ್ಷನ್, ನೈಟ್ ಎಲ್ಲ ನಿದ್ದೆ ಬರಲ್ಲ, ಒಂದು ರೀತಿಯಾಗಿ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನೀವು ಆಟಗಾರರಾಗಿ ಈ ಪ್ರೆಷರ್ ಸಿಚುವೇಶನ್, ಈ ಒತ್ತಡವನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ರಿ? ಈಗ RCB ಡಗೌಟ್ ಅಲ್ಲಿ, RCB ಕ್ಯಾಂಪ್ ಅಲ್ಲಿ ಯಾವ ರೀತಿ ಇರುತ್ತೆ? ಖಂಡಿತ ನರ್ವ್ಸ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ಏನಂದ್ರೆ ಫುಲ್ ಸ್ಟೇಡಿಯಂ ಕ್ರೌಡ್ ಫುಲ್ ಪ್ಯಾಕ್ ಆಗಿರುತ್ತೆ. ಅಂಡ್ ನೀವು ಫೈನಲ್ಸ್ ಬಂದಿದ್ದೀರಾ, IPL ಫೈನಲ್ಸ್ ಬಂದಿದ್ದೀರಾ ಅಂದರೆ ಅದು ಒಂಥರ ನಿಮಗೆ ಗ್ರೇಟ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಎಸ್, ನರ್ವ್ಸ್ ನಿಮಗೆ ಪ್ರೆಷರ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ಏನಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ IPL ಅಲ್ಲಿ ಹೆಂಗಿದೆ ಅಂದರೆ RCB ಫ್ಯಾನ್ ಬೇಸ್ ತುಂಬ ಜಾಸ್ತಿ ಫ್ಯಾನ್ ಬೇಸ್ ಇರೋದೆ. ಸೊ ಹೀಗಾಗಿ ಒಂದ್ ಕಡೆ ಇವಾಗ 17 ಇಯರ್ಸ್ ಆಯ್ತು, ಪ್ಲೇಯರ್ಸಿಗೂ ಕೂಡ ಗೊತ್ತಿರುತ್ತೆ ನಾವು ಅಟ್ಲೀಸ್ಟ್ ನಾವು ಇವಾಗ ಕ್ರೌಡ್ಗೋಸ್ಕರ ಅಥವಾ ಫ್ಯಾನ್ಗೋಸ್ಕರ ನಾವು ಗೆಲ್ಲೇಬೇಕು ಅಂತ. ಖಂಡಿತ ಅವ್ರಿಗೂ ಒಂದು, ಬಿಕಾಸ್ ಏನಂದ್ರೆ 17 ಇಯರ್ಸ್ ಕಾಯ್ದಿದ್ದಾರೆ ಫ್ಯಾನ್ ಬೇಸ್ ಎಲ್ಲ. ಹೀಗಾಗಿ ಬಟ್ ಆಸ್ ಅ ಕ್ರಿಕೆಟರ್ ನಾನು ಹೇಳೋಕೆ ಬಂದ್ರೆ ನಾವು ಪ್ರೊಫೆಷನಲ್ ಕ್ರಿಕೆಟರ್ಸ್ ಆಗಿರ್ತೀವಿ. ಹೀಗಾಗಿ ನಮ್ಗೆ ಏನಂತಂದ್ರೆ ಪ್ರೆಷರ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಾವು ಸುಮಾರು ಮ್ಯಾಚಸ್ ಆಡಿರ್ತೀವಿ. ಅಂಡ್ ವಿರಾಟ್ ಕೊಹ್ಲಿ ಇವನ್ ಎಲ್ಲ RCB ಟೀಮ್ ಅಲ್ಲಿ ಎಲ್ಲಾರು ಒಂದ್ ಲೆವೆಲ್ ಆಡಿದ್ದಾರೆ. ಸೊ ಅವರಿಗೆ ಗೊತ್ತು ಯಾವ ರೀತಿ ಪ್ರೆಷರ್ನ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಹೀಗಾಗಿ ಖಂಡಿತ ಇದು ಲೀಗ್ ಮ್ಯಾಚ್ ಅಂತಂದ್ರೆ ಒಂದ್ ಮ್ಯಾಚ್ ಸೋತ್ರೆ ಹೌದು ನಮ್ಗೆ ನೆಕ್ಸ್ಟ್ ಮ್ಯಾಚ್ ಚಾನ್ಸಸ್ ಇರತ್ತೆ ಅಂತ ಹೇಳ್ಬೋದು. ಬಟ್ ಫೈನಲ್ಸ್ ಇದೆಯಲ್ಲ, ಸೊ ಹೀಗಾಗಿ ನರ್ವ್ಸ್ ಅಂತೂ ಇದ್ದೇ ಇರುತ್ತೆ. ಅಂಡ್ ಅದನ್ನ ನೀವು ಗೆದ್ಕೊಂಡ್ಬಿಟ್ಟು ನೀವು ಹೆಂಗೆ ದಾಟ್ತಿರಲ್ಲ, ಅವ್ರು ಚಾಂಪಿಯನ್ಸ್ ಆಗ್ತಾರೆ. ಓಕೆ ಶ್ರೀಧರ್ ಸರ್, ನೋಡಿ, ಈಗ ನಾವು RCB ಬಗ್ಗೆ ತುಂಬಾ ಮಾತನಾಡ್ತಾ ಇದ್ವಿ, ಆದ್ರೆ ಇನ್ನೂ ಮಾತನಾಡೋಣ. ಬಟ್ ಈಗ ಪಂಜಾಬ್ ಅನ್ನೋ ಟೀಮ್ ಕೂಡ ಇರುವಂತದ್ದು. ಪಂಜಾಬ್ ಕಳೆದ ಯಾವುದೇ ಸೀಸನ್ ಹೋಲಿಕೆ ಮಾಡ್ಕೊಂಡ್ರೆ, ಕಳೆದ ಯಾವುದೇ ಸೀಸನ್ ಅಲ್ಲ, 17 ಸೀಸನ್ಸ್ ಅಲ್ಲಿ ಪಂಜಾಬ್ ಈ ಬಾರಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅದನ್ನ ಒಪ್ಕೋಬೇಕಾಗಿರುವಂತದ್ದು. ಹೌದು, 2014 ಅವ್ರು ಫೈನಲ್ಸ್ಗೆ ಹೋಗಿದ್ರು. ಬಟ್ ಆಗಿದ್ದ ಟೀಮ್ ತುಂಬಾ ಚೇಂಜ್ ಆಗಿದೆ. ಈಗ ಎಲ್ಲರೂ ಕೂಡ ಮತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡ್ತಾ ಇದ್ರೆ ಪಂಜಾಬ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಬಟ್ ಟ್ಯಾಲೆಂಟ್ ಇದೆ ಪಂಜಾಬ್ ಅಲ್ಲಿ ಅಂತ ಹೇಳ್ಬೋದು. ಏನ್ ಹೇಳ್ತೀರಾ ಪಂಜಾಬ್ ಟೀಮ್ ಬಗ್ಗೆ? ಎಸ್ಪೆಷಲಿ ಓಪನಿಂಗ್ ಬ್ಯಾಟ್ಸ್ಮನ್ಸ್ ತುಂಬಾ ಒಳ್ಳೆ ಸ್ಕೋರಿಂಗ್ ಮಾಡಿದ್ದಾರೆ. ಎಡವಟ್ಟು ಅವ್ರು ಮಾಡ್ಕೊಂಡಿದ್ದು ನಮ್ಮ RCB ಮೇಲೆ ಕ್ವಾಲಿಫೈಯರ್ ಅಲ್ಲಿ. ಏನಂದ್ರೆ ಅಂತ ಒಂದು ನಿಖರವಾದ ಬೌಲಿಂಗ್, ಒಳ್ಳೆ ಕ್ಯಾಚ್ಗಳು ಹಿಡಿದಿದ್ದು. ಹಂಗಾಗಿ RCBಗೆ ತುಂಬ ಒಳ್ಳೆ ಸ್ಟಾರ್ಟ್ ಸಿಕ್ತು. ಅವ್ರಿಗೆ ಹೊಡೆಯೋದಕ್ಕೆ ಅವಕಾಶನೇ ಕೊಡಲಿಲ್ಲ.
ಅಂಥ ಒಳ್ಳೆ ಸ್ಲೋ ಬೌಲರ್ಸ್ನ ಯೂಸ್ ಮಾಡಿ 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 ವಿಕೆಟ್ಸ್ ತೊಗೊಂಡ್ರು. ಯಾರನ್ನೂ ಅವರು ಜೋರಾಗಿ ಬೌಲಿಂಗ್ ಹಾಕೋದಕ್ಕೆ ಸಜೆಸ್ಟೇ ಮಾಡಿಲ್ಲ. ಏನಂತೀರ? ಎಷ್ಟು ಸ್ಲೋಗಿ ಹಾಕಿದ್ರೆ ಅಷ್ಟು ಎಫೆಕ್ಟ್ ಅನ್ನೋದಿತ್ತು. ಆವತ್ತು ಪಿಚ್ಚು ಜೋರಾಗಿ ಹಾಕೋಂಥವ್ರಿಗೆ ಹೇಳಿ ಮಾಡಿಸಿದಂಥದ್ದಲ್ಲ. ಯಾರು ಆ ಸ್ಲೋನೆಸ್ ಉಪಯೋಗಿಸ್ಕೊಂಡು ವೇರಿಯೇಷನ್ ಸ್ವಲ್ಪ ಮಾಡ್ತಾರೆ ಅವ್ರಿಗೆ ಅದು ಹೇಳಿ ಮಾಡಿಸ್ದಂಗಿತ್ತು. ಅದನ್ನು ನಮ್ಮ 4 ಜನ ಬೌಲರ್ಸು ಖಂಡಿತವಾಗ್ಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಅಷ್ಟು ಆಕ್ಯುರೇಟ್ ಬೌಲಿಂಗು, ಆಮೇಲೆ ನಮ್ಮ ಎಲ್ಲ ಫೀಲ್ಡಿಂಗ್ ಅವರು ಅಷ್ಟು ಆಕ್ಯುರೇಟ್ ಫೀಲ್ಡಿಂಗ್ ಇತ್ತು. ಲ್ಯಾಪ್ಸಸ್ ಜಾಸ್ತಿ ಏನು ಇರಲಿಲ್ಲ. ಓಕೆ ಅನಿರುದ್ಧ್ ಸರ್, ಪಂಜಾಬ್ ಟೀಮ್ ಬಗ್ಗೆ ಏನು ಅನಿಸ್ತಾ ಇದೆ ಅಂತ ಹೇಳಿ, ಯಾಕೆಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ಅನುಭವ ಇಂಪಾರ್ಟೆಂಟ್ ಆಗುತ್ತೆ ಇಂತಹ ಪಂದ್ಯಗಳಲ್ಲಿ. ಬಟ್ ಪಂಜಾಬಲ್ಲಿ ನಿಮಗೆ ತುಂಬಾ ಅನುಭವಿಗಳು ಇಲ್ಲದೆ ಇದ್ರು ಟ್ಯಾಲೆಂಟ್ ಇದೆ ಅಂತ. ಖಂಡಿತ ಇಲ್ಲಿ ನೀವು ನೋಡ್ಬೋದು ಎಲ್ಲ ಟೀಮಲ್ಲೇನು 4 ಜನ ಫಾರಿನ್ ಪ್ಲೇಯರ್ಸ್ ಆಡಿಸ್ತಾ ಇರ್ತಾರೆ. ಇಲ್ಲಿ ನಿಮ್ಗೆ ಪಂಜಾಬ್ ಟೀಮಲ್ಲಿ ನಿಮ್ಗೆ ಬರೀ 3 ಜನ ಅಷ್ಟೇ ಫಾರಿನ್ ಪ್ಲೇಯರ್ಸ್ ಆಡ್ತಾ ಇರೋದು. ಸೊ ಇದರಲ್ಲೇ ಗೊತ್ತಾಗತ್ತೆ ಪಂಜಾಬ್ ಟೀಮಲ್ಲಿ ರಿಕ್ಕಿ ಪಾಯಿಂಟಿಂಗ್ ಕೋಚ್ ಇಂಡಿಯನ್ ಪ್ಲೇಯರ್ಸ್ ನ ಎಷ್ಟು ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಹೀಗಾಗಿ ನೀವು ನೋಡಿದ್ರೆ, ನೀವು ಪ್ರಿಯಾನ್ ಶಾರ್ಯನ್ ನೋಡಿ, ಆಮೇಲೆ ಪ್ರಭ್ ಸಿಮ್ರನ್ ನೋಡಿ, ಆಲ್ಮೋಸ್ಟ್ ಎಲ್ಲರೂ 500 ರನ್ಸ್ ದಾಟಿದ್ದಾರೆ ಈ ಸೀಸನ್ ಅಲ್ಲಿ. ಅಂಡ್ ಅದೇ ರೀತಿ ಶ್ರೇಯಸ್ ಸರ್ ಕೂಡ ಎಸ್, ನಾವು ಕ್ವಾಲಿಫೈಯರ್ ಅಲ್ಲಿ ಸರ್ ಹೇಳ್ದಂಗೆ ಸ್ವಲ್ಪ ಎಡವಟ್ಟಾಯ್ತು. ಬಟ್ ಏನಂತಂದ್ರೆ ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಮೇಲೆ ಅವ್ರಿಗೆ ಗೊತ್ತಿತ್ತು ಯಾವ ರೀತಿ ಆಡಿದ್ರು, ಶ್ರೇಯಸ್ ಅಯ್ಯರ್ ಯಾವ ರೀತಿ ಗೇಮ್ ನ ತಗೊಂಡು ಹೋದ್ರು ಅಂತ. ಸೊ ಬಿಗ್ ಮ್ಯಾಚ್ ಪ್ಲೇಯರ್ ಯಾವಾಗ ಬರ್ತಾರೆ ಅಂತಾರೆ ಅದೇ ರೈಟ್ ಟೈಮಿಗೆ ಬರ್ತಾರೆ. ಅವ್ರಿಗೆ ಗೊತ್ತಿತ್ತು ನಾನೇನಾದ್ರೂ ಮತ್ತೆ ತಿರ್ಗಾ RCB ಅಲ್ಲಿ ಆಡಿರೋ ತರ ಇಲ್ಲೇನಾದ್ರೂ ಆಡಿದ್ರೆ ತುಂಬಾ, ಯಾಕಂದ್ರೆ ಆಸ್ ಅ ಇಂಡಿಯನ್ ಪ್ಲೇಯರ್, ಆಸ್ ಅ ಸೀನಿಯರ್ ಪ್ಲೇಯರ್ ಏನಂತಂದ್ರೆ ಒಂದು ಟೀಮ್ ನ ನಡ್ಸ್ಕೊಂಡು ಹೋಗ್ಬೇಕು, ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹೀಗಾಗಿ ಅವ್ರು ಕೊನೆಯವರೆಗೂ ಅವ್ರು ಬಿಟ್ಕೊಡ್ಲಿಲ್ಲ. ಸೊ ಅದೇ ರೀತಿ ನೀಲ್ ವಧೇರಾ ಆಯ್ತು, ನಿಮ್ಗೆ ಶಶಾಂಕ್ ಸಿಂಗ್ ಆಯ್ತು. ಶಶಾಂಕ್ ಸಿಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಆಕ್ಷನ್ ಅಲ್ಲೇ ಎದ್ದಿದ್ದಿಲ್ಲ. ಸೊ ಹೀಗಾಗಿ ಅವ್ರನ್ನ ರಿಟೈನ್ ಮಾಡಿ ಅವ್ರನ್ನ ಪರ್ಫಾರ್ಮೆನ್ಸ್ ನೋಡಿ ಅವ್ರು ಇವಾಗ ತಗೊಂಡಿದ್ದು. ಹೀಗಾಗಿ ಒಂದ್ ರೀತಿ ಏನಂತಂದ್ರೆ ಹರ್ಷೀಪ್ ಸಿಂಗ್ ಇದ್ದಾರೆ, ಚಾಹಲ್. ಮತ್ತೆ ನೋಡಿ ಕಳೆದ ಪಂದ್ಯದಲ್ಲಿ ನೋಡ್ತಾ ಇದ್ದಾರೆ ನಾವು ಫಾರಿನರ್ಸ್ ಅಂತ ಗಮನಿಸಿದಂತ ಸಂದರ್ಭದಲ್ಲಿ ಪಂಜಾಬ್ ಅಲ್ಲಿ ಫಾರಿನರ್ ಅಂತ ಹೇಳಿದ್ರೆ ಇಂಗ್ಲಿಷ್ ತುಂಬಾ ಎಫೆಕ್ಟಿವ್ ಆಗಿರುವಂತದ್ದು, ಜೊತೆಗೆ ತುಂಬಾ ಪ್ರಾಮಿಸಿಂಗ್ ಪ್ಲೇಯರ್ ಆಗಿರುವಂತದ್ದು. ಬಟ್ ಇಂಗ್ಲಿಷ್ ಈ ದೊಡ್ಡ ಮ್ಯಾಚ್ ಗಳಲ್ಲಿ ಅವರು ಕೂಡ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೋಡಿ ನಿಮ್ಗೆ ಆರಂಭದಲ್ಲಿ ಅವ್ರಿಂದ ನೀವು ಹೇಳ್ತಾ ಇದ್ರಿ ತುಂಬಾ ಚೆನ್ನಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಇದೆ. ಅದಾದ ನಂತರ ಲಾಸ್ಟ್ ಪಂದ್ಯದಲ್ಲಿ ಅಂದ್ರೆ ಪಂಜಾಬ್ ಲಾಸ್ಟ್ ಪಂದ್ಯದಲ್ಲಿ ಮುಂಬೈ ವಿರುದ್ಧ ತುಂಬಾ ಚೇಂಜಸ್ ಕಾಣಿಸ್ತು. ಅಂದ್ರೆ ಟೇಬಲ್ ಅಲ್ಲಿ ಇಂಗ್ಲಿಷ್ 1 ಡೌನ್ ಬರ್ತಾರೆ, ಅದಾದ ನಂತರ ಶ್ರೇಯಸ್ ಬರ್ತಾರೆ, ಈ ರೀತಿ ಚೇಂಜಸ್ ಆಗಿರುವಂತದ್ದು. ಇದ್ರ ಜೊತೆಗೆ ನನಗನ್ಸ್ತಾ ಇರುವಂತದ್ದು, ಹೌದು ನೀವೆಲ್ಲ ಪಂಜಾಬ್ ಅಲ್ಲಿ ಟ್ಯಾಲೆಂಟ್ ಇದೆ, ಪ್ಲೇಯರ್ಗಳಿದ್ದಾರೆ, ಬಟ್ ನಿಮ್ಗೆ ಹೋಗ್ತಾ ನಿಮ್ಗೆ ಮ್ಯಾಚ್ ಫಿನಿಶರ್ಸ್ ಅಂತ ಬಂದ್ರೆ ಯಾರು ಕಾಣಿಸ್ತಾ ಇಲ್ಲ. ಸ್ಟೋನಿಸ್ ಮೇಲೆ ತುಂಬಾ ಇದೆ ಅಂತ. ಅದಕ್ಕೆ ನೀವು ನೋಡಿರೋ ಪ್ರಕಾರ ಲಾಸ್ಟ್ ಮ್ಯಾಚ್ ಶ್ರೇಯಸ್ ಅಯ್ಯರ್ ಅದಕ್ಕೆ ಬಿಗ್ ಇನ್ನಿಂಗ್ಸ್ ತಗೊಂಡೋದ್ರು, ಕೊನೆವರೆಗೂ ತಗೊಂಡು. ಅವ್ರಿಗೆ ಗೊತ್ತಿತ್ತು, ಯಾಕಂದ್ರೆ ಇವಾಗ ಶಶಾಂಕ್ ಸಿಂಗ್ ರನ್ಔಟ್ ಆದ್ರು ಅಂಡ್ ನೀವು ಹೇಳದಂಗೆ ಸ್ಟೋಯ್ನಿಸೇ ಲಾಸ್ಟ್ ಅವ್ರ ಹತ್ರ ಫಿನಿಶರ್ ಇರೋದು. ಸೊ ಹೀಗಾಗಿ ಸ್ಟೋಯ್ನಿಸ್ ಏನಾದ್ರು ಔಟ್ ಆದ್ರೆ ನಮ್ಮ ಹತ್ರ ಬ್ಯಾಟಿಂಗ್ ಡೆಪ್ತ್ ಅಷ್ಟು ಇರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೊನೆವರೆಗೂ ಅದನ್ನ ತಗೊಂಡೋದ್ರು. ಬಿಕಾಸ್ ಒನ್ಸ್ ಸೆಟ್ ಬ್ಯಾಟ್ಸ್ಮನ್ ಏನಾದ್ರು ನಿಮ್ಗೆ ಸ್ಕ್ರೀಸ್ ಅಲ್ಲಿ ಇದ್ದಾಗ ನಿಮ್ಗೆ ಅವಾಗ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಅವರು ಪಿಚ್ ನ ರೀಡ್ ಮಾಡಿರ್ತಾರೆ, ಯಾವ ಪ್ಲೇಯರ್ಸ್ ನ ಬೌಲಿಂಗ್ ಲೆಂತ್ ಎಲ್ಲ ರೀಡ್ ಮಾಡಿರ್ತಾರೆ, ನಾನು ಎಲ್ಲಿ ಹೊಡಿಬಹುದು, ಎಲ್ಲಿ ಸ್ಕೋರಿಂಗ್ ಏರಿಯಾಸ್ ಇರುತ್ತೆ. ಹೀಗಾಗಿ ಶ್ರೇಯಸ್ ಅಯ್ಯರ್ ತುಂಬಾ ಅಂದ್ರೆ ಈ ಮ್ಯಾಚ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಬಟ್ ಏನಂತಂದ್ರೆ ಒಂದು ವೀಕ್ನೆಸ್ ಅಂದ್ರೆ ಶ್ರೇಯಸ್ ಅಯ್ಯರ್ ನಮ್ಮ ಅಗೇನ್ಸ್ಟ್ 3 ಮ್ಯಾಚ್ ಆಡಿದಾಗ 3 ಮ್ಯಾಚ್ ಅಲ್ಲೂ ಮೇಲೆ ಹೊಡೆದಿಲ್ಲ ಅವರು. ಹೌದು, 3 ಮ್ಯಾಚ್ ಅಲ್ಲಿ ನೋಡಿ ಸರ್, ಫಸ್ಟ್ ಮ್ಯಾಚ್ ಅಲ್ಲಿ 2 ರನ್, ಫಸ್ಟ್ ಮ್ಯಾಚ್ ಅಲ್ಲಿ 2 ರನ್ ಆದ್ರೆ ಸೆಕೆಂಡ್ ಮ್ಯಾಚ್ ಅಲ್ಲಿ 8 ರನ್, ಲಾಸ್ಟ್ ಕ್ವಾಲಿಫೈರ್ 1 ಅಲ್ಲಿ 11 ರನ್. ನೋಡಿ ಆಲ್ಮೋಸ್ಟ್ 600 ರನ್ ಹೊಡೆದಿದ್ದಾರೆ. 600 ರನ್ ಹೊಡೆದಿದ್ರು ಕೂಡ ಪಂಜಾಬ್ ಕ್ಯಾಪ್ಟನ್ ಆಗಿರುವಂತ ಶ್ರೇಯಸ್ ಅಯ್ಯರ್ RCB ವಿರುದ್ಧ ಆಡ್ಲೇ ಇಲ್ಲ. ಇದು ನಮ್ಗೆ ಎಷ್ಟು ಸ್ಟ್ರೆಂತ್ ಆಗುತ್ತೆ ಅಂದ್ರೆ, ಸ್ಟ್ರೆಂತ್ ಅನ್ನೋದಕ್ಕಿಂತ ಹೌದು ಅವತ್ತು ದಿನ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ. ಬಟ್ ಇಲ್ಲಿ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಜೋಶ್ ಒಂದ್ ರೀತಿಯಾಗಿ ಥ್ರೆಟ್ ಆಗ್ತಾ ಇದ್ದಾರೆ ಪದೇ ಅಂತ. 6 ಇನ್ನಿಂಗ್ಸ್ ಅಲ್ಲಿ 4 ಬಾರಿ ಔಟ್ ಮಾಡಿದ್ದಾರೆ ಅಯ್ಯರ್ನ, ಜೋಶ್ ಏಂಜಲ್ವುಡ್. ಖಂಡಿತ ವಿಕೆಟ್ ಆಕ್ಚುಲಿ ಅಹಮದಾಬಾದ್ ವಿಕೆಟ್ ನೋಡಿದ್ರೆ ಪರ್ಫೆಕ್ಟ್ಲಿ ಅದು ಏನಂತಂದ್ರೆ ಜಾಸ್ ಹೇಸಲ್ವುಡ್ ಏನ್ ಲೆಂತ್ ಹಾಕ್ತಾರಲ್ಲ ಆ ವಿಕೆಟಿಗೆ ಒಂಥರ ಪರ್ಫೆಕ್ಟ್ ಪಿಚ್ ಅಂತಾನೆ ಹೇಳ್ಬೋದು. ಎಸ್, ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಬಂದಾಗ ಆಟೋಮೆಟಿಕ್ಲಿ ಜಾಸ್ ಹೇಸಲ್ವುಡ್ ತಗೊಂಡ್ ಬಂದೇ ಬರ್ತಾರೆ. ಬಿಕಾಸ್ ಏನಂದ್ರೆ ಅವ್ರದೇ ಮೇನ್ ವಿಕೆಟ್ ಇರೋದಲ್ಲಿ. ಸೊ ಹೀಗಾಗಿ ಲಾಸ್ಟ್ ಮ್ಯಾಚ್ ಕ್ವಾಲಿಫೈಯರ್ ಅಲ್ಲಿ ಏನಾಗಿತ್ತು ಅಂದ್ರೆ ಜಾಸ್ ಹೇಸಲ್ವುಡ್ ಚೆನ್ನಾಗಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರನ್ನ ಟೇಕ್ ಆನ್ ಮಾಡಿದ್ರು. ಸೊ ಇವರಿಗೆ ಆದಷ್ಟು ಇವರಿಗೆ ನಾವು ರನ್ಸ್ ಹೊಡೆಯೋಣ,
ಅವ್ರಿಗೆ ವಿಕೆಟ್ ಕೊಡೋದು ಬೇಡ ಅಂತ. ಸೊ ಹೀಗಾಗಿ ಅಲ್ಲಿ ಏನಾಯ್ತು, ಸ್ವಲ್ಪ ಮಿಸ್ ಆಯ್ತು. ಬಟ್ ಇವಾಗ ಅವರು ತಿಳ್ಕೊಂಡು ಬಂದಿರ್ತಾರೆ ಜಾಸ್ ಹ್ಯಾಸಲ್ವುಡ್ ತುಂಬಾ ಅವ್ರ ಹತ್ರ ಇಂಪಾರ್ಟೆಂಟ್, ಸೊ ಅವ್ರಿಗೆ ಒಂದ್ ಸ್ವಲ್ಪ ನೋಡ್ಕೊಂಡು ಆಡೋಣ ಅಂತ. ಬಟ್ ಏನಂತಂದ್ರೆ ಇಲ್ಲಿ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ, ಯಾಕಂದ್ರೆ ಇಬ್ರು ಆಸ್ಟ್ರೇಲಿಯನ್ಸ್ ಆಡಿದ್ದಾರೆ, ಗೊತ್ತಿರತ್ತೆ ಅವರಿಗೆ ಜಾಸ್ ಹ್ಯಾಸಲ್ವುಡ್ ಎಲ್ಲ ಹಾಕ್ತಾರೆ ಅಂತ ಲೆಂತ್. ಬಟ್ ಲಾಸ್ಟ್ ಮ್ಯಾಚ್ ಇಂಗ್ಲಿಷ್ ವಿಕೆಟ್ ತಗೊಂಡ್ರು ಅವರು. ಸೊ ಹೀಗಾಗಿ ಏನಂತಂದ್ರೆ ನಿಮ್ಗೆ ಒಂದ್ ಒಳ್ಳೆ ಸ್ಟಾರ್ಟ್ ಸಿಕ್ತಂತಂದ್ರೆ ಪಂಜಾಬ್ ಟೀಮ್ ನ ಕಟ್ ಹಾಕೋದು ತುಂಬಾ ಕಷ್ಟ ಇದೆ. ಈಗ ನೋಡಿ ಶ್ರೀಧರ್ ಸರ್, ಈಗ ಪಂಜಾಬ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ, ನಾವು ಏನೇ ಹೇಳಿದ್ರು ಒಪ್ಕೋಬೇಕಾಗಿರೋ ವಿಚಾರ. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರೋ ಕಾರಣಕ್ಕೇನೆ ಇಲ್ಲಿವರೆಗೂ ಬಂದಿದ್ದಾರೆ ಅವರು ಕೂಡ. ಫೈನಲ್ಸ್ ಅಲ್ಲಿ ಕ್ವಾಲಿಫೈರ್ ಮುಂಬೈನ ಸೋಲಿಸ್ತಂತೆ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ನಾವು ನೋಡ್ತಾ ಇದ್ರೆ ಮುಂಬೈ ಹೌದು ಅದು ಯಾವತ್ತು ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಬುಮ್ರಾಗೆ ಇಂಪಾರ್ಟೆಂಟ್ ಏನಂದ್ರೆ ಬುಮ್ರಾಗೆ ವಿಕೆಟ್ ಕೊಡ್ಲಿಲ್ಲ, ಬಟ್ 40 ರನ್ ಹೊಡಿತಾರೆ. ಇಂಗ್ಲಿಷ್ ಹೊಡಿತಾರೆ 20 ರನ್, ಅದು ಪವರ್ ಪ್ಲೇ ಅಲ್ಲಿ. ಸೊ ಬುಮ್ರಾನ ಓವರ್ಟೇಕ್ ಮಾಡಿ ಅವ್ರ ಮೇಲೆ ಮೇಲುಗೈನ ಸಾಧಿಸಿದ್ದು. ಈಗ ಇವತ್ತಿನ ಪಂದ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ RCBಯ ಪ್ಲಾನಿಂಗ್ ಹೇಗಿರುತ್ತೆ ಅಂತ ನನಗೆ ಒಂದು ಕ್ಯೂರಿಯಾಸಿಟಿ ಇರುವಂತದ್ದು. ನಾವು ಟಾಸ್ ಇಂದಲೇ ಹೋಗೋದಾದ್ರೆ ಆಯ್ತು, ಟಾಸ್ ವಿನ್ ಆದ್ರೆ RCB ಏನ್ ತಗೋಬಹುದು ಅಂತ ನನ್ನ ಪ್ರಕಾರ ಬೌಲಿಂಗ್ ತಗೊಳ್ಬಹುದು. ಯಾಕೆ, ಏನ್ ಪ್ಲಾನಿಂಗ್ ಆಗಿರುತ್ತೆ? ಯಾಕೆಂದ್ರೆ ಇರೋದ್ರಲ್ಲಿ ವೆದರು ಮಳೆ ಬರುವಂತ ಒಂದು ಸೂಚನೆಗಳು, ನೆನ್ನೆನೂ ಮಳೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಅದೇ ತರ ವೆದರ್ ಇದೆ ಅಂತ ಅನ್ಕೊಳ್ತೀನಿ. ಐ ಥಿಂಕ್ ಜೋಶಿ ಆಲ್ಸೋ ಅಗ್ರಿ ವಿತ್ ಮೀ. ಯಾವಾಗ ಮಳೆ ಬಂದಿರುತ್ತೆ, ಇಲ್ಲ ಮಳೆ ಮೋಡ ಕವಿದ ವಾತಾವರಣ ಇರುತ್ತೆ, ಅಂತ ಟೈಮಲ್ಲಿ ನಾ ಮೊದಲೇ ಹೇಳ್ದಂಗೆ ಸ್ವಿಂಗ್ ಬೌಲರ್ಸು ಒಂದು ವೇರಿಯೇಷನ್ ಅಲ್ಲಿ ಬೌಲಿಂಗ್ ಮಾಡಿದ್ರೆ RCBಗೆ ಒಳ್ಳೆ ಒಂದು ಓಪನಿಂಗ್, ಒಂದು 2-3 ವಿಕೆಟ್ ಪವರ್ ಪ್ಲೇ ಒಳಗಡೆ ತಕ್ಕೊಟ್ರೆ ತುಂಬಾ ಫೈನಲ್ಸ್ ಗೆಲ್ಲೋದಕ್ಕೆ ಅವಕಾಶ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಅನಿರುದ್ಧ್ ಸರ್, ನೀವು ನಂಬ್ತೀರಾ ಇದನ್ನ, ಟಾಸ್ ಆದ್ರೆ ನಾವು ಪಕ್ಕ ಬೌಲಿಂಗ್ ತಗೋತೀವಿ ಅಂತ? ಇಲ್ಲ, ಖಂಡಿತ ಸರ್ ಹೇಳ್ದಂಗೆ. ಬಿಕಾಸ್ ಏನಂತಂದ್ರೆ ನಿಮ್ ಸೆಕೆಂಡ್ ಇನ್ನಿಂಗ್ಸ್ ಡ್ಯೂ ಬರುತ್ತೆ ಅಲ್ಲಿ. ಯೂಶಲಿ ನಾನು ಕೂಡ ಆಡಿದ್ದೀನಿ ಅಹಮದಾಬಾದ್ ಗ್ರೌಂಡ್ ಅಲ್ಲಿ. ಸೆಕೆಂಡ್ ಇನ್ನಿಂಗ್ಸ್ ಕಂಪೇರ್ ಟು ವೆದರ್ ನೋಡಿದ್ರೆ ತುಂಬಾ ಡ್ಯೂ ಬರುತ್ತೆ. ಅಂಡ್ ಡ್ಯೂ ಬಂದಾಗ ಫಾಸ್ಟ್ ಬೌಲರ್ಸ್ ಅಂಡ್ ಸ್ಪಿನ್ನರ್ಸ್ ಹಾಕೋದು ತುಂಬಾ ಕಷ್ಟ ಇರುತ್ತೆ. ಸೊ ಹೀಗಾಗಿ ಬಾಲ್ ಕೂಡ ಸ್ಲಿಪ್ ಆಗ್ತಾ ಇರುತ್ತೆ. ಹೀಗಾಗಿ ಆಮೇಲೆ ಪ್ಲಸ್ ಏನಂತಂದ್ರೆ ಇವಾಗ ಫೈನಲ್ಸ್ ಮ್ಯಾಚ್ ಯಾರು ರಿಸ್ಕ್ ತಗೊಳ್ಳಿಕ್ಕೆ ಆಗಲ್ಲ. ಬಿಕಾಸ್ ಏನಂತಂದ್ರೆ ಇವಾಗ ಇವಾಗ ಯಾರೇ ಟಾಸ್ ಗೆದ್ರು ಅವ್ರು ಡಿಫೆಂಡ್ ಮಾಡಿದ್ರೆ ಸೊ ಅವ್ರಿಗೆ ಗೊತ್ತಾಗತ್ತೆ, ಹೌದಪ್ಪ ಪಿಚ್ ಈ ತರ ಬಿಹೇವ್ ಆಗ್ತಾ ಇದೆ, ನಾವು ಎಲ್ಲಿ ಹೊಡೆದ್ರೆ ರನ್ಸ್ ಬರುತ್ತೆ. ಸೊ ಹೀಗಾಗಿ ಅದನ್ನೆಲ್ಲ ಪ್ಲಾನ್ ಮಾಡ್ತಾ ಇರ್ತಾರೆ. ಅಂಡ್ ಅದೇ ರೀತಿ ಅದೇ ನೋಡ್ಬೇಕು, ಇವಾಗ ಮಳೆ ಬರುತ್ತೋ ಅದೇನು ಚಾನ್ಸಸ್ ಅಂತಂದ್ರೆ ಆ ವೆದರು ಇಟ್ ವಿಲ್ ಮೇಕ್ ಲಾಟ್ ಆಫ್ ಎಫೆಕ್ಟ್. ಫುಲ್ ಬಿಸಿಲಿದೆ ಅಂತಂದಾಗ ಐ ಥಿಂಕ್ ಬ್ಯಾಟಿಂಗ್ ಆಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಮಳೆ ಇದ್ದು ಸ್ವಲ್ಪ ಮೋಡ ಕವಿದ ವಾತಾವರಣ ಇದ್ರೆ ನನ್ನ ಪ್ರಕಾರ RCB ಬೌಲಿಂಗ್ ತಗೊಳ್ಳೋ ಅವಕಾಶ ಜಾಸ್ತಿ ಇರುತ್ತೆ. ಎಸ್ ವೀಕ್ಷಕರೇ, ಮಾತನಾಡ್ತಾ ಇದ್ವಿ ನೋಡಿ, ಈಗ ಟಾಸ್ ಆದ್ರೆ ಏನಾಗುತ್ತೆ ಅಂತ ಹೇಳಿ. ಬಟ್ ಟಾಸ್ ನಾವೇನಾದ್ರೂ ವಿನ್ ಆದ್ರೆ, ರಜತ್ ಪಟ್ಟಿದಾರ್ ಲಾಸ್ಟ್ ಟೈಮ್ ಕೂಡ ಟಾಸ್ ವಿನ್ ಆಗಿದ್ದಾರೆ, ಒಂದು ಖುಷಿ ಇದೆ ಟಾಸ್ ವಿನ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಟಾಸ್ ಸೋತು ನಾವೇನಾದ್ರೂ ಫಸ್ಟ್ ಬ್ಯಾಟಿಂಗ್ ಆದ್ರೆ ಏನ್ ಪ್ಲಾನಿಂಗ್ ಇರುತ್ತೆ, ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸಣ್ಣ ಬ್ರೇಕ್ ನಂತರ. ಇವತ್ತು ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಇರೋದು ಬನ್ನೇರುಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿಯಲ್ಲಿ. ಸೀರೆ ನೇಯೋದ್ರ ಜೊತೆಗೆ ತಮ್ಮ ಜೀವನ ಹೇಗಿದೆ? ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಕೆಲಸ ಮಾಡಕ್ಕೂ ಸಮಾಧಾನ ಇಲ್ಲ, ಈ ಕಡೆ ಎಲ್ಲ ನಾವು ಹೋಗ್ಬೇಕು ಅಂದ್ರೂ ಸಮಾಧಾನ ಇಲ್ಲ. ಒತ್ತಡನೇ ಜಾಸ್ತಿ ಇರೋದು ಹೊರತು ಅನುಕೂಲ ಏನೂ ಇಲ್ಲ. ಹೊರ ರಾಜ್ಯದಿಂದ ಕರ್ಕೊಂಡ್ಬಂದು ಕೆಲಸ ಮಾಡ್ತಾ ಇರೋದೇ ಹೆಚ್ಚಾಗಿರೋದ್ರಿಂದ ಕೆಲಸ ಅನ್ನೋದೇ ಇಲ್ಲ ನಮಗೆ, ಹಂಗಾಗಿದೆ. ಬೇರೆಯವ್ರು ನಾರ್ತ್ ಇಂಡಿಯಾದಿಂದ ಕರ್ಕೊಂಡ್ಬಂದು ಹಿಂದಿಯವ್ರನ್ನೆಲ್ಲ ನೇಯಿಸ್ಕೊಂಡು ಅವ್ರು ಕೆಲಸ ಕೊಡ್ತಾವ್ರೆ. ವರ್ಷ ಪೂರ್ತಿ ನಮ್ಗೆ ಜೀವನನೇ ಇಲ್ಲ. 3 ತಿಂಗಳು ಆಮೇಲೆ ಎಲ್ಲ ಸಾಲ ಸೋಲ ಮಾಡ್ಕೋಬೇಕು. ಮೊದಲು ನಾವು ಒಂದೊಂದು ಮಗ ಬಿಟ್ಟು ನಾವು ಮನೆ ಸಂಸಾರ ಸಾಗಿಸ್ತಾ ಇದ್ದೀವಿ. 4 ಮಗ ಬಿಟ್ಟರು ನಮ್ಮ ಕೈಲೇ. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್? ಇಂದು ರಾತ್ರಿ 8:27ಕ್ಕೆ.
இது அந்த ஊரில் இருக்கும் என் குடும்பம். அதனாலதான் அவர் இங்க வந்திருக்காரு. அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷை. அதனால நீங்களும் அதில் உட்படுவீர்கள். ಕಮಲ್ ಹಾಸನ್ ಹುಟ್ಟು ಹಾಕಿರೋ ವಿವಾದ ಇದೇ ಮೊದಲಲ್ಲ. ಗೋಡ್ಸೆಯನ್ನ ಭಾರತದ ಹಿಂದೂ ಭಯೋತ್ಪಾದಕ ಎಂದಿದ್ದ ಕಮಲ್. காந்தியார் சிலைக்கு முன்னால் இதை சொன்னேன். சுதந்திர இந்தியாவின் முதல் தீவிரவாதி ஒரு இந்து. அவர் பெயர் நாಥுರಾಮ್ ಗೋಡ್ಸೆ. ಕಾಶ್ಮೀರದ ಬಗ್ಗೆಯೂ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದ ನಟ. ಚೆನ್ನೈ ಬಿಟ್ಟು ಹೋಗೋದಾಗಿ ಬೆದರಿಕೆ ಹಾಕಿದ್ದ ತಮಿಳು ಸ್ಟಾರ್. ಕಿರಿಕ್ ಹಾಸನ್ ರಾತ್ರಿ 9:27ಕ್ಕೆ. One-stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HT yard, MEP projects, solar power projects, residential layout poles and UG electrification works, street light, LT and HT electrical works on a turnkey or individual basis. Discover the app that makes life easier. Our office address: first floor, number 26, beside Metro Station, Sandal Soap Factory, Suburb 55. Our website: hellopower.in. Mail ID: reaches@hellopower.in. Office number: 080-233-22669. Customer care number: 1800-569-2277. ಭಕ್ತ ಕೋಟಿಯ ಕೈ ಹಿಡಿದು ಮೇಲೆತ್ತುತ್ತಿರುವ ಪುಣ್ಯಕ್ಷೇತ್ರಗಳು, ಭಕ್ತರ ಪಾಲಿಗೆ ಆ ಕ್ಷೇತ್ರಗಳು ಭೂಲೋಕದ ಸ್ವರ್ಗ. ಪ್ರಭಾತಂ ಇದು ಮಹಾಕ್ಷೇತ್ರಗಳ ಪುಣ್ಯ ದರ್ಶನ. ಪ್ರಭಾತಂ ವೀಕ್ಷಿಸಿ ಬೆಳಿಗ್ಗೆ 6:27ಕ್ಕೆ. ಇವತ್ತು ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಇರೋದು ಬನ್ನೇರುಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿಯಲ್ಲಿ. ಸೀರೆ ನೇಯೋದ್ರ ಜೊತೆಗೆ ತಮ್ಮ ಜೀವನ ಹೇಗಿದೆ? ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಕೆಲಸ ಮಾಡಕ್ಕೂ ಸಮಾಧಾನ ಇಲ್ಲ, ಈ ಕಡೆ ಎಲ್ಲ ನಾವು ಹೋಗ್ಬೇಕಂದ್ರೂ ಸಮಾಧಾನ ಇಲ್ಲ. ಒತ್ತಡನೇ ಜಾಸ್ತಿ ಇರೋದು ಹೊರತು ಅನುಕೂಲ ಏನೂ ಇಲ್ಲ. ಹೊರ ರಾಜ್ಯದಿಂದ ಕರ್ಕೊಂಡ್ಬಂದು ಕೆಲಸ ಮಾಡ್ತಾ ಇರೋದೇ ಹೆಚ್ಚಾಗಿರೋದ್ರಿಂದ ಕೆಲಸ ಅನ್ನೋದೇ ಇಲ್ಲ ನಮಗೆ, ಹಂಗಾಗಿದೆ. ಬೇರೆಯವ್ರು ನಾರ್ತ್ ಇಂಡಿಯಾದಿಂದ ಕರ್ಕೊಂಡ್ಬಂದು ಹಿಂದಿಯವ್ರನ್ನೆಲ್ಲ ನೇಯಿಸ್ಕೊಂಡು ಅವ್ರು ಕೆಲಸ ಕೊಡ್ತಾವ್ರೆ. ವರ್ಷ ಪೂರ್ತಿ ನಮ್ಗೆ ಜೀವನನೇ ಇಲ್ಲ. 3 ತಿಂಗಳು ಆಮೇಲೆ ಎಲ್ಲ ಸಾಲ ಸೋಲ ಮಾಡ್ಕೋಬೇಕು. ಮೊದಲು ನಾವು ಒಂದೊಂದು ಮಗ ಬಿಟ್ಟು ನಾವು ಮನೆ ಸಂಸಾರ ಸಾಗಿಸ್ತಾ ಇದ್ವಿ. 4 ಮಗ ಬಿಟ್ಟರು ನಮ್ಮ ಕೈಲೇ. ಯಾರಿಗೇಳೋಣ ನಮ್ ಪ್ರಾಬ್ಲಮ್ಮು ಎಂದು ರಾತ್ರಿ 8:27ಕ್ಕೆ. ಯಾರು ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನ ನೀಡುವನು. ರೈತನಿಲ್ಲದೆ ಬದುಕಿಲ್ಲ, ಅನ್ನ ನೀಡುವ ಅನ್ನದಾತನಿಗೆ ನಮನ. ಅನ್ನದಾತರಿಗೆ ಖ್ಯಾತ ಕೃಷಿ ತಜ್ಞರಿಂದ ಸೂಕ್ತ ಮಾಹಿತಿ. ಕೃಷಿ ಋಷಿ ವೀಕ್ಷಿಸಿ ಬೆಳಿಗ್ಗೆ 6:57ಕ್ಕೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮಾತನಾಡ್ತಾ ಇದ್ವಿ ಫೈನಲ್ ಪಂದ್ಯದ ಬಗ್ಗೆ. ಈಗ ಮತ್ತೊಂದು ಕ್ಯೂರಿಯಾಸಿಟಿ ಇರುವಂತದ್ದು, RCBಯ
ಕ್ಯಾಂಪಲ್ಲಿ ಯಾವ ರೀತಿಯಾಗಿರುತ್ತೆ ಈ ಫೈನಲ್ ಆಗಿರ್ಬೋದು, ಅಥವಾ RCB ಒಳಗಡೆ ಕ್ಯಾಂಪ್ ಯಾವ ರೀತಿ ಟ್ರೈನಿಂಗ್ ನಡೀತಾ ಇರುತ್ತೆ, ಕೋಚ್ಗಳು ಯಾವ ರೀತಿ ಮೋಟಿವೇಟ್ ಮಾಡ್ತಾರೆ, ಕ್ಯಾಪ್ಟನ್ಗಳು ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಬಟ್ RCBಯಲ್ಲಿ 2008ರಲ್ಲಿ RCB ಪರ ಆಡಿದಂತಹ RCB ತಂಡದಲ್ಲಿದ್ದಂತಹ ಅನಿರುದ್ಧ್ ಜೋಶಿ ಅವರು ನಮ್ಮ ಜೊತೆಲಿ ಇದ್ದಾರೆ. ಜೋಶಿ ಸರ್, ನೋಡಿ, RCB ಅಂತ ಹೇಳಿದ್ರೆ ನಮ್ಗೊಂದು ರೀತಿ ಪ್ರಾಣ, ನಿಜವಾಗ್ಲೂ ಪ್ರಾಣನೇ. ಬಟ್ ಅಂತ ತಂಡದಲ್ಲಿ ನೀವು ಕೂಡ ಇದ್ರಿ 2018ರಲ್ಲಿ. 2018 ಅಂತ ಹೇಳಿದ್ರೆ ಒಂದು ಬ್ಯಾಡ್ ಸೀಸನ್ ನಮಗೆ, ಯಾರು ಕೂಡ ಮರೆಯೋದಿಲ್ಲ. ಯಾಕಂದ್ರೆ 6 ಪಂದ್ಯವನ್ನು ಬ್ಯಾಕ್ ಟು ಬ್ಯಾಕ್ ಸೋಲ್ತೀವಿ. ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಕ್ಯಾಂಪಲ್ಲಿ? ಖಂಡಿತ ನನ್ನ ಒಂದು ರೀತಿ ಅನ್ಕೊಂಡಿದ್ದೇನೆಂದ್ರೆ ಆ ಬ್ಯಾಡ್ ಸೀಸನ್ ಅಲ್ಲೇ ನನ್ನ ಆಕ್ಷನ್ ಬಿಡ್ ಮಾಡಿದ್ರು ಅಂತ. ಅದು ಒಂದು ಕೆಟ್ಟ ಅನುಭವ ನಂಗೆ. ಬಟ್ ಎಸ್, ನಾವು ಕಂಟಿನ್ಯೂಸ್ 6 ಮ್ಯಾಚಸ್ ಸೋತಿದ್ದಾಗ, ಲೈಕ್ ಬೆಂಗಳೂರಲ್ಲಿ ಏನಾಯ್ತು, ರಿಚ್ ಕಾರ್ಟನ್ ಹೋಟೆಲಲ್ಲಿ ಇದ್ವಿ ನಾವು. ಅವಾಗ ವಿರಾಟ್ ಕೊಹ್ಲಿ ಏನು ಮಾಡ್ತಾರೆ, ಗ್ರೂಪಲ್ಲಿ ಹೇಳ್ತಾರೆ ಒಂದು ಟೀಮ್ ಮೀಟಿಂಗ್ ಮಾಡೋಣ ಅಂತ. ಸೊ ಟೀಮ್ ಮೀಟಿಂಗ್ ಮಾಡಿದಾಗ ಎಲ್ಲ ಪ್ಲೇಯರ್ಸು ಬರ್ತಾರೆ. ಸೊ ಎಲ್ಲ ಪ್ಲೇಯರ್ಸ್ ಬಂದಾಗ ಒಂದು 2 hours ಟೀಮ್ ಮೀಟಿಂಗ್ ಮಾಡ್ತಾರೆ. 2 ಅವರ್ಸಲ್ಲಿ ನಾವು ನಮ್ಮ ಸ್ಟೇಟ್ ಮ್ಯಾಚಸಲ್ಲೇ ಅಷ್ಟು ಮಾಡಿರಲ್ಲ. ಆ್ಯಂಡ್ ನಾವು ಅನ್ಕೊಂಡಿರ್ಲಿಲ್ಲ ವಿರಾಟ್ ಕೊಹ್ಲಿ ಅಂತ ಗ್ರೇಟ್ ಪ್ಲೇಯರ್. ಆ್ಯಂಡ್ ಅವಾಗೆಲ್ಲ ನಾವು 2018ನಲ್ಲಿ ಮೆಕ್ಕಲಮ್ ಇದ್ರು, ಎಲ್ಲ ಆಲ್ಮೋಸ್ಟ್ ಎಲ್ಲ ಅವ್ರವ್ರ ಕಂಟ್ರಿಗೆಲ್ಲ ಕ್ಯಾಪ್ಟನ್ ಮಾಡಿರೋವಂಥ ಪ್ಲೇಯರ್ಸೇ ಇದ್ರು. ಸೊ ಇವರು ಟೀಮ್ ಮೀಟಿಂಗ್ ಏನು ಮಾಡ್ತಾ ಇದ್ದಾರೆ ಅಂತ ಆ್ಯಕ್ಚುಲಿ ನನ್ನ ಫಸ್ಟ್ ಇಯರ್ ವರ್ಷ ನಾವೇನು ಅನ್ಕೊಂಡು ಸೋತ್ರೆ ಇಲ್ಲಿ ಯಾರು ಇದನ್ನು ಮಾಡಲ್ಲ ಅಂತ. ಬಟ್ ವಿರಾಟ್ ಕೊಹ್ಲಿಗೆ ಆ ಥರ ಇರಲಿಲ್ಲ. ನಾನು RCBಗಿನ ಹೆಂಗಾದ್ರೂ ಮಾಡಿ ಗೆಲ್ಲಿಸ್ಬೇಕು, ನಾನು ಕಪ್ ಗೆಲ್ಲಿಸ್ಬೇಕು, ಯಾವುದೇ ಟೀಮ್ ಕೊಡಿ ನನಗೆ, ಆ ಎಗ್ರೆಷನ್ ಮಾತ್ರ ಇತ್ತು. ಆ್ಯಂಡ್ ಕೂತ್ಕೊಂಡೆ ನಾವು ಟೀಮ್ ಮೀಟಿಂಗಲ್ಲಿ ಕೂತ್ಕೊಂಡಿದ್ದಾಗ ಸ್ಟಾರ್ಟ್ ಮಾಡಿದ್ರು ವಿರಾಟ್ ಕೊಹ್ಲಿ. ಬೈದ್ರು 2 ಅವರ್ಸ್ವರೆಗೂ ಬೈದರು ನಮಗೆ. ನಾವು ಯಾಕಪ್ಪ, ನಾವು ಆರಾಮಾಗಿ ಕೂತ್ಕೊಂಡಿದ್ವಿ, ಬಿಕಾಸ್ ನಮಗೆ ಚಾನ್ಸೇ ಕೊಟ್ಟಿಲ್ಲ ಅಲ್ಲಿ. ನಾವು ಪರವಾಗಿಲ್ಲ, ಬಯಸ್ಕೊಳ್ಳೋರು ಅಲ್ಲಿ ಬಯಸ್ಕೋತಾರೆ, ನಾವೇನು ಆರಾಮಾಗಿ ಇರೋಣ ಇಲ್ಲಿ ಅಂತ. ಬಟ್ ಏನಂತಂದ್ರೆ, ಏನಕ್ಕೆ ಬೈದ್ರು ಅಂತಂದ್ರೆ, ಆ ಟೀಮಲ್ಲಿ ಇರುವಂತ ಪ್ಲೇಯರ್ಸ್ ಎಲ್ಲರೂ ಏನಂತಂದ್ರೆ, ನಾನು ಅವಾಗ್ಲೇ ಹೇಳ್ದಂಗೆ ಅವ್ರವ್ರ ಕಂಟ್ರಿಗೆ ರಿಪ್ರೆಸೆಂಟ್ ಮಾಡಿರೋದು. ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ, ವಿರಾಟ್ ಕೊಹ್ಲಿ ಇಲ್ಲಿ ಮ್ಯಾಚು ಗೆಲುವು ಸೋಲೋದ್ ಬಗ್ಗೆ ಅಲ್ಲ, ನಿಮ್ದೇನ್ ಎಬಿಲಿಟೀಸ್ ಏನಿದೆಯಲ್ಲ ಅದನ್ನ ನೀವು ಪರ್ಫಾರ್ಮ್ ಮಾಡಿ. ನೀವು ವಿದೌಟ್ ನಿಮ್ಗೆ ಆ ಎಬಿಲಿಟಿ ಇದ್ದಿದ್ದಕ್ಕೆ ನಿಮ್ಗೆ ಆಪ್ಷನಲ್ಲಿ ತೊಗೊಂಡಿರೋದು. ಯಾಕೆ ಆ ಥರ ಎಬಿಲಿಟಿ ಲ್ಯಾಪ್ಸ್ ಆಗ್ತಾ ಇದೆ ನಮಗೆ? ಯಾಕೆ, ಏನಾಯ್ತು? ಬೈ ಚಾನ್ಸ್ ಮ್ಯಾನೇಜ್ಮೆಂಟ್ ಇಂದ ಏನಾದರೂ ಆಯ್ತಾ, ಅಥವಾ ಕೋಚ್ ಇಂದ ಅಥವಾ ಏನಾದರೂ ಆಯ್ತಾ, ಅಥವಾ ಕ್ಯಾಪ್ಟನ್ ಇಂದ? ನಿಮ್ಗೆಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೇವಲ್ಲ, ಯಾಕೆ ನಿಮ್ಗೆ ಈ ಥರ? ಸೊ ಅವಾಗ ಆ ಒಂದು ಟೀಮ್ ಮೀಟಿಂಗು ಯಾವ ರೀತಿ ಆಯ್ತಂದ್ರೆ, ಎಲ್ಲ ಪ್ಲೇಯರ್ಸ್ಗೂ ಹೌದಪ್ಪ ವಿರಾಟ್ ಕೊಹ್ಲಿ ಈ ಥರ ಹೇಳ್ತಾ ಇದ್ದಾರೆ, ನಾವು ಮ್ಯಾನೇಜ್ಮೆಂಟ್ ನಮ್ಗೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ, ಸೊ ನಾವೇನಾದರೂ ಮಾಡಬೇಕು ಅವ್ರಿಗೋಸ್ಕರ ಅಂದಾಗ ನೆಕ್ಸ್ಟ್ 4 ಮ್ಯಾಚಸ್ 4 out of 4 ನಾವು ಗೆದ್ದು. ಬಟ್ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗೋಗಿತ್ತು. ಬಟ್ ಕಲ್ತಿದ್ದು ನಾನು 2018ನಲ್ಲಿ ಕಲ್ತಿದ್ದೇನಂತಂದರೆ, ವೆದರ್ ನೀವು ಮ್ಯಾಚ್ ಗೆಲ್ಲಿ ಅಥವಾ ಸೋಲಿ, ನಿಮ್ದೇನು ಎಬಿಲಿಟೀಸ್ ಏನಿದೆಯಲ್ಲ ಅದನ್ನ 100% ಕೊಡ್ಬೇಕು. ಸೊ ಹೀಗಾಗಿ ಆ 100% ಕೊಟ್ಟಾಗ್ಲೇನೆ ನಿಮ್ಗೆ ಇದಾಗೋದು. ಸೊ ಅದನ್ನ ವಿರಾಟ್ ಕೊಹ್ಲಿಯಿಂದ ಕಲಿತೆ. ಆ್ಯಂಡ್ ಅವ್ರ ಪ್ಯಾಷನ್ ಆಯ್ತು, ಆಮೇಲೆ ಅವ್ರ ಅಗ್ರೆಸಿವ್ನೆಸ್ ಆಯ್ತು, ಆ್ಯಂಡ್ ಅವ್ರ ಎಥಿಕ್ಸ್ ಮಾಡೋದು, ಗ್ರೌಂಡಲ್ಲಿ ಬಂದಾಗ ಯಾವ ರೀತಿ ಇರ್ತಾರೆ, ಆಚೆ ಕಡೆ ಇದ್ದಾಗ ಯಾವ ರೀತಿ ಇರ್ತಾರೆ. ಒಂದು ನಿಮಿಷ ಹೋಲ್ಡ್ ಮಾಡ್ತೀನಿ ಸರ್. ಯಾಕೆ ಅಂತ ಹೇಳಿದ್ರೆ, ನೋಡಿ ವೀಕ್ಷಕರೇ, ಒಂದು ರೀತಿಯಾಗಿ ವಿಶೇಷವಾದ ಘಟನೆಯಲ್ಲಿ ನಾವಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, 2009ರಲ್ಲಿ RCB ತಂಡದ ಭಾಗವಾಗಿದ್ರು ಶ್ರೀಧರ್ ಸರ್, 2018ರಲ್ಲಿ RCB ತಂಡದಲ್ಲಿದ್ರು ಅನಿರುದ್ಧ್ ಸರ್. ಈಗ ವಿರಾಟ್ ಕೊಹ್ಲಿಯನ್ನ ತುಂಬಾ ಚಿಕ್ಕ ವಯಸ್ಸಲ್ಲಿ ನೋಡಿದಂತ ಶ್ರೀಧರ್ ಸರ್ ಇಲ್ಲಿದ್ದಾರೆ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅಂದ್ರೆ ಒಬ್ಬ ದೊಡ್ಡ ಲೀಡರ್, ಕಿಂಗ್ ಆಗಿ ನೋಡಿದಂತ ಅನಿರುದ್ಧ್ ಸರ್ ಕೂಡ ಇಲ್ಲಿದ್ದಾರೆ. ಸರ್, ನಾನು ಇಲ್ಲಿಂದ ಶುರು ಮಾಡ್ತೀನಿ. ಈಗ ವಿರಾಟ್ ಕೊಹ್ಲಿ ಚಬ್ಬಿ ಆಗಿದ್ರು, ಜಸ್ಟ್ ಆಗಿನ್ನೂ ಅಂಡರ್-19 ಮುಗ್ದಿತ್ತು. ಆಗ ವಿರಾಟ್ ಕೊಹ್ಲಿ ಹೇಗಿದ್ರು ಸರ್? ಒಂದು ಚಿಕ್ಕ ಮಗು ಒಂದು RCBಲಿ ಆಡ್ತಾ ಇದೆ, ಅಮೇಝಿಂಗ್ ಟ್ಯಾಲೆಂಟ್ ಇದೆ, ಅದನ್ನು ಪರ್ಫಾರ್ಮೆನ್ಸ್ ಮಾಡಬೇಕು. ಆ್ಯಕ್ಚುಲಿ ಒಳ್ಳೆ ಚಾನ್ಸ್ ಇದ್ದಿದ್ದು ವಿರಾಟ್ ಕೊಹ್ಲಿನ ತಗೊಳ್ಳೋಕ್ಕೆ ಡೆಲ್ಲಿ ಅವ್ರಿಗೆ. ಹೌದು, ಯಾಕಂದರೆ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ನು. ಅವ್ರು ಯಾರೋ ಒಬ್ಬ ಆರ್ಡಿನರಿ ಫಾಸ್ಟ್ ಬೌಲರ್ನ ಆಪ್ಟ್ ಮಾಡಿದ್ರು. ಅಂಥ ಒಂದು ಸಮಯದಲ್ಲಿ RCBಗೆ ಅದೃಷ್ಟ ಅಂತ ಹೇಳ್ಬೋದು. ಹೌದು, RCBಗೆ ಅದೃಷ್ಟ ಇತ್ತು. ನಮ್ಮ RCBಗೆ ಬಂದರು, ಇದುವರೆಗೂ ಆಡ್ಕೊಂಡಿದ್ದಾರೆ. ಆದರೆ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಖಂಡಿತ ಬಂದಿದೆ. ಆದರೆ ಒಬ್ಬರಿಂದ
ಯಾವುದೇ ಒಂದು ಹೌದು, ಕಪ್ ಗೆಲ್ಲಕ್ಕಾಗಲ್ಲ. ಇಟ್ಸ್ ಆಲ್ ಟೀಮ್ ಎಫರ್ಟ್. ಎಲ್ಲ ಕಡೆಯಿಂದಾನು ಸಪೋರ್ಟ್ ಬಂದರೆ ಮಾತ್ರನೇ ಕಪ್ ಗೆಲ್ಲಕ್ಕೆ ಸಾಧ್ಯ. ಅದೇ ಇವಾಗ ನೀವು ಸೆಮಿಫೈನಲ್ ತೋಳಿ, ಕ್ವಾಲಿಫೈಯರ್ 1 ಎಷ್ಟು ಜನ ಅವ್ರಿಗೆ ಪರ್ಫಾರ್ಮೆನ್ಸ್ಗೆ ಮಾಡೋಕ್ಕೆ ಅವಕಾಶ ಕೊಟ್ಟರು, ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡಿದ್ರು. ಯಾರಿಂದ ಒಬ್ಬರಿಂದನೂ ಅದನ್ನು ಲ್ಯಾಪ್ಸ್ ಅನ್ನೋದು ಬರಲಿಲ್ಲ. ಅದು ಇಟ್ ಇಸ್ ಕಾಲ್ಡ್ ಫುಲ್ ಟೀಮ್ ಎಫರ್ಟ್. ಅನಿರುದ್ಧ್ ಸರ್ ನೋಡಿ, ಈಗ ಸರ್ ಹೇಳ್ತಾ ಇದ್ರು ವಿರಾಟ್ ಕೊಹ್ಲಿ ತುಂಬ ಟೀನೇಜಲ್ಲಿ ಇದ್ರು 2009ರಲ್ಲಿ. ನೀವು ಹೋದಂಥ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ದೊಡ್ಡ ಸೂಪರ್ ಸ್ಟಾರ್. ನಾವೆಲ್ಲ ನೋಡ್ತಾ ಇರ್ತೀವಿ ಒಂದ್ಸರಿ ಅಟ್ಲೀಸ್ಟ್ ಮೀಟ್ ಮಾಡಬೇಕು ಅಂತ ಹೇಳಿ. ಮತ್ತು ವಿರಾಟ್ ಕೊಹ್ಲಿನ ನಾವು ನೋಡಿರುವಂಥದ್ದು ಬರೀ ಸ್ಕ್ರೀನಲ್ಲಿ, ಆ ಕ್ರಿಕೆಟ್ ಆಡುವಂಥ ಸಂದರ್ಭದಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಹೇಗಿರ್ತಾರೆ ಅಂತ ಗೊತ್ತು. ಬಟ್ ವಿರಾಟ್ ಕೊಹ್ಲಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆಲ್ರಿಗೂ ಅನಿಸುತ್ತೆ ತುಂಬ ಅಗ್ರೆಷನ್ ಇದೆ, ತುಂಬ ಕೋಪ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಆ ಮನುಷ್ಯ ಹಂಗೇನೆ ಇರ್ತಾರ? ತುಂಬ ಕೋಪದಲ್ಲಿರ್ತಾರ? ಟೀಮ್ ಅಂತ ಬಂದಂಥ ಸಂದರ್ಭದಲ್ಲಿ ಅವರಿಂದ ಏನಾದರೂ ಕಲಿತಾರ? ಯಾವ ರೀತಿ ಇರುತ್ತೆ ಒಳಗಡೆ? ಆ್ಯಸ್ ಎ ಕ್ಯಾಪ್ಟನ್ ಆಗಿ ಹೇಗೆ ನೋಡಿದ್ರು ವಿರಾಟ್ ಕೊಹ್ಲಿನ? ಖಂಡಿತ. ಅವರು ವರ್ಕ್ ಎಥಿಕ್ಸ್ ಹೇಗಂತಂದ್ರೆ, ಒನ್ಸ್ ನೀನು RCB ಜರ್ಸಿ ಹಾಕೊಂಡ್ಬಿಟ್ಟು ಗ್ರೌಂಡ್ ಒಳಗಡೆ ಹೋದ್ರೆ ಆಯ್ತು, ಫುಲ್ 100% ಅಲ್ಲ 200% ಕೊಡ್ತಾರೆ. ಅಂಡ್ ಆ ಅಗ್ರೆಸಿವ್ನೆಸ್, ಎಸ್ ಹೌದು, ಸುಮಾರು ಜನ ಹೇಳ್ತಾರೆ ಇವರು ತುಂಬಾ ಕೋಪ ಇದೆ, ತುಂಬಾ ಅಗ್ರೆಸಿವ್ ಆಗಿದ್ದಾರೆ, ಗಲಾಟೆ ಮಾಡ್ತಾರೆ, ಮಾಡ್ತಾರೆ, ಇದು ಮಾಡ್ತಾರೆ ಅಂತ. ಬಟ್ ಆಫ್ ದ ಫೀಲ್ಡ್ ಅವರಷ್ಟು ಎಂಜಾಯ್ ಮಾಡುವಂತ ಪರ್ಸನ್ ನಾನು ನೋಡಿಲ್ಲ. ಏನಂತಂದ್ರೆ, ನಮ್ಗೆ ಮ್ಯಾಚ್ ಆಗಿದ ತಕ್ಷಣ ನಮ್ಗೆ ಗ್ರೂಪಲ್ಲಿ ಫಸ್ಟ್ ಕರೆಯೋರು, ಯಾರಾದ್ರೂ ಇದ್ದೀರಾ ಟೇಬಲ್ ಟೆನ್ನಿಸ್ ಆಡ್ಲಿಕ್ಕೆ, ಯಾರಾದ್ರೂ ಇದ್ದೀರಾ ಸುಮ್ನೆ ಬಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ಲಿಕ್ಕೆ ಅಂತ. ಸೊ ತುಂಬಾ ಅಂದ್ರೆ ತುಂಬಾ ಒಂದ್ ರೀತಿಯಿಂದ ನಾನು ಆಫ್ ದ ಫೀಲ್ಡ್ನು ಅವ್ರಿಗೆ ನಾನು ಕೆಲವೊಂದು ಎಲ್ಲ ಕೇಳ್ತಾ ಇದ್ದೆ, ನೀವು ಯಾವ ರೀತಿ ಫೀಲ್ಡ್ ಅಲ್ಲಿ ಆಮೇಲೆ ಆಫ್ ದ ಫೀಲ್ಡ್ ಯಾವ ರೀತಿ ನೀವು ಇದನ್ನ ಮಾಡ್ತೀರಾ ಅಂತ. ಬಟ್ ಅವರು ಅದನ್ನೇ ಹೇಳಿದ್ರು, ಒನ್ಸ್ ನೀನು ಗ್ರೌಂಡ್ ಅಲ್ಲಿ ಇಳಿದ್ಬಿಟ್ರೆ 100% ಎಫರ್ಟ್ ಕೊಡ್ಬೇಕು, ವೆದರ್ ಯು ಲೂಸ್ ಆರ್ ಯು ವಿನ್, ಫರ್ಕ್ ಬರಲ್ಲ. ಸೊ ಹೀಗಾಗಿ ಆಫ್ ದ ಫೀಲ್ಡ್ ನಿನ್ಗೆ ಏನ್ ಮಾಡ್ತೀಯ ಅದು ಮಾಡು. ನಾವು ಬೆಸ್ಟ್ ಎಕ್ಸಾಂಪಲ್ ಇವಾಗ ಡೆಲ್ಲಿ ಮ್ಯಾಚ್ ಅಲ್ಲೇ ಅವರು ಗೆದ್ರು ಇವಾಗ. ಸೊ KL ರಾಹುಲ್ ಹೇಳ್ತಾ ಇದ್ರು, ಒಳ್ಳೇದಾಯ್ತು ನೀನ್ ಬೇಗ ಔಟ್ ಆಗಿದ್ದಕ್ಕೆ ಅಂತ. ಬಟ್ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರು, ಇವ್ರಿಗೆಲ್ಲ ಗೊತ್ತಾಗಲ್ಲ ನಾವು ಆಫ್ ದ ಫೀಲ್ಡ್ ನಾವ್ ಏನ್ ಮಜಾ ಮಾಡ್ತಾ ಇರ್ತೀವಿ ಅಂತ. ಸೊ ಅದೇ ರೀತಿ ಎಲ್ಲಾ ಪ್ಲೇಯರ್ಸು ಕೂಡ ತುಂಬಾ ಅಂದ್ರೆ ತುಂಬಾ ಒಂದ್ ರೀತಿ ಆಸ್ ಎ ಏನಂತಂದ್ರೆ, ಒಂದ್ ಟೀಮ್ ಅಲ್ಲಿ ಬಂದ್ರೆ ಆಚೆ ಕಡೆ ಆಸ್ ಅ ಫ್ಯಾಮಿಲಿ ಅಂತಾನೆ ಟ್ರೀಟ್ ಮಾಡ್ತಾರೆ. ಸೊ ಹೀಗಾಗಿ ಬೆಸ್ಟ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಕೂಡ. ಅವರು ಏನಂತಂದ್ರೆ ಎನಿ ಟೈಮ್ ಹೇಳ್ತಾ ಇದ್ರು ಗ್ರೂಪ್ ಅಲ್ಲಿ. ಅಂಡ್ ಮೇನ್ ಏನಂತಂದ್ರೆ, ಇವಾಗ ನಾವು ಅವ್ರ ಡ್ರೆಸ್ಸಿಂಗ್ ರೂಮ್, ವಿರಾಟ್ ಕೊಹ್ಲಿ ಆಯ್ತು, ಡಿವಿಲಿಯರ್ಸ್ ಆಯ್ತು, ಆಮೇಲೆ ಮೆಕ್ಕಲಮ್ ಆಯ್ತು, ನಾವು ಫಸ್ಟ್ ಆಕ್ಷನ್ ಅಲ್ಲಿ ಬಿಡ್ ಆಗಿದಾಗ ನಾನು ಇವ್ರ ಜೊತೆ ನಾನು ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೋತಾ ಇದ್ದೀನ, ಇಂಥ ಪ್ಲೇಯರ್ಸ್ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್. ಬಿಕಾಸ್ ಏನೇ ಲಾಸ್ಟ್ ಇಯರ್ ನಾನು ಆಸ್ ಅ ಸ್ಪೆಕ್ಟೇಟರ್ ಆಗಿ ಹೋಗಿದ್ದೆ ಮ್ಯಾಚ್ ನೋಡ್ಲಿಕ್ಕೆ. ಅದ್ರ ನೆಕ್ಸ್ಟ್ ಇಯರ್ ನಾನು ಡ್ರೆಸ್ಸಿಂಗ್ ರೂಮ್, ಆ ಡಗ್ಔಟ್ ಅಲ್ಲಿ ಕುತ್ಕೊಳ್ಳೋದು, ಆ ಕ್ರೌಡ್ ಸೌಂಡ್, ಅದೆಲ್ಲ ಒಂಥರ ಗೂಸ್ ಬಂಪ್ಸ್ ತರ ಆಯ್ತು ನಂಗೆ. ಸೊ ದೆನ್ ವಿರಾಟ್ ಕೊಹ್ಲಿ ಏನಂತಂದ್ರೆ, ಇವಾಗ ನೀವು ಹೇಳ್ದಂಗೆ ವಿರಾಟ್ ಕೊಹ್ಲಿ ಒಂದ್ ರೀತಿ ಆವಾಗ ಅಚೀವ್ ಮಾಡಿದ್ದಾರೆ. ಸೊ ನಾವಿವಾಗ ಹೋಗಿ ಕೇಳ್ಬೇಕಂದ್ರೆ ಅವ್ರು ಏನ್ ಅನ್ಕೋತಾರೆ, ಆ ರೀತಿ ಇತ್ತು ಅವಾಗ. ದೆನ್ ಅವರು ಬಂದು ಹೇಳಿದ್ರು, ಇಲ್ಲಿ ಯಾರು ಇವಾಗ ನಾನು ಇಂಡಿಯಾ ಆಡಿದೀನಿ, ನಾನು ಅಚೀವ್ ಮಾಡಿದೀನಿ ಅಂತ ಯಾರು ಅನ್ಕೊಳಿಕ್ ಹೋಗ್ಬೇಡಿ. ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ 24/7 ಬನ್ನಿ, ನಾನು ಇರ್ತೀನಿ. ಆಲ್ವೇಸ್ ಡೋರ್ ಓಪನ್ ಇರುತ್ತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ, ಕ್ರಿಕೆಟ್ ವೈಸ್ ಆಯ್ತು ಅಥವಾ ನಿಮ್ಮ ಬೇರೆ ವಿಚಾರದಲ್ಲಿ ಆಯ್ತು, ನಾನು ಎನಿ ಟೈಮ್ ನಾನು ಇರ್ತೀನಿ ಅಂತ. ಎಸ್, ತುಂಬಾ ಅಂದ್ರೆ ತುಂಬಾ ಕೂಲ್ ಮನುಷ್ಯ. ಬಟ್ ಗ್ರೌಂಡ್ ಅಲ್ಲಿ ಬಂದ್ರೆ ಮಾತ್ರ ಅವ್ರ ಹತ್ರ ಯಾರು ಹೋಗ್ತಾನೆ ಇರ್ಲಿಲ್ಲ, ಅಷ್ಟು ಅಗ್ರೆಸಿವ್ನೆಸ್. ಎಸ್, ಇರ್ಲೇಬೇಕು. ಆ ರೀತಿ ಇದ್ರೇನೆ ಬೇರೆ ಪ್ಲೇಯರ್ಸ್ ಗೆ ರಬ್ ಆಫ್ ಆಗತ್ತೆ. ಇಲ್ಲ ಅಂತಂದ್ರೆ ಒಂದ್ ಮ್ಯಾಚ್ ಅಲ್ಲಿ ಏನಾಗಿತ್ತು, ಮೊಯಿನ್ ಅಲಿ ಅನ್ಸತ್ತೆ ಆ ಮ್ಯಾಚ್ ಅಲ್ಲಿ ಹೊಡ್ಸ್ಕೊಂಡ್ರು, ಕಳ್ದೋಗ್ಬಿಟ್ಟಿದ್ರು ಅವರು. ಸೊ ವಿರಾಟ್ ಕೊಹ್ಲಿ ಡಿವಿಲಿಯರ್ಸ್ 1 hand ಕ್ಯಾಚ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಮೇಲೆ ವಿರಾಟ್ ಕೊಹ್ಲಿ ಡಿವಿಲಿಯರ್ಸ್ ಕ್ಯಾಚ್ ಹಿಡಿತಾರೆ. ಸೊ ಅವಾಗ ಮೊಯಿನ್ ಅಲಿ, ನಾನು ನೀರ್ ತಗೊಂಡು ನಾನು ಹೋಗ್ತಾ ಇದ್ದೆ, ಅವಾಗ ವಿರಾಟ್ ಕೊಹ್ಲಿ ಮೊಯಿನ್ ಅಲಿಗೆ ಬೈತಾ ಇದ್ರು, ಏನ್ ಮಾಡ್ತಾ ಇದ್ದೆ ನೀನು, ಏನ್ ಯಾಕೆ ಹಂಗೆ ಹಿಂಗೆ. ಅವ್ರು ಹೇಳಿದ್ರು, ನಾನು ಹೊಡ್ಸ್ಕೊತಾ ಇದ್ದೀನಿ, ನಾನು ಇಟ್ಸ್ ಓಕೆ, T20 ಮ್ಯಾಚ್ ಅಂತಂದ್ರೆ ಎಲ್ಲರೂ ಹೊಡೆಯೋದು, ನಾವು ಕೂಡ ಹೊಡೆದಿವಿ ಬ್ಯಾಟಿಂಗ್ ಆಡುವಾಗ, ಅವ್ರು ಕೂಡ ಬಂದೇ ಬರ್ತಾರೆ ಅಂತ. ಸೊ ಅವಾಗ ಆ ರೀತಿ ಪ್ಲೇಯರ್ಸ್ ನ ಬ್ಯಾಕ್ ಮಾಡ್ತಾರೆ. ಸೊ ಅದು ಅಗ್ರೆಸಿವ್ ಆಗಿ ಬ್ಯಾಕ್ ಮಾಡ್ತಾರೆ. ಅದೊಂದು ಕೆಲವೊಂದು ಜನ ಏನ್ ತಿಳ್ಕೊತಾರೆ, ಇವ್ನ್ ಕೋಪ ಇದೆ ಇವ್ನ್ಗೆ, ಸೊ ಇವನು ತುಂಬಾ ಪ್ಲೇಯರ್ಸ್ ನೋಡಿದ್ರೆ ಬೈತಾನೆ ಅಂತ.
ಬಟ್ ನನಗೆ ಆ ರೀತಿ ಏನು ಅನ್ನಿಸ್ಲಿಲ್ಲ. ಸೊ ಆಫ್ ದ ಫೀಲ್ಡ್ನು ನಾವು ತುಂಬಾ ಎಂಜಾಯ್ ಮಾಡಿದ್ವಿ 2018 ಆ್ಯಂಡ್ ಫೀಲ್ಡಲ್ಲೂ ಕೂಡ ಅದೇ ರೀತಿ ನಾವು ಎಂಜಾಯ್ ಮಾಡಿದ್ವಿ. ಮತ್ತೆ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಇರುವಂಥದ್ದು, RCB ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ನಂತರ AB ಡಿವಿಲಿಯರ್ಸ್ ನೆನಪಾಗ್ತಾರೆ. AB ಡಿವಿಲಿಯರ್ಸ್ ಯಾವ ರೀತಿ ಇರ್ತಿದ್ರು ನಿಮ್ಮ ಜೊತೆಲಿ, ಆ ಟೀಮ್ ಜೊತೆಲಿ ಯಾವ ರೀತಿ ಇರ್ತಿದ್ರು? ಮತ್ತೆ ನೋಡಿ, ನಾರ್ಮಲ್ ಆಗಿ 2008ರಲ್ಲಿ IPL ಆದಂಥ ಸಂದರ್ಭದಲ್ಲಿ ಒಂದು ಆರೋಪ ಕೇಳಿ ಬಂದಿತ್ತು. ಅಂದರೆ ಎಲ್ಲರೂ ಕೂಡ ಸೂಪರ್ ಸ್ಟಾರ್ಗಳಿದ್ದಾರೆ RCBಯಲ್ಲಿ. ಒಂದು ಕಡೆ ಬೌಚರ್ ಇದ್ರು, ಪೀಟರ್ಸನ್ ಇದ್ರು. ಇವ್ರ ಜೊತೆಯಲ್ಲಿ ಇಲ್ಲಿ ಲೋಕಲ್ ಇದ್ದಂಥ ನಮ್ಮಂಥ ಅಂದರೆ ನಾರ್ಮಲ್ ರಂಜಿ ಪ್ಲೇಯರ್ಸ್, ಕ್ಯಾಪಿಟಲ್ ಪ್ಲೇಯರ್ಸ್ ಎಲ್ಲ ತುಂಬ ಮಿಂಗಲ್ ಆಗಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಆ ರೀತಿ ಪರಿಸ್ಥಿತಿ ಇತ್ತ ನೀವು ಹೋದಂಥ ಸಂದರ್ಭದಲ್ಲಿ? AB ಡಿವಿಲಿಯರ್ಸ್ ಆಗಿರ್ಬೋದು, ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರಾಗ. ಇಲ್ಲ, ಅದೇ ಖಂಡಿತ ಇತ್ತು. ಬಿಕಾಸ್ ಏನಂದ್ರೆ ಅಷ್ಟು ದೊಡ್ಡ ಪ್ಲೇಯರ್ ಜೊತೆ ನಾವು ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ಕೊಳ್ಳೋದೇ ಒಂದು ಅದೃಷ್ಟ. ಸೊ ವಿರಾಟ್ ಕೊಹ್ಲಿ ಫಸ್ಟ್ ಬಂದಾಗ ಎಲ್ಲಾ ಪ್ಲೇಯರ್ಸ್ಗೂ ಫಸ್ಟ್ ಹೇಳಿದ್ದೇ ಅದು, ಇಲ್ಲಿ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರು ಅಲ್ಲ. ಸೊ ಆಸ್ ಎಲ್ಲಾ ಪ್ಲೇಯರ್ಸ್ ಯಾರು ಆಕ್ಷನ್ ಅಲ್ಲಿ ಬಿಡ್ ಆಗಿದ್ದಾರೆ, ವಿ ಆರ್ ಪ್ಲೇಯಿಂಗ್ ಫಾರ್ ಒನ್ ಫ್ರಾಂಚೈಸಿ ಅಷ್ಟೇ. ಸೊ ಹೀಗಾಗಿ ನಿಮ್ಗೆ ಡಿವಿಲಿಯರ್ಸ್ ಆ ತರ ಆಡಿದ್ದಾರೆ. ನಾನು ವಿರಾಟ್ ಕೊಹ್ಲಿ ಇಂಡಿಯಾ ಕ್ಯಾಪ್ಟನ್ ಆಗಿದ್ದೀನಿ, ನಾನು ಇಷ್ಟು ರನ್ ಹೊಡೆದಿದ್ದೀನಿ, ಆಮೇಲೆ ಮೆಕ್ಕಲಮ್ ನ್ಯೂಜಿಲೆಂಡ್ ಕ್ಯಾಪ್ಟನ್ ಆಗಿದ್ದಾರೆ, ಆ ರೀತಿ ಏನೂ ಇಲ್ಲ. ಎಲ್ಲರೂ ಕ್ರಿಕೆಟ್ ಇಂದಾನೇ ಇಲ್ಲಿ ಎಲ್ಲವರೆಗೂ ಬಂದಿರೋದು. ಸೊ ಎಲ್ಲರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೇಕು. ಐ ಡೋಂಟ್ ಥಿಂಕ್ ಸೊ ಯಾರನ್ನು ಆ ತರ ನಾನು ದೊಡ್ಡವನು ನೀ ಚಿಕ್ಕವನು ಅಂತ ಯಾರೂ ಬಿಹೇವ್ ಮಾಡಲ್ಲ. ಅದು ನನಗೆ ಗೊತ್ತಿರೋ ಹಾಗೆ. ಎಸ್ ವೀಕ್ಷಕರೇ, ಮಾತನಾಡ್ತಾ ಇದ್ವಿ ಈಗ RCBಯ ಬಗ್ಗೆ. ಸಾಕಷ್ಟು RCB ಬಗ್ಗೆ ಮಾತನಾಡ್ಕೊಂಡು ಹೋದ್ರೆ ತುಂಬಾ ಮಾತಾಡಬೇಕಾಗುತ್ತೆ. 18 ಸೀಸನ್ಗಳಲ್ಲಿ ಸಾಕಷ್ಟು ಖುಷಿ ಕ್ಷಣಗಳನ್ನು ಕೊಟ್ಟಿದ್ದಾರೆ, ನೋವಿನ ಕ್ಷಣಗಳನ್ನು ಕೂಡ. ಎಷ್ಟು ಖುಷಿಯನ್ನು ಕೊಟ್ಟಿದ್ದಾರೆ ಅಷ್ಟು ನೋವು ಕೂಡ ಕೊಟ್ಟಿದ್ದಾರೆ RCBಯನ್ಸ್. ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ ಸಣ್ಣ ಬ್ರೇಕ್ನ ನಂತರ. ಇವತ್ತು ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಇರೋದು ಬನ್ನೇರುಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿಯಲ್ಲಿ. ಸೀರೆ ನೇಯೋದ್ರ ಜೊತೆಗೆ ತಮ್ಮ ಜೀವನ ಹೇಗಿದೆ? ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಕೆಲಸ ಮಾಡಕ್ಕೂ ಸಮಾಧಾನ ಇಲ್ಲ, ಈ ಕಡೆ ಎಲ್ಲ ನಾವು ಹೋಗ್ಬೇಕಂದ್ರೂ ಸಮಾಧಾನ ಇಲ್ಲ. ಒತ್ತಡನೇ ಜಾಸ್ತಿ ಇರೋದು ಹೊರತು ಅನುಕೂಲ ಏನೂ ಇಲ್ಲ. ಹೊರ ರಾಜ್ಯದಿಂದ ಕರ್ಕೊಂಡ್ಬಂದು ಕೆಲಸ ಮಾಡ್ತಾ ಇರೋದೇ ಹೆಚ್ಚಾಗಿರೋದ್ರಿಂದ ಕೆಲಸ ಅನ್ನೋದೇ ಇಲ್ಲ ನಮಗೆ, ಹಂಗಾಗಿದೆ. ಬೇರೆಯವ್ರು ನಾರ್ತ್ ಇಂಡಿಯಾದಿಂದ ಕರ್ಕೊಂಡ್ಬಂದು ಹಿಂದಿಯವ್ರನ್ನೆಲ್ಲ ನೇಯಿಸ್ಕೊಂಡು ಅವ್ರು ಕೆಲಸ ಕೊಡ್ತಾವ್ರೆ. ವರ್ಷ ಪೂರ್ತಿ ನಮ್ಗೆ ಜೀವನನೇ ಇಲ್ಲ. 3 ತಿಂಗಳು ಆಮೇಲೆ ಎಲ್ಲ ಸಾಲ ಸೋಲ ಮಾಡ್ಕೋಬೇಕು. ಮೊದಲು ನಾವು ಒಂದೊಂದು ಮಗ ಬಿಟ್ಟು ನಾವು ಮನೆ ಸಂಸಾರ ಸಾಗಿಸ್ತಾ ಇದ್ವಿ. 4 ಮಗ ಬಿಟ್ರು ನಮ್ಮ ಕೈಲಿ. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್? ಇಂದು ರಾತ್ರಿ 8:27ಕ್ಕೆ. One-stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HT yard, MEP projects, solar power projects, residential layout poles and UG electrification works, street light, LT and HT electrical works on a turnkey or individual basis. Discover the app that makes life easier. Our office address: first floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: reaches@hellopower.in. Office number: 080-233-226669. Customer care number: 1800-569-2277. இது அந்த ஊரில் இருக்கும் என் குடும்பம். அதனாலதான் அவர் இங்க வந்திருக்காரு. அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷை. அதனால நீங்களும் அதில் உட்படுவீர்கள். ಕಮಲ್ ಹಾಸನ್ ಹುಟ್ಟು ಹಾಕಿರೋ ವಿವಾದ ಇದೇ ಮೊದಲಲ್ಲ. ಗೋಡ್ಸೆಯನ್ನ ಭಾರತದ ಹಿಂದೂ ಭಯೋತ್ಪಾದಕ ಎಂದಿದ್ದ ಕಮಲ್. காந்தியார் சிலைக்கு முன்னால் இதை சொன்னேன். சுதந்திர இந்தியாவின் முதல் தீவிரவாதி ஒரு இந்து. அவர் பெயர் நாதுராம் கோட்சே. ಕಾಶ್ಮೀರದ ಬಗ್ಗೆಯೂ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದ ನಟ.
ಚೆನ್ನೈ ಬಿಟ್ಟು ಹೋಗೋದಾಗಿ ಬೆದರಿಕೆ ಹಾಕಿದ್ದ ತಮಿಳು ಸ್ಟಾರ್. ಕಿರಿಕ್ ಹಾಸನ್ ರಾತ್ರಿ 9:27. ರಷ್ಯಾ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ಹೇಗಿತ್ತು ಗೊತ್ತಾ? ತಯಾರಿ 18 ತಿಂಗಳ ಪ್ಲಾನಿಂಗ್, 118 ಡ್ರೋನ್ ದಾಳಿ, 40 ವಿಮಾನಗಳು ನಾಶ. ಕೆರಳಿದ ಪುಟಿನ್, ಹೇಗಿರಲಿದೆ ಗಾಯಗೊಂಡ ಹುಲಿಯ ಪ್ರತೀಕಾರ? ಮುರಿದು ಬಿದ್ದ ಶಾಶ್ವತ ಶಾಂತಿ, 3ನೇ ಮಹಾಯುದ್ಧಕ್ಕೆ ಕ್ಷಣಗಣನೆ. 3ನೇ ಮಹಾಯುದ್ಧಕ್ಕೆ ಮುಹೂರ್ತ. ಸಿಡಿಯಲಿದೆಯಾ ಅಣ್ವಸ್ತ್ರ? ವೀಕ್ಷಿಸಿ ರಾತ್ರಿ 10:27ಕ್ಕೆ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. RCB ಫೈನಲ್ ಪಂದ್ಯವನ್ನು ಆಡ್ತಾ ಇದೆ. ಬಟ್ ಎಷ್ಟು ಖುಷಿ ಇದೆಯೋ ಅಷ್ಟೇ ಭಯ ಕೂಡ ಇದೆ RCBiansಗೆ. ಕಾರಣ 2009ರಲ್ಲಿ 140 ರನ್ನ ಚೇಸ್ ಮಾಡಲಿಲ್ಲ ನಾವು, 143 ರನ್. ಅದಾದ ನಂತರ 2011ರಲ್ಲೂ ಕೂಡ ಅದೇ ರೀತಿಯಾಗಿ 200 ರನ್ ಚೇಸ್ ಮಾಡ್ಲಿಕ್ಕಾಗಿಲ್ಲ, ಅದು ನಾವು ಸೋತ್ವಿ. 2016ರಲ್ಲಿ 174 ರನ್ ಟಾರ್ಗೆಟ್ ಇತ್ತು. 100 ರನ್ಗೆ ನೋ ಲಾಸ್ RCB ಚೇಸ್ ಮಾಡ್ತಾ ಇತ್ತು. ವಿರಾಟ್ ಕೊಹ್ಲಿ ಅವರು ಕ್ರೀಸಲ್ಲಿದ್ದರು, ಗೇಲ್ ಅವರು ಕ್ರೀಸಲ್ಲಿದ್ದರು, ಡೆವಿಲಿಯರ್ಸ್ ಇನ್ನೂ ಬ್ಯಾಟಿಂಗ್ ಬಂದಿರಲಿಲ್ಲ, KL ರಾಹುಲ್ ಇದ್ರು, ಅದೇ ರೀತಿಯಾಗಿ ಸ್ಟುವರ್ಟ್ ವಿನ್ನಿಯಲ್ ಇದ್ರು. ತುಂಬ ದೊಡ್ಡ ಲೈನಪ್ ನಮ್ಮಲ್ಲಿತ್ತು. ವಾಟ್ಸನ್ ಅವರು ಇದ್ರು ಕೂಡ. ಬಟ್ ಸೋತ್ವಿ. ಅತಿ ದೊಡ್ಡ ಬ್ರೇಕ್, ಹಾರ್ಟ್ ಬ್ರೇಕ್ ಆಗಿದ್ದು 2016ರಲ್ಲಿ. ಅನಿರುದ್ಧ್ ಸರ್, 2016ರ ಆ ಕೆಟ್ಟ ಕನಸು, ನಾನಂತೂ ಒಂದು ವಾರ ಮರ್ತಿರ್ಲಿಲ್ಲ. ನಾನು ಕಂಪ್ಲೀಟ್ ಆಗಿ ಹುಚ್ಚಾಗ್ಬಿಟ್ಟಿದ್ದೆ. ಅದ್ರ ಮ್ಯಾಚ್ ಆಗಿಲ್ಲ, ಮ್ಯಾಚ್ ಆಗಬಾರ್ದಿತ್ತು, ಗೆಲ್ಲಬೇಕಿತ್ತು ಅಂತ ಹೇಳಿ. ಅದ್ರ ಬಗ್ಗೆ ಹೇಳ್ತೀರಾ ಸರ್, ಹೇಗಿತ್ತು ಅಂತ ಹೇಳಿ? ಖಂಡಿತ ನಮಗೂ ಕೂಡ ಏನಂತಂದ್ರೆ ನೀವು ಹೇಳಿದ್ರಿ ಬ್ಯಾಟಿಂಗ್ ಲೈನಪ್ ಹೆಂಗೆ ಹೆಸರು ಹೇಳ್ತಾ ಇದ್ದೀರಾ, ಬರ್ತಾನೆ ಇದೆ ಹಂಗೆ ಹೆಸರು. ಸೊ ಅಂಟಿಲ್ ಸ್ಟುವರ್ಟ್ ಬಿನ್ನಿವರೆಗೂ ನೀವು ಬ್ಯಾಟಿಂಗ್ ಲೈನಪ್ ಹೇಳಿದ್ರಿ. ಸಚಿನ್ ಬೇಬಿ ಅವ್ರಿಗೂ, ಇಕ್ಬಾಲ್ ಅಬ್ದುಲ್ಲಾ ಕೂಡ ಬ್ಯಾಟಿಂಗ್ ಆಡ್ತಾ ಇದ್ರು. ಒಂದ್ ಮ್ಯಾಚ್ ಗುಜರಾತ್ ಟೈಟನ್ಸ್ ಮೇಲೆ ಅವರು ಡಿವಿಲಿಯರ್ಸ್ ಆ ವರ್ಷ ಗೆಲ್ಸಿದ್ರು ಮ್ಯಾಚ್ ನ. ಸೊ ಖಂಡಿತ ನಾನು ಇವತ್ತು ಯಾವ್ದೋ ಲೈವ್ ಮ್ಯಾಚ್ ಇದು ರಿಪ್ಲೇ ಹೈಲೈಟ್ಸ್ ಆಗ್ತಾ ಇದ್ರು, ಫೈನಲ್ಸ್ ಹೈಲೈಟ್ಸ್ ಆಗ್ತಾ ಇದ್ರು. ನಾನು ಅವಾಗ ನೋಡ್ತಾ ಇದ್ದೆ, ಎಲ್ಲಿ ಎಡವಿದ್ವಿ ನಾವು ಅಂತ. 100 ನೌಲಾಸ್ ಇಂದ ನಾವು ಅಲ್ಲಿಂದ ನಾವು ಈ ಬ್ಯಾಟಿಂಗ್ ಲೈನಪ್ ಇಟ್ಕೊಂಡ್ಬಿಟ್ಟು ಗೆಲ್ಲಿಕ್ ಆಗ್ಲಿಲ್ಲಲ್ಲ ಅಂತ. ಸೊ ಎಸ್, ಏನಂತಂದ್ರೆ T20ಯಲ್ಲಿ ಇದೆಲ್ಲ ಆಗತ್ತೆ ಸರ್. ಬಟ್ ಏನಂತಂದ್ರೆ ನಿಮ್ಗೆ ಇವಾಗ ಏನ್ ಫೈನಲ್ಸ್ ನಿಮ್ಗೆ ಆ ಸಿಚುವೇಶನ್ ಮತ್ತೆ ತಿರ್ಗಾ ಬರ್ಲಿಕ್ಕೆ ನಾವು ಎಷ್ಟು ವರ್ಷ ಕಷ್ಟಪಟ್ಟಿದೀವಿ. ಇವಾಗ 2016 ಆಲ್ಮೋಸ್ಟ್ ಇವಾಗ 9 ವರ್ಷ ನಾವು ಕಷ್ಟಪಟ್ಟಿದ್ದೀವಿ. ಸೊ ಹೀಗಾಗಿ ಅದು ಒಂಥರ ನೀವ್ ಹೇಳ್ದಂಗೆ ನಂಗೂ ಕೂಡ ಆಸ್ ಅ ಪ್ಲೇಯರ್ ನಂಗೂ ಕೂಡ ಅನಿಸ್ತು. ಬರೋಬ್ಬರಿ 3292 ದಿನ ಸರ್. 3292 ದಿನ ನಾವು ವೇಟ್ ಮಾಡಿದ್ವಿ ಫೈನಲ್ಸ್ ಬರ್ಲಿಕ್ಕೆ ಅಂತ ಹೇಳಿ. ಇದ್ರ ನಡುವೆ ಹೌದು ಕ್ವಾಲಿಫೈರ್ ಹೋಗ್ತಿದ್ವಿ, ಅವಕಾಶಗಳನ್ನು ಪಡೆದುಕೊಳ್ತಿದ್ವಿ. ನೋಡಿ RCBians ಅಂತ ಹೇಳಿದ್ರೆ, ಪರ್ಸನಲಿ ನಾನು ಮಾತನಾಡೋದಾದ್ರೆ RCBians ಎಲ್ಲರೂ ಕೂಡ ನಾವು RCBiansೇ. ನೋಡಿ ಭಾರತದಲ್ಲಿ ಕ್ರಿಕೆಟ್ ಒಂದು ಧರ್ಮ ಆದ್ರೆ RCB ಅನ್ನೋದು ಒಂದು ವರ್ಗನೇ ಆಗ್ಬಿಟ್ಟಿದೆ, ಒಂದು ದೊಡ್ಡ ವರ್ಗ ಆಗ್ಬಿಟ್ಟಿರುವಂಥದ್ದು. ಅದಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಏನೂ ಇಲ್ಲ. ಬಟ್ RCBians ಅಂತ ಹೇಳಿದ್ರೆ RCB ನಮಗೆ ತುಂಬಾ ಖುಷಿಯನ್ನು ಕೊಟ್ಟಿದೆ, ತುಂಬಾ ನೋವನ್ನು ಕೊಟ್ಟಿದೆ. ಜೊತೆಗೆ ನಾವು ಎಷ್ಟು ಅವಮಾನವನ್ನ ಸಹಿಸ್ಕೊಂಡಿದ್ವಿ. ಈ ಸಲ ಕಪ್ ನಮ್ದೇ ಅಂದಾಗ ಇಲ್ಲ, ಈ ಸಲ ಕಪ್ ಅಲ್ಲ ಚಿಪ್ ನಿಮ್ದು ಅಂತ ಹೇಳೋರು ಇದ್ರು, ಲಾಲಿಪಾಪ್ ನಿಮ್ದು ಅಂತ ಹೇಳೋರು ಇದ್ರು. ಇದ್ರ ಜೊತೆಗೆ ವಿರಾಟ್ ಕೊಹ್ಲಿ ಜೋಕರ್ಸ್ ಅಂತ ಹೇಳಿದವರು ಇದ್ದಾರೆ, ತುಂಬಾ ಜನ ಇದ್ದಾರೆ. ನೋಡಿ RCBಯನ್ನ ಟೀಕೆ ಮಾಡಿರೋರ ಸಂದರ್ಭದಲ್ಲಿ ಎಷ್ಟು ಟೀಕೆ ಅಂತ ಹೇಳಿದ್ರೆ, ಇಡೀ ವಿಶ್ವದಲ್ಲಿ ಯಾವುದೇ ಒಂದು ತಂಡವನ್ನ ಟೀಕೆ ಮಾಡದೇ ಇರೋಷ್ಟು ಅಷ್ಟು ಟೀಕೆಯನ್ನ ನಾವು ಅನುಭವಿಸಿದ್ವಿ. ನೋವು, ಅವಮಾನ, ಕಣ್ಣೀರು, ಎಷ್ಟು ಕಣ್ಣೀರು ಹಾಕಿದೀವಿ ಅಂತ ನಮಗೂ ಗೊತ್ತಿದೆ. ಬಟ್ ಎಷ್ಟೆಲ್ಲ ಆದ್ರೂ ಕೂಡ ಈಗಲೂ ಕೂಡ ಬಿಲೀವ್ ಇದೆ ನಮ್ಗೆ, ಗೆಲ್ತೀವಿ ನಾವು ಅಂತ ಹೇಳಿ. ಇಫ್ ಇನ್ ಕೇಸ್ ಗೆದ್ದಿಲ್ಲ ಅಂತ ಹೇಳಿದ್ರು ಕೂಡ ನಾವು ಬಿಟ್ಕೊಳಕ್ ಮಕ್ಕಳೇ ಅಲ್ಲ. ನಾನು ಪ್ರತಿ ಬಾರಿ ಒಂದ್ಸಾರಿ ಹೇಳ್ತಾ ಇರ್ತೀನಿ, ನೋಡಿ ಚಟ ಅನ್ನೋದು ಇರುತ್ತಲ್ವಾ, ಅದು ನಾವು ಸಾಯೋವರೆಗೂ ಹೋಗಲ್ಲ ಚಟ.
ಅದೇ ರೀತಿಯಾಗಿ RCB ನಮ್ಮೆಲ್ಲರ ಚಟ ಅದು. ನಾವು ಚಟ್ಟಕ್ಕೆ ಹೋಗೋವರೆಗೂ, ನಾವು ಚಟ್ಟ ಹತ್ತಿ ಸುಟ್ಟು ಹೋಗೋವರೆಗೂ RCB ಬಿಡಲ್ಲ. ಏನ್ ಹೇಳ್ತೀರಾ ಸರ್? ಖಂಡಿತ. ಆಸ್ ಎ ಪ್ಲೇಯರ್ಗಿಂತ ಆಸ್ ಎ ಫ್ಯಾನ್ ಆಗಿನೂ ಕೂಡ ಅದು ನನಗೂ ಕೂಡ ಆಸೆ ಇರುತ್ತೆ. ಒಂದಲ್ಲ ಒಂದು ನಾವು ಇರೋದ್ರಲ್ಲಿ ನೀವು ಹೇಳ್ದಂಗೆ ಕಪ್ ಗೆಲ್ಬೇಕು ಅಂತ. ಸೊ ಈ ಮೂಮೆಂಟ್ ನಾವು ಕಾಯ್ತಾ ಇದ್ವಿ, ಅಂಡ್ ಇದಕ್ಕಿಂತ ಬೆಸ್ಟ್ ಮೂಮೆಂಟ್ ಬೇರೆ ಏನಿಲ್ಲ. ಮತ್ತೆ ಈ ಮೂಮೆಂಟ್ ನಮಗೆ ಮತ್ತೆ ನಾವು ಎಷ್ಟು ವರ್ಷ ಕಾಯ್ಬೇಕಾಗತ್ತೆ ಅದು ಗೊತ್ತಿಲ್ಲ. ಸೊ ಹೀಗಾಗಿ ಇದೊಂದು ಒಳ್ಳೆ ಮೂಮೆಂಟ್, ಅಂಡ್ ಹೋಪ್ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಈ ವರ್ಷ ಕಪ್ ನಮ್ದೇ ಆಗ್ಲಿ ಅಂತ. ಬಟ್ ನಾನು ಲಾಸ್ಟ್ ಬಾಲ್ ವರ್ಗೂ ನಾನು ಹೇಳಲ್ಲ, ಬಿಕಾಸ್ ಏನಂತಂದ್ರೆ ನಾನು 2018 ಇದ್ದಾಗ ಆಲ್ಮೋಸ್ಟ್ ನೀವು ಹೇಳ್ದಂಗೆ ಎಲ್ಲ ನಮ್ಗೆ ವಿಡಿಯೋ ಮಾಡಿಸ್ತಾ ಇದ್ರು, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ. ಸೊ ಇವನ್ ಸರ್ಫರಾಜ್ ಖಾನ್ ಅವರು ಇದ್ರು ಆ ವರ್ಷ, ಇವನ್ ವಿರಾಟ್ ಕೊಹ್ಲಿ ಕನ್ನಡ ಎಷ್ಟು ಅವರು ಪ್ರಯತ್ನ ಪಟ್ರು ಅಂದ್ರೆ ಅವ್ರು ಕೂಡ ಹೇಳಿದ್ರು ಈ ವರ್ಷ ಕಪ್ ನಮ್ದೇ ಅಂತ. ಅಂಡ್ ಫಾರಿನ್ ಪ್ಲೇಯರ್ಸ್ ಕೂಡ ಹೇಳಿಸಿದ್ರು. ಸೊ ಹೀಗಾಗಿ ಏನಾಯ್ತು, ನೀವು ಹೇಳ್ದಂಗೆ ಆ ವರ್ಷ ನಾವು ತುಂಬಾ ಆಲ್ಮೋಸ್ಟ್ 8th ಪೊಸಿಷನ್ ಅಲ್ಲಿ ಬಂದ್ವಿ. ಸೊ ತುಂಬಾ ಟೀಕೆಗಳಾಯ್ತು, ಈ ವರ್ಷ ಕಪ್ ನಿಮ್ದಲ್ಲ, ಈ ವರ್ಷ ಚಿಪ್ ನಿಮ್ದು, ಹಂಗೆ ಸಿ ಪ್ಲೇಯರ್ಸ್ ಅಂತಂದ್ರೆ ಇವೆಲ್ಲ ನಾವು ನೋಡ್ಲೇಬೇಕಾಗತ್ತೆ. ಬಿಕಾಸ್ ವಿರಾಟ್ ಕೊಹ್ಲಿ ಒಂದು ವರ್ಷ 100 ಹೊಡೆದಿಲ್ಲ ಅಂದಾಗ ಎಲ್ಲರೂ ಅವ್ರಿಗೆ ನೀವು ರಿಟೈರ್ಮೆಂಟ್ ತಗೊಳ್ಳಿ, ನೀವು ಬೇಡ, ನಿಮ್ ಸ್ಟಾಕ್ ಆಯ್ತು ನಿಮ್ದು ಇಷ್ಟೆಲ್ಲ. ಬಟ್ ಅದನ್ನ ಟೀಕೆಗಳನ್ನ ದಾಟಿ ಅವ್ರು ಬಂದ್ಬಿಟ್ಟು 100 ಹೊಡೆದ್ರಲ್ಲ, ಅದು ಇಂಪಾರ್ಟೆಂಟ್ ಇತ್ತು. ಸೊ ಹೀಗಾಗಿ ಅದೆಲ್ಲ ಪ್ಲೇಯರ್ಸ್ಗೆ ನಮ್ಗೆಲ್ಲ ಅನುಭವ ಆಗಿರತ್ತೆ. ನಾವು ಇದರಲ್ಲಿ ಒಂದ್ ಎಕ್ಸಾಂಪಲ್, ನಾವು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ ರಾಜಸ್ಥಾನ್ ಮೇಲೆ ಮ್ಯಾಚ್ ಇತ್ತು, ಮಧ್ಯಾಹ್ನ ಮ್ಯಾಚ್ 2:30ಗೆ. ಸೊ ಅವಾಗ ಅಲ್ಲಿ ಕ್ರೌಡ್ ಯಾವ ರೀತಿ ಬಿಹೇವ್ ಮಾಡ್ತಾರಂತಂದ್ರೆ, ಅವರು ಹೋಗುವಾಗ ನಮ್ ಹಿಂದ್ಗಡೆ ಹೆಸರು ಇರತ್ತಲ್ಲ, ಸೊ ಅವ್ರ ಹೆಸರು ಕೂಗಿದಾಗ ನಾವು ಅವ್ರ ಹತ್ರ ಟರ್ನ್ ಮಾಡ್ಬೇಕು. ಟರ್ನ್ ಮಾಡಿಲ್ಲ ಅಂತಂದ್ರೆ ಬಾಟಲ್ ತಗೊಂಡು ಎಸೆಯೋದು, ಕಲ್ ತಗೊಂಡ್ ಬಂದಿರ್ತಾರೆ ಕಲ್ ತಗೊಂಡು ಎಸೆಯೋದು, ಆ ರೀತಿ ಎಲ್ಲಾನು ಅಲ್ಲಿ ಕ್ರೌಡ್ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ರೀತಿ ಅಲ್ಲ. ನೀವು 0ಗೆ ಔಟ್ ಆಗಿ ನೀವು 100 ಹೊಡೀರಿ, ಇಲ್ಲಿ ಜನ ಏನಂತಂದ್ರೆ ನಿಮ್ನ ಬ್ಯಾಕ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ವಿರಾಟ್ ಕೊಹ್ಲಿ ಹೇಳಿರ್ತಾರೆ, ನಾನ್ ಡೆಲ್ಲಿ ಹುಡುಗ ಅಲ್ಲ, ನಾನ್ ಕರ್ನಾಟಕ ಹುಡುಗನೇ ಅಂತ ಹೇಳ್ತಾರೆ. ಬಿಕಾಸ್ ಏನಂದ್ರೆ ಇಲ್ಲಿ ಫ್ಯಾನ್ ಬೇಸ್ ಅವ್ರ ಮೇಲೆ ಇಟ್ಟಿರೋ ನಂಬಿಕೆ, ಆ ನಂಬಿಕೆನ ಅವರು ಏನಂತಂದ್ರೆ ಪ್ರತಿ ವರ್ಷನೂ ಅವರು ಟೀಮ್ ಅಲ್ಲಿ ನೋಡಿದಾಗ ಪ್ರತಿ ವರ್ಷ ಫಸ್ಟ್ ಬಂದಾಗ ಅವರು ಹೇಳೋದು, ನಮ್ಗೋಸ್ಕರ ಆಡೋದು ಬೇಡ, ಜನಕ್ಕೋಸ್ಕರ ಆಡೋಣ. ಬಿಕಾಸ್ ಏನಂತಂದ್ರೆ ಅವ್ರ ಸಪೋರ್ಟ್ ಇರ್ಲಾರ್ದೆ ನಾವು ಇಷ್ಟು ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಎಂತ ಟೀಮೇ ನೀವು ಯಾವುದೇ ನೋಡಿ, ಚೆನ್ನೈ ಗೆದ್ದಿದ್ದಾರೆ, ಮುಂಬೈ ಗೆದ್ದಿದ್ದಾರೆ, ಅವ್ರಿಗಿಂತ ನಮ್ ಸ್ಟ್ರಾಂಗ್ ಟೀಮ್ ಇದೆ. ಅಂಡ್ ಅವ್ರಿಗಿಂತ ನಮ್ದು ಫ್ಯಾನ್ ಬೇಸ್ ಅವ್ರಿಗಿಂತ ತುಂಬಾ ಜಾಸ್ತಿ. ಸೊ ವಿರಾಟ್ ಕೊಹ್ಲಿ ಅದನ್ನೇ ಹೇಳೋದು, ನಮ್ಗೋಸ್ಕರ ಆಡೋದು ಬೇಡ, ಜನಗೋಸ್ಕರ ಆಡೋದು. ಅವ್ರು ನೀವು ಹೇಳಿದ್ರಿ ಸೋಲಿ ಗೆಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತ. ಬೇರೆ ಯಾವ ಟೀಮು ಇಷ್ಟು ಫ್ಯಾನ್ ಬೇಸ್ ಇರೋ ಟೀಮು, ಲಾಯಲ್ ಆಗಿರೋ ಟೀಮ್ ಬೇರೆ ಎಲ್ಲೂ ನಾನ್ ಆಡಿರೋ ನೋಡಿದ್ರೆ 3 ವರ್ಷ ಬೇರೆ ಎಲ್ಲೂ ಸಿಗಲ್ಲ. ಸೊ ಇದು ಒಂಥರ ನಮ್ಗೆ ಏನಂತಂದ್ರೆ ಅವ್ರ ವಿಶಸ್ ಅಂಡ್ ಅವ್ರ ಪ್ರೇಯರ್ಸ್ ಖಂಡಿತ ಈ ವರ್ಷ ನಮ್ಗೆ ಅದು ಮೊಮೆಂಟಮ್ ಸಿಕ್ಕಿದೆ. ಅಂಡ್ ಖಂಡಿತ RCB ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರೆ. ಹೋಪ್ಫುಲಿ ಚೆನ್ನಾಗಿ ಆಡ್ಲಿ ಅಂಡ್ ಕಪ್ ನಮ್ದಾಗಿಸ್ಕೊಳ್ಳಿ ಅಂತ ಆಸೆ ಪಡ್ತೀನಿ. ಶ್ರೀಧರ್ ಸರ್, ನೋಡಿ, ನೀವು ಸಾಕಷ್ಟು ವರ್ಷಗಳಿಂದ ಕ್ರಿಕೆಟ್ನ ಫಾಲೋ ಮಾಡಿದ್ರ, ಅಂದರೆ ಸಾಕಷ್ಟು ವರ್ಷಗಳನ್ನು ನೋಡಿದ್ರ, ಅಂಪೈರಿಂಗ್ ಮಾಡಿದ್ರ. ಬಟ್ ಈ ರೀತಿಯ ಕ್ರೇಜನ್ನು ಯಾವತ್ತಾದ್ರೂ ನೋಡಿದ್ರಾ ಸರ್? ಖಂಡಿತ ಇಲ್ಲ. ಯಾಕಂದರೆ ಮಾಮೂಲಿ ಮ್ಯಾಚ್ಗಳು ಅಂತಂದರೆ ಒಂದು ಮೊದಲೆಲ್ಲ ಒಂದು 20-30 ಜನ ನೋಡಿದ್ರೆ ಅದೇ ಒಂದು ದೊಡ್ಡ. ಬಟ್ ಈ ರ್ಯಾಂಜಿ ಮ್ಯಾಚ್ಗಳಿಗೆ ಆ ಕ್ರೌಡ್ ಬರೋ ಅಂಥದ್ದೇ ಬೇರೆ. ಅದ್ರಲ್ಲಿ ನಿಮಗೆ ಕಲರ್ಫುಲ್ ಅನ್ನೋದು ಇರೋದೇ ಇಲ್ಲ. ಆದರೆ ಯಾವಾಗ IPL ಅನ್ನೋದು ಸ್ಟಾರ್ಟ್ ಆಯಿತು, ಕಲರ್ಫುಲ್ ಆಗಿ ಅನ್ನೋದು ಸ್ಟಾರ್ಟ್ ಆಯಿತು. ಆ ಕಲರ್ಫುಲ್ಗೆ ಆಟಗಾರರಿಗೆ ಅದೇ ಥರ ದುಡ್ಡು ಬರ್ತಾ ಇದೆ, ಪರ್ಫಾರ್ಮೆನ್ಸು ಇದೆ. ಯಾರು ನೋಡೋಕ್ಕಾಗದಿರೋ ಅಂಥ ಅವಕಾಶಗಳು ಸಿಕ್ಕಿದೆ. ಈ ಕಲರ್ಫುಲ್ ಅನ್ನೋದು ಖಂಡಿತ ತುಂಬಾ ಮುಖ್ಯ. ಇವಾಗ ಟೆಸ್ಟಲ್ಲಿ ನೋಡ್ತೀವಿ, ಎಲ್ಲ ವೈಟ್ ಡ್ರೆಸ್ ಅಲ್ಲಿ ಇರ್ತಾರೆ, ಎಲ್ಲೋ ಒಂದು ಬೋರ್ಡ್ ಇರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಖಾಲಿ ಜಾಗನೇ ಸಿಗಲ್ಲ. ಹೌದು, ಅಷ್ಟು ಕಲರ್ಫುಲ್, ಅಷ್ಟು ಅಡ್ವರ್ಟೈಸ್ಮೆಂಟ್ ಆ ಥರ ಇರುತ್ತೆ. ಖಂಡಿತ ಕಲರ್ಫುಲ್, ನೋಡೋರ್ಗೆ
ಟಿ ವಿಲಿ ನೋಡೋದು ನಾರ್ಮಲ್ ಆಗಿ ಎಲ್ಲ ಮ್ಯಾಚು ನೋಡ್ತೀವಿ, ಆದರೆ ಒಂದು ಸರಿ ನೀವು ಸ್ಟೇಡಿಯಮಲ್ಲಿ ಹೋಗಿ IPL ಮ್ಯಾಚ್ ನೋಡಿದಾಗ ಆ ಕಲರ್ಫುಲ್ಗೆ ಏನು ಮಹತ್ವ ಸಿಗುತ್ತೆ ಅನ್ನೋದು ನೋಡಿದವ್ರಿಗೆ ಗೊತ್ತದು. ಅನಿರುದ್ಧ ಸರ್ ನೋಡಿ, ನನಗೆ ಪರ್ಸ್ನಲ್ ಆಗಿ RCB ಮ್ಯಾಚ್ ಆಗುವಂಥ ಸಂದರ್ಭದಲ್ಲಿ ಚೇಸಿಂಗ್ ಆಗಿರ್ಬೋದು ಅಥವಾ ಫಸ್ಟ್ ನಾವು ಬ್ಯಾಟ್ ಆಗಿದ್ರು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಕ್ಷಣಗಳಲ್ಲಿ ನಮ್ಮ ಹಾರ್ಟ್ ಬೀಟ್ ನಮಗೆ ಕೇಳಿಸ್ತಾ ಇರ್ತದೆ. ಪರ್ಸ್ನಲ್ ಆಗಿ ನನ್ನ ಹಾರ್ಟ್ ಬೀಟ್ ನನಗೆ ಕೇಳಿಸ್ತಾ ಇರ್ತದೆ, ಏನಾಗುತ್ತೆ ಅಲ್ಲಿ ಆಡೋರ್ಗೂ ಅಷ್ಟೊಂದು ಟೆನ್ಷನ್ ಇರುತ್ತೋ ಇರೋಲ್ವೋ, ಬಟ್ ನಮಗಂತೂ ಆ ರೀತಿ ಟೆನ್ಷನ್ ಇರುತ್ತೆ. ನೀವು ಕೂಡ ಪ್ಲೇಯರ್ ಆಗಿದ್ರಿ, ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿರ್ತೀರಿ, ಟೀಮು ಅಲ್ಲಿ ಪಿಚ್ಚಲ್ಲಿ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಮೋಟಿವೇಟ್ ಮಾಡ್ತಾ ಇರ್ತಾರೆ ನೋಡಿ. ನಾನು ವಿರಾಟ್ ಕೊಹ್ಲಿ ಬಗ್ಗೆ ಮತ್ತೆ ಬರ್ತೀನಿ, ಯಾಕೆ ಅಂತ ಹೇಳಿದ್ರೆ ಪ್ರತಿ ಸರಿ ಸರ್ ಹೇಳ್ತಾ ಇದ್ರು ಲಾಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ತುಂಬ ಪ್ರೋ ಆಕ್ಟಿವ್ ಆಗಿದ್ರು ಅಂತ ಹೇಳ್ಬಿಟ್ಟು. ಆ ಆಕ್ಟಿವ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಪಿಚ್ಚಲ್ಲಿ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಎ ಸೀನಿಯರ್ ಪ್ಲೇಯರ್ ನೀವು ಬೇರೆ ಪ್ಲೇಯರ್ಸಿಗೆಲ್ಲ ರಬ್ ಆಫ್ ಆಗುತ್ತೆ ಅದು. ವಿರಾಟ್ ಕೊಹ್ಲಿ ಅಂತ ಪ್ಲೇಯರೇ ಇವಾಗ ಎಫರ್ಟ್ ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಕೂಡ ಅವ್ರ ಜೊತೆ ಸೇರಿಬಿಟ್ಟು ಆ ಎಫರ್ಟ್ ಹಾಕಿದರೆ ಆ ಸುತ್ತಮುತ್ತಲು ಇರೋ ಏನು 11 ಜನ ಪ್ಲೇಯರ್ಸ್ ಒಳಗಡೆ ಇರ್ತಾರಲ್ಲ, ಆಮೇಲೆ ಡಗ್ಔಟಲ್ಲಿ ಇರುವಂಥ ಪ್ಲೇಯರ್ಸ್ ಕೂಡ ಅವ್ರು ನಮಗೆಲ್ಲ ಬ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಅದು ತುಂಬ ಅಂದರೆ ತುಂಬ ಒಂಥರ ಹೇಗೆ ಅಂತಂದರೆ ಇವ್ರು ಮಾಡ್ತಾ ಇದ್ದಾರಲ್ಲಪ್ಪ ನಾವು ಮಾಡೋಣ, 100% ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಆ 50% 70% ಆದರೂ ನಾವು ಎಫರ್ಟ್ ಹಾಕೋಣ. ಸೊ ಹೀಗಾಗಿ ನೀವು ಅದು ಕೇಳಿದ್ರಿ ಯಾವ ರೀತಿ ಪ್ರೆಷರ್ ಇರತ್ತೆ ಅಂತ, ಭಯ ಇರತ್ತಾ ಏನೋ? ಭಯ, ನಾನು ಅದಕ್ಕೆ ಬರ್ತಿದ್ದೆ. ಇಲ್ಲ, ಖಂಡಿತ ಭಯ ಅಂತೂ ಇದ್ದೇ ಇರತ್ತೆ. ಆ್ಯಂಡ್ ಆ ಟೈಮಲ್ಲಿ ಏನಂತಂದರೆ ನಾವು ಯಾರ ಹತ್ರ ಸೀನಿಯರ್ ಪ್ಲೇಯರ್ ಹತ್ರ ಹೋಗಿ ಸ್ವಲ್ಪ ಏನಾದರೂ ನನಗೆ ಈ ಥರ ಆಗ್ತಾ ಇದೆ ಅಂತ ನಾವು ಹೋಗಿ ಅವ್ರ ಹತ್ರ ಹೇಳಿದಾಗ ಅವರು ಆ ಮೋಟಿವೇಶನ್ ವರ್ಡ್ಸ್ ಹೇಳ್ತಾರಲ್ಲ, ಆವಾಗ ನಮಗೆ ಏನಂತಂದ್ರೆ ಆ ಭಯ ಒಂದು ಸ್ವಲ್ಪ ಕಡಿಮೆ ಆಗತ್ತೆ. ಇವಾಗ ಫುಲ್ ಕ್ರೌಡ್ ಇರತ್ತೆ, ಫುಲ್ ಕ್ರೌಡ್ ಮಧ್ಯ ಇವಾಗ ನಾವು ಏನಂತಂದ್ರೆ ಹೌದಪ್ಪ ಕ್ರೌಡ್ ನಮ್ಮ ಟಿವಿಯಲ್ಲಿ ನೋಡ್ತಾ ಇದೀವಿ ಅಂತ ನಾವು ಏನಂತಂದ್ರೆ ಟಿವಿಯಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇರ್ತೀವಿ. ಸೊ ಏನಂತಂದ್ರೆ ಅವಾಗ ಅವ್ರು ಸೀನಿಯರ್ ಪ್ಲೇಯರ್ ಬಂದ್ಬಿಟ್ಟು ಅದೆಲ್ಲ ಮಾಡಬೇಡ, ಸೊ ನಿಂದು ಏನಾದ್ರೆ ಫೋಕಸ್ ಏನಿದೆ ನಿನ್ ಗ್ರೌಂಡಲ್ಲೇ ಫೋಕಸ್ ಆಗಿರು. ಸೊ ಹೀಗಾಗಿ ಅದನ್ನೆಲ್ಲ ಹೇಳಿಕೊಡ್ತಾರೆ. ಸೊ ಈಗಿದ್ದಾಗ ಭಯ ಅಂತ ಬಂದಾಗ ಅಂದ್ರೆ ನಾನು ಮಹಾರಾಜ ಅಲ್ಲಿ ಕೂಡ ಆಲ್ಮೋಸ್ಟ್ ಒಂದು 4 ಸೀಸನ್ಸ್ ಫೈನಲ್ಸ್ ಬಂದಿದ್ದೆ, 2 ಸೀಸನ್ ಫೈನಲ್ಸ್ ಸೋತಿದೀವಿ ನಾವು. ಅಂಡ್ ಮಯಾಂಕ್ ಅಗರ್ವಾಲ್ ಕ್ಯಾಪ್ಟನ್ ಇದ್ದ. ಸೊ ಹೀಗಾಗಿ ನರ್ವ್ಸ್ ಅಂತೂ ಇರತ್ತೆ ನಿಮ್ಗೆ. ಬಿಕಾಸ್ ಏನಂತಂದ್ರೆ ನಿಮ್ಗೆ ಆ 2 months ನೀವೇನ್ ಕಷ್ಟಪಟ್ಟಿರ್ತೀರಾ, ಅಂಡ್ ಪ್ರಾಕ್ಟೀಸ್ ಸೆಷನ್ಸ್ ಆಯ್ತು, ಅಂಡ್ ಅದೆಲ್ಲಾನು ಇವಾಗ 1 ಡೇಗೋಸ್ಕರ ಇವಾಗ ನಾವು ಆಡ್ತಾ ಇರ್ತೀವಿ. ಸೊ ಹೀಗಾಗಿ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಭಯ ಮಾತ್ರ, ನಿನ್ನ 2 months ಆಡಿದೆಲ್ಲ ಭಯ ಪಡಬೇಡ. ಸೊ ಆಸ್ ಎ ನಿನ್ಗೆ ಅದೆಲ್ಲ ಆಡಿದ್ಯಾ, ಅದೆಲ್ಲ ದಾಟ್ಕೊಂಡ್ಬಿಟ್ಟೆ ಬಂದಿರೋದು. ಹೀಗಾಗಿ ಜಸ್ಟ್ ಅವರ ಮೋಟಿವೇಶನ್ ವರ್ಡ್ಸೇ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕೆಲವೊಂದು ಜನ ಏನಾಗಿರತ್ತೆ, ಭಯ ಪಟ್ಕೊಂಡ್ಬಿಟ್ಟು ಅಲ್ಲೇ ನಿಂತ್ಕೊಂಡಿರ್ತಾರೆ, ಯಾರು ಹೇಳಲಿಕ್ಕೂ ಬರಲ್ಲ. ಸೊ ಹೀಗಾಗಿ ಇವಾಗ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ ಆಯ್ತು, ಇವಾಗ ನಾನು ಮೋಸ್ಟ್ಲಿ ಆಲ್ಮೋಸ್ಟ್ ಲಾಸ್ಟ್ 2 matches ವಿರಾಟ್ ಕೊಹ್ಲಿ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಇದ್ದಾಗ ಹೋಗ್ತಾನೆ ಇರಲಿಲ್ಲ. ಒಂದು ನಿಮಿಷ ಸರ್. RCB ಪಂಜಾಬ್ ನಡುವಿನ IPL ಫೈನಲ್ ಕದನಕ್ಕೆ ಸಂಬಂಧಪಟ್ಟಂತೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ ಪಂಜಾಬ್ ತಂಡ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಬಿಗ್ ಫೈಟ್ ನಡೆಯುತ್ತೆ. ಈಗ ಟಾಸ್ ಆಗಿದೆ, ಪಂಜಾಬ್ ಆಯ್ಕೆ ಮಾಡಿಕೊಂಡಿದೆ ಬೌಲಿಂಗ್, ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಅದರ ಅರ್ಥ RCB ಈಗ ಫಸ್ಟ್ ಬ್ಯಾಟ್ ಅನ್ನ ಮಾಡುತ್ತೆ. ಡೈರೆಕ್ಟ್ ಆಗಿ ಶ್ರೇಯಸ್ ಅಯ್ಯರ್ ಒಂದೇ ಮಾತನ್ನು ಹೇಳಿದ್ದಾರೆ, ವಿ ಆರ್ ಗೋಯಿಂಗ್ ಟು ಬೌಲ್ ಅಂತ ಹೇಳಿದ್ದಾರೆ. ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲರ ನಿರೀಕ್ಷೆ ಇತ್ತು, ಎಲ್ಲರೂ ಕೂಡ RCB ಟಾಸ್ ಗೆಲ್ಲಲಿ, ಚೇಸ್ ಮಾಡಲಿ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಎಲ್ಲವೂ ನಾವು ಅಂದ್ಕೊಂಡಂಗೆ ಆಗಿಲ್ಲ ಕಳೆದ 18 ವರ್ಷಗಳಲ್ಲೂ ಕೂಡ. ಬಟ್ ಈ ಬಾರಿ ಟಾಸ್ ಸೋತಿದ್ದೀವಿ, ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ ಪಂಜಾಬ್. ಅದೇ ರೀತಿಯಾಗಿ RCB ಮೊದಲು ಬ್ಯಾಟಿಂಗ್ ಅನ್ನ ಮಾಡುತ್ತೆ. ಈ ಸಲ ಕಪ್ ನಮ್ದೇ ಅಂತ ಫ್ಯಾನ್ಸ್ ಜಯಘೋಷವನ್ನ ಮೊಳಗಿಸ್ತಾ ಇದ್ದಾರೆ. ಟಾಸ್ ಯಾರು ಗೆದ್ರು ಏನು, ಈಗ ನರೇಂದ್ರ ಮೋದಿ ಸ್ಟೇಡಿಯಂ ಕಂಪ್ಲೀಟ್ ಆಗಿ RCB ಮಯವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಅಭಿಮಾನಿಗಳ ಸಂಭ್ರಮ ಮನೆ ಮಾಡಿದೆ. ಒರಾಯನ್ ಮಾಲ್ ನಲ್ಲಿ ಫ್ಯಾನ್ಸ್ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ.
ಈ ಸಲ ಕಪ್ ನಮ್ದೆ. RCB ವರ್ಸಸ್ ಪಂಜಾಬ್ ಫೈನಲ್ ಪಂದ್ಯ ಸೀಸನ್ 18. ಟಾಸ್ ವಿನ್ ಆಗಿದ್ದು ಪಂಜಾಬ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಂಜಾಬ್ ತಂಡದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಾಣಿಸ್ತಾ ಇಲ್ಲ. ಕಳೆದ ಬಾರಿ ಅಂದ್ರೆ ಕ್ವಾಲಿಫೈಯರ್ 2 ನಲ್ಲಿ ಕಣಕ್ಕಿಳಿದಂತಹ ತಂಡವೇ ಈ ಬಾರಿ ಕೂಡ ಕಣಕ್ಕಿಳಿಯುತ್ತೆ. ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಸದ್ಯಕ್ಕೆ ಅಯ್ಯರ್ ಅವರು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಹೋಪ್ ಬೆಸ್ಟ್. ಟಾಸ್ ಗೆಲ್ಲದೆ ಇರಬಹುದು. ನಾನೀಗಾಗಲೇ ಹೇಳ್ತಾ ಇದ್ದೆ, ಸಾಕಷ್ಟು ಬಾರಿ ಕೂಡ ಹೇಳಿರ್ತೀನಿ, ಫೈನಲ್ ಪಂದ್ಯ ಅಂತ ಬಂದ್ರೆ ಟಾಸ್ ಅನ್ನ ನೋಡಬಾರ್ದು. ಮೈಂಡ್ ಸೆಟ್ ಮುಖ್ಯ ಆಗುತ್ತೆ. ಯಾವ ರೀತಿಯಾಗಿ ನಾವು ಡೆಲಿವರಿ ಮಾಡ್ತೀವಿ, ನಮ್ಮ ಸ್ಟ್ರೆಂತ್ಗೆ ನಾವು ಆಡ್ಬೇಕಾಗುತ್ತೆ. ಟಾಸ್ ಯಾವತ್ತೂ ಕೂಡ ನಮ್ಮ ಕೈಯಲ್ಲಿ ಇರೋದಿಲ್ಲ. ಅದನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡಿರ್ತಾರೆ. ಹೌದು, ಟಾಸ್ ಆಗಿದ್ರೆ ಒಂದು ಸ್ಟ್ರಾಂಗ್ ಏನದು ವೆಲ್ಕಮ್ ಆಗಿ, ಅಂದ್ರೆ ನಾವು ಅಂದ್ಕೊಂಡಾಗ ಆಗ್ಬಿಟ್ರೆ ಒಂದು ಪಾಸಿಟಿವಿಟಿ ಇರ್ತಿತ್ತು. ಬಟ್ ನಾವು ಅಂದ್ಕೊಳ್ದೆ ಇದ್ರೂ ಕೂಡ ಈ ರೀತಿ ಆಗಿರುವಂತದ್ದು ನೋಡಿ. ಈಗ ಪ್ಲೇಯಿಂಗ್ 11 ಗಮನಿಸ್ತಾ ಹೋಗ್ತಾ ಇರೋದಾದ್ರೆ ಪಟಿದಾರ್ ಕೂಡ ಅದನ್ನೇ ಹೇಳಿದ್ದಾರೆ. ಹೌದು, ನಾನು ಕೂಡ ಬೌಲ್ ಅನ್ನ ಮಾಡ್ತಿದ್ದೆ ಅಂತ ಹೇಳ್ತಾ ಇರುವಂತದ್ದು. ಒಂದು ಕಡೆ ಟಾಸ್ ವಿನ್ ಆಗಿರುವಂತದ್ದು ಪಂಜಾಬ್. ಈಗಾಗಲೇ ಪಂಜಾಬ್ ಟಾಸ್ ವಿನ್ ಆಗಿ ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದೆ. ಅದರ ಅರ್ಥ ಈಗ RCB ಬ್ಯಾಟಿಂಗ್ ಅನ್ನ ಮಾಡುತ್ತೆ. ಈಗ ಕ್ವಿಕ್ ಆಗಿ ಪ್ಲೇಯಿಂಗ್ 11 ಅನ್ನ ನೋಡ್ತಾ ಹೋಗ್ತಾನೆ RCB. ಸಾಲ್ಟ್ ಇದ್ದಾರೆ, ವಿರಾಟ್ ಕೊಹ್ಲಿ, ಮಯಾಂಕ್ ಅಗರ್ವಾಲ್, ರಜಾತ್ ಪಟ್ಟಿದಾರ್, ಲಿಯಮ್ ಲಿವಿಂಗ್ಸ್ಟನ್. ಅದರ ಅರ್ಥ ಏನು ಅಂತ ಹೇಳಿದ್ರೆ ಟೀಮ್ ಡೇವಿಡ್ ಫಿಟ್ ಆಗಿಲ್ಲ, ಲಿಯಮ್ ಲಿವಿಂಗ್ಸ್ಟೋನ್ ಇದ್ದಾರೆ. ಇನ್ನು ಜಿತೇಶ್ ಶರ್ಮಾ ಇದ್ದಾರೆ, ರೊಮಾರಿಯೋ ಶೆಫರ್ಡ್ ಇದ್ದಾರೆ, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್ ಮತ್ತು ಜೋಶ್ ಹೆಜಲ್ವುಡ್ ಇದ್ದಾರೆ. ಇನ್ನ ಇದನ್ನ ಗಮನಿಸ್ತಾ ಹೋಗ್ತಾ ಇರೋದಾದ್ರೆ ಪಂಜಾಬ್ ಪ್ಲೇಯಿಂಗ್ 11 ಅನ್ನು ನೋಡೋದಾದ್ರೆ ಪಂಜಾಬ್ ಪ್ಲೇಯಿಂಗ್ 11 ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ. ಕಳೆದ ಬಾರಿ ಯಾವ ತಂಡ ಕಣಕ್ಕಿಳಿದಿತ್ತು ಅದೇ ತಂಡ ಇರುವಂತದ್ದು. ಅನಿರುದ್ಧ ಸರ್ ನೋಡಿ, ಈಗ ಟಾಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಬಟ್ ಹೌದು, ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನನಗನ್ಸುವಂಥದ್ದು ಇಂತಹ ಪಂದ್ಯಗಳಲ್ಲಿ ನಾಕ್ಔಟ್ ಪಂದ್ಯ, ಫೈನಲ್ ಪಂದ್ಯ, ಟಾಸ್ ಅನ್ನ ನೋಡಬಾರ್ದು ಅಂತ ನಾನು ಅನ್ಕೋತೀನಿ. ಅದೇ ಖಂಡಿತ. ಬಿಕಾಸ್ ಏನಂತಂದರೆ ಇವಾಗ ನಾನು ಮುಂಚೆ ಹೇಳ್ದಂಗೆ ಇವಾಗ ಟಾಸ್ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಗೆದ್ದವರು ಸೆಕೆಂಡ್ ಬ್ಯಾಟ್ ಮಾಡಿದಾಗ ಸ್ಕೋರಿಂಗ್ ಏರಿಯಾಸ್ ಎಲ್ಲಿರುತ್ತೆ, ನಾವು ಪಿಚ್ ಯಾವ ರೀತಿ ಬಿಹೇವ್ ಆಗಿರುತ್ತೆ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಶ್ರೇಯಸ್ ಅಯ್ಯರ್ ಫೀಲ್ಡಿಂಗ್ ತೊಗೊಂಡಿರ್ತಾರೆ. ಬಟ್ ಇವಾಗ ಏನಂತಂದರೆ ಏನು ಮಾಡ್ಲಿಕ್ಕಾಗಲ್ಲ. ಇವಾಗ RCB ಏನಂತಂದರೆ ಒಂದು ಒಳ್ಳೆ ಸ್ಟಾರ್ಟ್ ಕೊಡಬೇಕು ಇವಾಗ. ಎಸ್, ಫಿಲ್ ಸಾಲ್ಟ್ ಕಡೆಯಿಂದ ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ತಂದರೆ, ಫಿಲ್ ಸಾಲ್ಟ್ ಒಂದು ರೀತಿಯಿಂದ ಎಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಅದೇ ರೀತಿ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ರು ಅಂತಂದರೆ, ನೀವು ಹೇಳಿದ್ರಿ ಟಾಸ್ ಯಾಕೆ ಇಂಪಾರ್ಟೆಂಟ್. ಇವಾಗ 200 ಹೊಡೆದ್ಬಿಟ್ಟು ಇವಾಗ RCB ಡಿಫೆಂಡ್ ಮಾಡಿದ್ರೆ ಟಾಸ್ ಗೆದ್ದು ನಾವು ಸೋತಿದ್ದು ಒಳ್ಳೇದಾಯ್ತು ಅಂತಾನೆ ಬರುತ್ತೆ. ಸೊ ಹೀಗಾಗಿ ಎಸ್, ಟಾಸ್ ಐದರ್ ನೀವು ಏನಂತಂದ್ರೆ ಬಿಗ್ ಮ್ಯಾಚ್ ಅಂದಾಗ ಸೊ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕೆಲವೊಂದು ಇವಾಗ ನೀವು ಹೇಳ್ದಂಗೆ ಟಾಸ್ ಅಷ್ಟೇನು ವೆದರ್ ಇವಾಗ ನಾವು ಬ್ಯಾಟಿಂಗ್ ಬಂದ್ರೂ ಓಕೆ ಆಯಿತು, ಬೌಲಿಂಗ್ ಬಂದ್ರೂ ಓಕೆ ಆಯಿತು ಅಂತ. ಸೊ ಇವಾಗ ನಮ್ಮ ಬ್ಯಾಟಿಂಗ್ ಬಂದಿದೆ. ಇವಾಗ ನಮ್ದು ಏನಂದರೆ ಕಾನ್ಸಂಟ್ರೇಷನ್ ಒಂದು ಒಳ್ಳೆ ಬಿಗ್ ಸ್ಕೋರ್ನ ನಾವು ಟಾರ್ಗೆಟ್ ಆಗಿ ಸೆಟ್ ಮಾಡಬೇಕು. ಫಸ್ಟ್ ಆ ಪವರ್ ಪ್ಲೇನ ನಾವು ದಾಟಬೇಕು, ಒಳ್ಳೆ ಸ್ಕೋರ್ ಕೊಡಬೇಕು. ಆ್ಯಂಡ್ ಮಧ್ಯ ಏನೋ ಒಂದು 200 ರನ್ಸ್ ಅಟ್ಲೀಸ್ಟ್ 200 ರನ್ಸು ನಾವು ಏಮ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ 120 ರನ್ಸ್ ಹೊಡೆದ್ರೆ 220 ಅಂತಂದರೆ ಫೈನಲ್ ಮ್ಯಾಚ್ ತುಂಬ ಪ್ರೆಷರ್ ಆಗಿರುತ್ತೆ. ಬಿಕಾಸ್ ಏನಂದರೆ ಸೆಕೆಂಡ್ ಬ್ಯಾಟಿಂಗ್ ಏನಾದರೂ ಬೇಗ ವಿಕೆಟ್ಸ್ ಬಿತ್ತಂದರೆ ಬರುವಂಥ ಬ್ಯಾಟ್ಸ್ಮನ್ಗಳಿಗೆ ಪ್ರೆಷರ್ ಇರುತ್ತೆ. 1 ವಿಕೆಟ್ ಹೋಗಿದೆ, 2 ವಿಕೆಟ್ ಹೋಗಿದೆ, ನಾವು ನಿಂತ್ಕೊಂಡು ಆಡಬೇಕು ಅಂತ. ಸೊ ಫಸ್ಟ್ ಬ್ಯಾಟಿಂಗ್ ಇದ್ದಾಗ ನಿಮಗೆ ಅದು ಭಯ ಇರಲ್ಲ, ಯಾಕಂದರೆ ವಿಕೆಟ್ ಹೋಗ್ತಾ ಇನ್ನೂ ಹಿಂದ್ಗಡೆ ಇದ್ದಾರೆ. ಸೊ ನಾವು ಟಾರ್ಗೆಟ್ ಸೆಟ್ ಮಾಡ್ಬೋದು ಅಂತ. ಎಸ್, ಗಮನಿಸ್ತಾ ಇರ್ಬೋದು. ಒಂದು ನಿಮಿಷ ಸರ್ ನೋಡಿ, ಇದು ನರೇಂದ್ರ ಮೋದಿ ಸ್ಟೇಡಿಯಂ ಕಂಪ್ಲೀಟ್ ಆಗಿ ಅಹಮದಾಬಾದ್ ನಲ್ಲಿ ಕಂಪ್ಲೀಟ್ ಆಗಿ ಎಲ್ಲಿ ನೋಡಿದ್ರು ಕೂಡ ಜನ. ಕುಂಭಮೇಳದಲ್ಲಿದ್ದಂತಹ ಪರಿಸ್ಥಿತಿ ನಾವು ಈಗಾಗಲೇ ನೋಡ್ತಾ ಇದ್ವಿ. ಮಹಾಕುಂಭಮೇಳ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಜನ ಕಾಣಿಸ್ಕೋತಾ ಇದ್ರು, ಅದೇ ರೀತಿಯಾಗಿ ಜನ ಇದ್ದಾರೆ ಅಲ್ಲಿ. ನೀವು ಕೂಡ ಗಮನಿಸ್ತಾ ಇರ್ಬೋದು ನೋಡಿ. ಅದು ಬೆಂಗಳೂರಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಅಲ್ಲ, ಅದು ದೂರದ ಗುಜರಾತ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ. ಅಲ್ಲಿ ಕೂಡ RCBians ಇದ್ದಾರೆ. ಅಲ್ಲಿ ಕೂಡ RCBians ಜಯಘೋಷ ಮುಡುಕ್ತಾ ಇದೆ. RCB ಅಂತ ಕೂಗ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು. ಇದು ನಡೀತಾ ಇರುವಂತದ್ದು ಒಂದು ಸಣ್ಣ ನೋಡಿ, IPL ಅಂತ ಹೇಳಿದ್ರೆ ಒಂದು ಲೀಗ್ ನಡೀತಾ ಇದೆ, ಕ್ರಿಕೆಟ್ ಲೀಗ್ ಅಷ್ಟೇ, ಫ್ರಾಂಚೈಸಿ ಕ್ರಿಕೆಟ್ ಲೀಗ್ ನಡೀತಾ ಇರುವಂತದ್ದು. ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ಈ ರೇಂಜ್ಗೆ ಜನ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ RCB ಅಂತ ಹೇಳ್ಬೋದು. ನೋಡಿ ಅನಿರುದ್ಧ್ ಸರ್, ನಾನು ಈಗಾಗಲೇ ಹೇಳ್ತಾ ಇದ್ದೆ ನೋಡಿ, RCB ಅಂತ ಹೇಳಿದ್ರೆ ಕ್ರೇಜ್ ಕ ಬಾಪ್ ಅಂತ.
ಏನೇ ಆಗಲಿ ಇದು ನಾವು ಸಾಕಷ್ಟು ಫೈನಲ್ ಪಂದ್ಯಗಳನ್ನ ನೋಡಿದ್ದೀವಿ. ಕಳೆದ 17 ಸೀಸನ್ಸ್ ಅಲ್ಲಿ ನಾವು ಫೈನಲ್ಸ್ ಅನ್ನ ನೋಡಿದ್ವಿ. ಬಟ್ ಈ ರೀತಿ ಜನ ಸೇರಿದ್ ನೋಡಿದ್ರಾ? ಖಂಡಿತ. ನಾನು ನನ್ನ ಇವನ್ ಆಕ್ಚುಲಿ ವರ್ಲ್ಡ್ ಕಪ್ ಫೈನಲ್ ಅಲ್ಲೂ ಕೂಡ ಇಷ್ಟು ಜನ ಸೇರಿರಲ್ಲ ಅನ್ಸುತ್ತೆ. ಇಂಡಿಯಾ ಪಾಕಿಸ್ತಾನ ಕೂಡ ಇರಲಿಲ್ಲ ಅನ್ಸುತ್ತೆ ನನಗೆ. ಖಂಡಿತ ಸಿ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ RCB ಗೆ ಎಷ್ಟು ಫ್ಯಾನ್ ಬೇಸ್ ಇದೆ ಅಂತ. ಆಲ್ಮೋಸ್ಟ್ ನನ್ಗನ್ಸೋ ಪ್ರಕಾರ ಕರ್ನಾಟಕದಿಂದನೂ ಬೆಂಗಳೂರಿಂದನೂ ಸುಮಾರು ಜನ ಹೋಗಿರ್ತಾರೆ ಅಲ್ಲಿ. ಅಂಡ್ ನೀವು ಎಲ್ಲೇ ನೋಡಿ, ಯಾವುದೇ ಗ್ರೌಂಡ್ ಅಲ್ಲಿ ಹೋಗಿ ನೋಡಿ, ಬೇರೆ ಟೀಮ್ಗಿಂತ RCB ಟೀಮ್ ಫ್ಯಾನ್ ಕ್ರೌಡೇ ತುಂಬಾ ಜನ ಇದ್ದಾರೆ. ಖಂಡಿತ. ಸೊ ಹೀಗಾಗಿ ಆಕ್ಚುಲಿ ನಾನು ತುಂಬಾ ಶಾಕ್ ಆದೆ ಅಷ್ಟು ಕ್ರೌಡ್ ನೋಡಿ. ಆಲ್ಮೋಸ್ಟ್ ಇನ್ನೊಂದು ಸ್ಟೇಡಿಯಂ ಕಟ್ಟಿದ್ರು ಸಾಲಲ್ಲ ಅಷ್ಟು ಕ್ರೌಡ್ ಇದೆ. ಅಂಡ್ ಏನಂತಂದ್ರೆ ಪ್ಲೇಯರ್ಸ್ ಗೆ ಇದೊಂಥರ ಏನಂದ್ರೆ ಅಚೀವ್ಮೆಂಟ್, ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಏನಂದ್ರೆ ಈ ಕ್ರೌಡ್ ಮಧ್ಯೆ ಅಂಡ್ ಆಡೋದಂತಂದ್ರೆ ತುಂಬಾ, ಅದು ಬಿಗ್ಗೆಸ್ಟ್ ಸ್ಟೇಡಿಯಂ ಅದು ಕೂಡ. ಸೊ ಆ ಬಿಗ್ಗೆಸ್ಟ್ ಸ್ಟೇಡಿಯಮೇ ನಿಮ್ಗೆ 1 ಲಕ್ಷ ಕೆಪಾಸಿಟಿ ಇರುವಂತ ಸ್ಟೇಡಿಯಂ ಆಲ್ಮೋಸ್ಟ್ ನಿಮ್ಗೆ ಅದೇ ಫಿಲ್ ಆಗ್ತಾ ಇದೆ ಅಂತಂದು ಹೇಳಿದ್ರೆ, ಪ್ಲೇಯರಿಗೆ ನಿಮ್ಗೆ ಇದಕ್ಕಿಂತ ಬಿಗ್ ಅಚೀವ್ಮೆಂಟ್ ಯಾವ್ದು ಇರಲ್ಲ. ಸೊ ಅವ್ರ ಮಧ್ಯೆ ಆಡೋದು, ಎಸ್ ಖಾಲಿ ಸ್ಟ್ಯಾಂಡ್ಸ್ ಅಲ್ಲಿ ಆಡಿರ್ತಾರೆ, ಬಟ್ ಇಂತ ಕ್ರೌಡ್ ಮಧ್ಯೆ ಆಡೋದು ಅದು ಒಂಥರ ತುಂಬಾ ಇದನ್ನೇ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಒಂದು ರಿಯಾಕ್ಷನ್ ಟಾಸ್ ಆಗಿದೆ ಸರ್, ಪಂಜಾಬ್ ಬೌಲಿಂಗ್ ಅಂತ ಅವ್ರು ಚೇಂಜ್ ಮಾಡ್ತಾ ಇದ್ದಾರೆ. ಈಗ ನಾನೊಂದು ಮಾತನ್ನ ನೆನಪಾಗ್ತಾ ಇದೆ ನನಗೆ. ಈಗ 2011ರಲ್ಲಿ ಮುಂಬೈಯಲ್ಲಿ ಫೈನಲ್ ಪಂದ್ಯ ನಡೆಯುತ್ತೆ. ಆಗ ಧೋನಿ ಅವರು ಒಂದು ಮಾತು ಹೇಳ್ತಾರೆ, ಟಾಸ್ ವಿನ್ ಆಗಿದ ತಕ್ಷಣ ನಾವು ಬ್ಯಾಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕೆ ಬ್ಯಾಟ್ ಮಾಡ್ತೀರಾ ನೀವು ಅಂತ ಹೇಳಿದ್ರೆ, ಇಲ್ಲ ನಾವು ಸ್ಕೋರ್ ಬೋರ್ಡ್ ಪ್ರೆಷರನ್ನು ಹಾಕ್ಲಿಕ್ಕೆ ಇಷ್ಟಪಡ್ತೀವಿ ಅಂತ. ಯಾಕೆ ಅಂತ ಹೇಳಿದ್ರೆ ನೋಡಿ, ಸ್ಕೋರ್ ಬೋರ್ಡ್ ಪ್ರೆಷರ್ ಅನ್ನೋದು ಇಂತಹ ಇಂಪಾರ್ಟೆಂಟ್ ಮ್ಯಾಚ್ಗಳಲ್ಲಿ ಅದು ಬರ್ಡನ್ ಆಗುತ್ತೆ ಪ್ಲೇಯರ್ಸ್ಗೆ. ಬಟ್ ನಾವು ಫ್ರೀಯಾಗಿ ನಮ್ಮ ಕ್ರಿಕೆಟನ್ನು ನಾವು ಆಡ್ತೀವಿ ಅಂತ ಹೇಳಿರ್ತಾರೆ ಒಂದು ಪಂದ್ಯದಲ್ಲಿ. ಅದು ಚೇಂಜ್ ಮಾಡಿದ್ರು, ಬಟ್ ಅದಕ್ಕೂ ಮೊದಲಂತ ಪಂದ್ಯದಲ್ಲಿ ಈ ಸ್ಕೋರ್ ಬೋರ್ಡ್ ಪ್ರೆಷರ್ ಹಾಕ್ಲಿಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಹೌದು ಟಾಸ್ ಇಲ್ಲ ಆಗಿದೆ, ಬಟ್ ನಮ್ಗೆ ಕ್ವಶನ್ ಅಂತ ಬೇಕಾಗುತ್ತೆ ನೋಡಿ. ಈ ಮ್ಯಾಚ್ ಅಂತ ನೋಡಿದ್ರೆ ಅಟ್ಲೀಸ್ಟ್ 200 ರನ್ ಬೇಕಾಗುತ್ತೆ. 200 ರನ್ ಮೀರಿ ಒಂದು 20 ರನ್ ಜಾಸ್ತಿ ಬೇಕಾಗುತ್ತೆ ಇವತ್ತಿನ ಪಂದ್ಯದಲ್ಲಿ. ಏನು ಹೇಳ್ತೀರಾ? ಖಂಡಿತ. ಒಂದು ಬದಲಾವಣೆ, ಮೇಜರ್ ಬದಲಾವಣೆ ಏನಂದ್ರೆ, ಲಾಸ್ಟ್ ಟೈಮು ನಾವು 100 for no loss, ಆದರೆ ಈ ಸರಿ ಅದಕ್ಕೆ ತದ್ವಿರುದ್ಧ. ಈ ಸರಿ ಆ ಚೇಸಿಂಗ್ ತೊಂದರೆ ಇಲ್ಲ. ಸೆಟ್ ಎ ಟಾರ್ಗೆಟ್, ಫ್ರೀ ಆಗಿದ್ದೀರಾ, ಟಾರ್ಗೆಟ್ ಸೆಟ್ ಮಾಡಿ. ಅಕಸ್ಮಾತ್ ಸೆಂಟ್ರಲ್ 1-2 ವಿಕೆಟ್ ಹೋಯ್ತಾ, ಆ 1-2 ಓವರ್ ಸ್ವಲ್ಪ ನಿಧಾನ ಆಡಿ ನೆಕ್ಸ್ಟ್ ಆಡೋದಕ್ಕೆ, ಸ್ಕೋರ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಓಕೆ, ಅಂದ್ರೆ ಸರ್ ನಾವು ಪ್ಲೇಯಿಂಗ್ 11 ನೋಡ್ತಾ ಇದ್ವಿ. ಈಗ ನೋಡಿ, ಈಗ ಇಂಪ್ಯಾಕ್ಟ್ ಪ್ಲೇಯರ್ ಬಂದಿರೋಕ್ಕೋಸ್ಕರ ಮಯಾಂಕ್ ಅಗರ್ವಾಲ್ ಬಂದಿದ್ದಾರೆ. ನೀವು ಅವ್ರ ಜೊತೆ ಆಡಿದ್ದೀರಾ. ಮಯಾಂಕ್ ಅಗರ್ವಾಲ್ ಈ ಹಿಂದಿನ ಮಯಾಂಕ್ ಅಗರ್ವಾಲ್ಗೂ, ಈ ಹಿಂದೆ ಇದ್ದಂಥ ಮಯಾಂಕ್ ಅಗರ್ವಾಲ್ಗೂ ಇವತ್ತಿನ ಮಯಾಂಕ್ ಅಗರ್ವಾಲ್ಗೂ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಮಾತನಾಡ್ತಾರೆ. ಒಂದು ಬ್ರೇಕಿಂಗ್, RCB ವರ್ಸಸ್ ಪಂಜಾಬ್ ನಡುವಿನ IPL ಫೈನಲ್ ಪಂದ್ಯದ ಹಿನ್ನೆಲೆಯಲ್ಲಿ ಟಾಸ್ ಗೆದ್ದಿದೆ ಪಂಜಾಬ್ ತಂಡ. ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಪಂಜಾಬ್ ತಂಡದ ಪ್ಲೇಯಿಂಗ್ 11 ನಾವು ಈಗಾಗಲೇ ಗಮನಿಸಿದ್ವಿ. ಪ್ರಿಯಾಂಶ್ ಆರ್ಯ ಇದ್ದಾರೆ. ಅದೇ ರೀತಿಯಾಗಿ ಈಗ RCBಯ ಪ್ಲೇಯಿಂಗ್ 11 ಫಿಲಿಪ್ ಸಾಲ್ಟ್, ವಿರಾಟ್ ಕೊಹ್ಲಿ, ಅಗರ್ವಾಲ್, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಲಿಯಾಮ್ ಲಿವಿಂಗ್ಸ್ಟನ್. ಬ್ಯಾಟಿಂಗ್ ಲೈನಪ್ ಅನ್ನ ಗಮನಿಸ್ತಾ ಇದ್ವಿ. ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಜೋಶ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ಗೆ ಪ್ಲೇಯಿಂಗ್ 11 ಅಲ್ಲಿ ಸ್ಥಾನ ಇದೆ. ಇದು RCBಯ ಪ್ಲೇಯಿಂಗ್ 11. ಇದು ಎಲ್ಲರ ನಿರೀಕ್ಷೆ ಇತ್ತು, ಟೀಮ್ ಡೇವಿಡ್ ಫಿಟ್ ಆಗಿದ್ದಾರೆ ಅನ್ನುವ ಮಾಹಿತಿ ಇತ್ತು. ಬಟ್ ಟೀಮ್ ಡೇವಿಡ್ ಫಿಟ್ ಆಗಿಲ್ಲ, ಆದ್ರೂ ಕೂಡ ಲಿಯಾಮ್ ಲಿವಿಂಗ್ಸ್ಟೋನ್ ಆಯ್ಕೆ ಆಗಿದ್ದಾರೆ. ಸೊ ಲಿಯಾಮ್ ಲಿವಿಂಗ್ಸ್ಟೋನ್ ಬಗ್ಗೆ ಮಾತನಾಡಬೇಕಾಗುತ್ತೆ. ಈಗ ಲಿಯಾಮ್ ಲಿವಿಂಗ್ಸ್ಟೋನ್ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇಲ್ಲ, ಅದರಲ್ಲಿ JPEX ಇದೆ ನೋಡಿ, ಯೂಸ್ ಮಾಡ್ಕೊಳ್ಳಿ. ಅವ್ರನ್ನ ಕೇಳಿ, ಅಲ್ಲೇ ಇದೆ, ಬೆಳಗ್ಗೆಯಿಂದ ಹೋಗಿದೆ. ಚೇಂಜಸ್ ಇದೆ. ಅವನು ನನ್ನ ಬಾರ್ ಹಾಕ್ಬಿಟ್ಟು ಇವ್ನ ಹಾಕಿದೆ. ಲಿಯಾಮ್ ಲಿವಿಂಗ್ಸ್ಟೋನ್, ಟೀಮ್ ಡೇವಿಡ್ ಅಂತ ಬಾರ್ ಹಾಕಿದೆ ಅಷ್ಟೇ. ಅನಿರುದ್ಧ್ ಸರ್, ನಾನು ಈಗಾಗಲೇ ಮಾತನಾಡ್ತಿದ್ದೆ ಮಯಾಂಕ್ ಅಗರ್ವಾಲ್ ಬಗ್ಗೆ. ಮಯಾಂಕ್ ಅಗರ್ವಾಲ್ ಬಗ್ಗೆ ನಾನು ಫಸ್ಟ್ ಮ್ಯಾಚ್ ನೋಡಿದ್ದೀನಿ ಅವ್ರದ್ದು. ಮಯಾಂಕ್ ಅಗರ್ವಾಲ್ ಫಸ್ಟ್ ಮ್ಯಾಚ್ ನಾನು ನೋಡಿದ್ದೀನಿ. ಅವತ್ತೇ ಒಂದು ಪ್ರಾಮಿಸಿಂಗ್ ಪ್ಲೇಯರ್ ಅಂತ ಗೊತ್ತಾಗಿತ್ತು. ಬಟ್ ಮಿಡ್ಲಲ್ಲಿ ಒಂದಿಷ್ಟು ಎಡವಿದ್ದಾರೆ. ಬಟ್ ಈಗ ವಾಪಸ್ ಆಗಿರೋದ ನಂತರ ಈಗ ಬಂದಿರೋಂಥ ಮಯಾಂಕ್ ಅಗರ್ವಾಲ್ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ನೋಡಿ, ಬಿಗ್ ಮ್ಯಾಚ್ ಪ್ಲೇಯರ್ಸ್ ಅಂತ ಬಂದರೆ ನಮ್ಗೆ ಮಯಾಂಕ್ ಅಗರ್ವಾಲ್ ಕೂಡ ಬಿಗ್ ಮ್ಯಾಚ್ ಪ್ಲೇಯರ್ ಅಂತ ಅನಿಸ್ತಾರೆ. ಅದೇ ರೀತಿಯಾಗಿ ನಮಗೆ ಪಟ್ಟಿದಾರ್ ಕೂಡ ಬಿಗ್ ಮ್ಯಾಚ್ ಪ್ಲೇಯರ್ ಆಗಿದ್ದಾರೆ.
ಜಿತೇಶ್ ಶರ್ಮದ ಬಗ್ಗೆ ಕೂಡ ಮಾತನಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಲಾಸ್ಟ್ ಮ್ಯಾಚ್ ಹೇಗಿತ್ತು ಅಂತ ಹೇಳಿ Yes. ನನಗೆ ಓವರ್ ಆಗಿ RCB ತಂಡವನ್ನ ನೋಡ್ತಾ ಇದ್ದಾರೆ ಸರ್, ಎಲ್ಲರೂ ಕೂಡ ಬಿಗ್ ಮ್ಯಾಚ್ ಪ್ಲೇಯರ್ಗಳೇ ಇದ್ದಾರೆ ಟೀಮ್ ತುಂಬಾ ಅಂತ ಹೇಳಿ. ನಾನು ಆಗ್ಲೇ ಒಂದು ಮಾತು ಹೇಳ್ತಿದ್ದೆ, RCB ಅಲ್ಲಿ ಚಾಂಪಿಯನ್ಸ್ ಇದ್ದಾರೆ, ಚಾಂಪಿಯನ್ ಆಗ್ಬೇಕಿದೆ ಅಂತ. ಇಲ್ಲ, ಖಂಡಿತ ನೀವು ಮಯಾಂಕ್ ಅಗರ್ವಾಲ್ ಬಗ್ಗೆ ಹೇಳೋದಾಯ್ತಂದ್ರೆ ಒಂದು ದೇವದತ್ ಪಡಿಕಲ್ಗೆ ಒಂದು ಒಳ್ಳೆ ರಿಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಒಳ್ಳೆ ಫಾರ್ಮಲ್ಲೂ ಕೂಡ ಇದ್ರು. ಬಿಕಾಸ್ ಏನಂತಂದ್ರೆ ನಿಮಗೆ ಅವರು ಅನ್ಸೋಲ್ಡ್ ಆಗಿದ್ರು ಆಕ್ಷನಲ್ಲಿ. ಸೊ ಅನ್ಸೋಲ್ಡ್ ಆಗಿದಾಗ ಒಬ್ಬ ಪ್ಲೇಯರ್ದು ಮನಸ್ಥಿತಿ ಹೇಗಿರತ್ತಂದ್ರೆ, ನಾನು ಎಷ್ಟು ಚೆನ್ನಾಗಿ ಆಡಿದ್ರು ನನ್ಗೆ ಯಾರು ತಗೊಂಡಿಲ್ಲ ಅಂತ ಇರೋ ಮನಸ್ಥಿತಿ ಇರುತ್ತೆ. ಬಟ್ ಅವರು ಆ ಥರ ಪ್ಲೇಯರ್ ಅಲ್ಲ. ಅವರು ಒಮನಲ್ಲಿ ಹೋಗಿ ಅಲ್ಲಿ ಒಳ್ಳೆ ಫಾರ್ಮಿಗೆ ಬಂದುಬಿಟ್ಟು ಅವಾಗ ಅವರೇ ಹೇಳಿದರು, ಇಲ್ಲ ನಾನು ಒಮನ್ನಲ್ಲಿದ್ದೆ, ನಾನು ಕಾಲ್ ಮಾಡಿದ್ರು ಅವಾಗ. ಸೊ ಹೀಗಾಗಿ ಆ್ಯಂಡ್ ಅವರು ನೋಡಿ ಇವಾಗ ಯಾವ ಸಿಚುವೇಶನಲ್ಲಿ ಹೋಗಿದ್ರು ಅಂತಂದರೆ ಆಲ್ಮೋಸ್ಟ್ RCB ಕ್ವಾಲಿಫೈ ಆಗಿತ್ತು. ಒಬ್ಬ ಪ್ಲೇಯರ್ಗೆ ಹೋಗಿದಾಗ ಸ್ಟ್ರೇಟ್ ಅವೇ ನಿಮಗೆ ಕ್ವಾಲಿಫೈಯರ್ ಅಥವಾ ಸೆಮಿಫೈನಲ್ ಮ್ಯಾಚು ನೀವು ಹೋಗಿ ನೀವು ಆಡ್ತಾ ಇದ್ದೀರಾ ಅಂತಂದು ಹೇಳಿದರೆ ಅದು ತುಂಬ ಕಷ್ಟದ ಕೆಲಸ. ಬಟ್ ಅವರು ಮಯಾಂಕ್ ಅಗರ್ವಾಲ್ ಇರುವಂಥ ಎಕ್ಸ್ಪೀರಿಯನ್ಸ್, ಅವರು ಕೂಡ ಒಳ್ಳೆ ಸ್ಟ್ರೈಕ್ ರೇಟೇ ಇದೆ ಆ್ಯಂಡ್ ಕ್ಯಾಪ್ಟನ್ ಕೂಡ ಆಗಿದ್ರು ಕಿಂಗ್ಸ್ ಲೆವೆನ್ಗೂ ಆಗಿದ್ರು. ಸೊ ಹೀಗಾಗಿ ಮಯಾಂಕ್ ಅಗರ್ವಾಲ್ಗೆ ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋದು ಗೊತ್ತಿತ್ತು. ಸೊ ಹೀಗಾಗಿ ಅದೇ ರೀತಿ ನೀವು ನೋಡಿದ್ರೆ ಜಿತೇಶ್ ಶರ್ಮಾ ಜೊತೆ ಇನ್ನಿಂಗ್ಸ್ ಆಡಿದ್ರು ಅವರು. ಅವಾಗ ಮಯಾಂಕ್ ಅಗರ್ವಾಲ್ ಏನಾದ್ರು ಬೈ ಚಾನ್ಸ್ ಬೇಗ ಔಟ್ ಆಗ್ಬಿಟ್ಟಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಅವರು ಜಿತೇಶ್ ಶರ್ಮಾಗೆ ಹೇಳ್ಸ್ಕೊಂಡು ಆಡ್ತಾ ಇದ್ರು, ನಿನ್ ಗೇಮ್ ಆಡು, ನಾನು ಇರ್ತೀನಿ ಕೊನೆವರೆಗೂ ಅಂತ. ಸೊ ಆ 40 ರನ್ಸ್ ಅವ್ರು ಆಡಿರೋದು ಎಷ್ಟು ಕ್ರೂಷಿಯಲ್ ಆಯ್ತು ಆ ಮ್ಯಾಚ್ ವಿನ್ ಆಗಿದಾಗ. ಸೊ ಹೀಗಾಗಿ ಹೌದು, ಬಿಗ್ ಮ್ಯಾಚ್ ಪ್ಲೇಯರ್ ಅಂತ ನೀವು ಹೇಳಿದ್ರೆ ಎಸ್, ಖಂಡಿತ ಎಲ್ಲ ಟೀಮಲ್ಲಿ, ಎಲ್ಲ RCB ಟೀಮಲ್ಲಿ ಎಲ್ಲ ಪ್ಲೇಯರ್ಸು ಬಿಗ್ ಮ್ಯಾಚ್ ಪ್ಲೇಯರ್ಸೇ. ಎಲ್ಲ ಪ್ಲೇಯರ್ಸು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅಂಡ್ ಇವನ್ ಕೃಣಾಲ್ ಪಾಂಡೆ ಕೂಡ ನಾವು ಡೆಲ್ಲಿ ಮೇಲೆ ಆಡಿರೋ ಇನ್ನಿಂಗ್ಸ್ ಅವ್ರು ಕೂಡ ಚೆನ್ನಾಗಿ ಆಡಿದ್ದಾರೆ. ಸೊ ಹೀಗಾಗಿ ಎಸ್, ಅದಕ್ಕೆ RCB ಫೈನಲ್ಸ್ ವರೆಗೂ ಬಂದಿರೋ. ಬಿಕಾಸ್ ನಾಟ್ ಓನ್ಲಿ ಒನ್ ಪರ್ಸನ್ ಇಂದ ಅಲ್ಲ, ಎಲ್ಲ 15 ಆಯ್ತು, ಎಲ್ಲ ಅಲ್ಲಿರುವಂತ ಡಗ್ಔಟ್ ಅಲ್ಲಿ ಇರುವಂತ ಪ್ಲೇಯರ್ಸ್ ಅವ್ರ ಎಫರ್ಟ್ ಎಲ್ಲಾನು ಸೇರಿದ್ದಕ್ಕೆ ಅದಕ್ಕೆ ಫೈನಲ್ಸ್ಗೆ ಬಂದಿದ್ದು. ಅಂಡ್ ಎಸ್, ನೀವು ಒಂದು ಅವಾಗಲೇ ಹೇಳಿದ್ರಿ ಧೋನಿ ಹೇಳಿದ್ರು ಅಂತ. ಖಂಡಿತ ಅದು ಯೂಶಲಿ ಆಸ್ ಎ ಕ್ರಿಕೆಟರ್ಸ್ ಏನ್ ಮಾಡ್ತಾರೆ, ಸೆಕೆಂಡ್ ಇನ್ನಿಂಗ್ಸ್ ಡ್ಯೂ ಬರುತ್ತೆ, ಚೆನ್ನಾಗಿರುತ್ತೆ ಬ್ಯಾಟಿಂಗ್ ಆಡ್ಲಿಕ್ಕೆ ಅಂತ ಆ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬಟ್ ಏನಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಸರ್ ಹೇಳಿದ್ರು, ಇವಾಗ ನಮ್ದು ಏನಂದ್ರೆ ಟಾರ್ಗೆಟ್ ಸೆಟ್ ಮಾಡ್ಬೇಕು. ನಿಮ್ಗೆ ಇಲ್ಲಿ ಯಾವ ರೀತಿ ಆದ ಪ್ರೆಷರ್ ಇರಲ್ಲ. ನೀವು 1 ವಿಕೆಟ್ ಹೋಯ್ತಾ ಪರವಾಗಿಲ್ಲ, ನೆಕ್ಸ್ಟ್ ಬ್ಯಾಟ್ಸ್ಮನ್ ಬರ್ತಿರ್ತಾನೆ, ಅವ್ನು ಒಂದ್ ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಅವ್ನು ಇದನ್ನ ಮಾಡ್ತಾನೆ. ಬಟ್ ಅದೇ ರೀತಿ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡುವಾಗ ನಿಮ್ಗೆ 1 ಡಾಟ್ ಬಾಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಂಡ್ 1 ವಿಕೆಟ್ ಹೋಯ್ತಂತಂದ್ರೆ ನಿಮ್ಗೆ ಬರುವಂತ ಬ್ಯಾಟ್ಸ್ಮನ್ ಗಳಿಗೆ ನಾನೇನಾದ್ರೂ ಔಟ್ ಆದ್ರೆ ನನ್ನ ತಳಗಡೆ ಯಾರು ಆಡ್ತಾರೆ, ಆ ರೀತಿ ಪ್ರೆಷರ್ ಇರುತ್ತೆ. ನಿಮ್ಗೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆ ರೀತಿ ಪ್ರೆಷರ್ ಇರಲ್ಲ. ಸೊ ಹೀಗಾಗಿ ಓಕೆ, ಒಬ್ಬ ಇವಾಗ ವಿಕೆಟ್ ಹೋಯ್ತಾ ನೆಕ್ಸ್ಟ್ ಬ್ಯಾಟ್ಸ್ಮನ್ ಇರ್ತಾನೆ, ಅವ್ನು ಟೈಮ್ ತಗೊಳ್ತಾನೆ. ಸೊ ಅದು ಒಂದು ಒಳ್ಳೆ ಏನಂತಾರೆ, ಟಾರ್ಗೆಟ್ ಸೆಟ್ ಮಾಡ್ಲಿಕ್ಕೆ ಒಂಥರ ಒಳ್ಳೆ ಅಪರ್ಚುನಿಟಿ ಇದೆ. ಸೊ ಹೋಪ್ಫುಲಿ ನಮ್ಗೇನಾದ್ರೂ ಒಳ್ಳೆ ಸ್ಟಾರ್ಟ್ ಸಿಕ್ತು ಅಂತಂದ್ರೆ, ಸೊ ಖಂಡಿತ ನಾವು 200 ರನ್, ನಮ್ಗೆ ಆ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಡೆಪ್ತು ಇದೆ. ಸೊ ಖಂಡಿತ ಲಿವಿಂಗ್ಸ್ಟನ್ ಫಾರ್ಮಲ್ ಇರ್ಲಿಲ್ಲ, ಹೋಪ್ಫುಲಿ ಈ ಮ್ಯಾಚ್ ಫಾರ್ಮಿಗೆ ಬರ್ಲಿ. ಸೊ ಅವ್ರೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ, ಅವ್ರ ಫಾರ್ಮಿಗೆ ಬಂದ್ರೆ ಆಲ್ಮೋಸ್ಟ್ ಬಾಲ್ ಅಹಮದಾಬಾದ್ ಸ್ಟೇಡಿಯಂ ಆಚೆನೆ. ಬಿಕಾಸ್ ಅಷ್ಟು ಬಿಗ್ ಹಿಟರ್ ಇದ್ದಾರೆ ಅವರು. ಸೊ ಅಹಮದಾಬಾದ್ ಸ್ಟೇಡಿಯಂ ಆಚೆನೆ ಹೋಗ್ತಾರೆ. ಹೋಪ್ಫುಲಿ ಅವ್ರು ಕೂಡ ಫಾರ್ಮಿಗೆ ಬರ್ಲಿ. ಅಂಡ್ ಖಂಡಿತ ಒಂದು 200 ರನ್ ಮಾಡುವಂತ ಟಾರ್ಗೆಟ್ ಸೆಟ್ ಮಾಡುವಂತ ಟೀಮ್ ಇದೆ RCB. ಬಟ್ ನೀವು ಹೇಳ್ದಂಗೆ ಆ 20 ರನ್ ಎಕ್ಸ್ಟ್ರಾ ಕ್ವಶನ್ ಇಟ್ಕೋಬೇಕು. ಬಿಕಾಸ್ ಏನಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ನಾನು ಅವಾಗ್ಲೇ ಹೇಳ್ದಂಗೆ ಡ್ಯೂ ತುಂಬಾ ಇರುತ್ತೆ ಇಲ್ಲಿ. ಸೊ ಹೀಗಾಗಿ ಕಷ್ಟ ಆಗತ್ತೆ ಬೌಲರ್ಸ್ಗೆ ಗ್ರಿಪ್ ಮಾಡ್ಲಿಕ್ಕೆ ಅದೆಲ್ಲ. ಸೊ ಇಲ್ಲಿ ಏನಂತಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಸುಯೇಶ್ ಶರ್ಮಾ ನನಗೆ ಸೆಕೆಂಡ್ ಇನ್ನಿಂಗ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಒಳ್ಳೆ ರೋಲ್ ಮಾಡ್ಬೇಕು. ಬಿಕಾಸ್ ಏನಂದ್ರೆ ನಾವು ಅವ್ರನ್ನ ಮರುತ್ವೆ, ಅಲ್ಲಿ ಕ್ವಾಲಿಫೈಯರ್ ಅಲ್ಲಿ 3 ವಿಕೆಟ್ ಹಾಕಿದ್ರು, 4 ರನ್ ಕೊಟ್ಬಿಟ್ಟು. ಸೊ ಹೀಗಾಗಿ ಅವ್ರದ್ದು ಬೌಲಿಂಗ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಏನಂದ್ರೆ ಅವ್ರು ಹಾಕುವಂತ ಗೂಗ್ಲಿ ರೀಡ್ ಮಾಡೋದು ತುಂಬಾ ಕಷ್ಟ ಇದೆ. ಮಾತನಾಡ್ತಾ ಹೋಗೋಣ ಸರ್, ಬ್ರೇಕ್ ತಗೋಣ. ಎಸ್ ವೀಕ್ಷಕರೇ ನೋಡಿ, ಈಗ ಟಾಸ್ ಆಗಿದೆ, ಫಸ್ಟ್ ಬ್ಯಾಟಿಂಗ್ ಆಗ್ತೀವಿ. ನಾವು ಎಷ್ಟು ರನ್ ಹೊಡಿಬೇಕು, ಅದಾದ ನಂತರ ಬೌಲಿಂಗ್ ಹೇಗಿರಬೇಕು, ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸಣ್ಣ ಬ್ರೇಕ್ ನಂತರ. ಇವತ್ತು ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಇರೋದು ಬನ್ನೇರುಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿಯಲ್ಲಿ.
ಸೀರೆ ನೇಯೋದ್ರ ಜೊತೆಗೆ ತಮ್ಮ ಜೀವನ ಹೇಗಿದೆ? ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಕೆಲಸ ಮಾಡಕ್ಕೂ ಸಮಾಧಾನ ಇಲ್ಲ, ಈ ಕಡೆ ಎಲ್ಲ ನಾವು ಹೋಗ್ಬೇಕಂದ್ರೂ ಸಮಾಧಾನ ಇಲ್ಲ. ಒತ್ತಡನೇ ಜಾಸ್ತಿ ಇರೋದು ಹೊರತು ಅನುಕೂಲ ಏನೂ ಇಲ್ಲ. ಹೊರ ರಾಜ್ಯದಿಂದ ಕರ್ಕೊಂಡ್ಬಂದು ಕೆಲಸ ಮಾಡ್ತಾ ಇರೋದೇ ಹೆಚ್ಚಾಗಿರೋದ್ರಿಂದ ಕೆಲಸ ಅನ್ನೋದೇ ಇಲ್ಲ ನಮಗೆ, ಹಂಗಾಗಿದೆ. ಬೇರೆಯವ್ರು ನಾರ್ತ್ ಇಂಡಿಯಾದಿಂದ ಕರ್ಕೊಂಡ್ಬಂದು ಹಿಂದಿಯವ್ರನ್ನೆಲ್ಲ ನೇಯಿಸ್ಕೊಂಡು ಅವ್ರು ಕೆಲಸ ಕೊಡ್ತಾವ್ರೆ. ವರ್ಷ ಪೂರ್ತಿ ನಮ್ಗೆ ಜೀವನನೇ ಇಲ್ಲ. 3 ತಿಂಗಳು ಆಮೇಲೆ ಎಲ್ಲ ಸಾಲ ಮಾಡ್ಕೋಬೇಕು. ಮೊದಲು ನಾವು ಒಂದೊಂದು ಮಗ ಬಿಟ್ಟು ನಾವು ಮನೆ ಸಂಸಾರ ಸಾಗಿಸ್ತಾ ಇದ್ವಿ. 4 ಮಗ ಬಿಟ್ರು ನಮ್ಮ ಕೈಲೇ. ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಇಂದು ರಾತ್ರಿ 8:27ಕ್ಕೆ. இது அந்த ஊரில் இருக்கும் என் குடும்பம், அதனாலதான் அவர் இங்க வந்திருக்காரு. அதனாலதான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷை. அதனால நீங்களும் அதில் உட்படுவீர்கள். ಕಮಲ್ ಹಾಸನ್ ಹುಟ್ಟು ಹಾಕಿರೋ ವಿವಾದ ಇದೇ ಮೊದಲಲ್ಲ. ಗೋಡ್ಸೆಯನ್ನ ಭಾರತದ ಹಿಂದೂ ಭಯೋತ್ಪಾದಕ ಎಂದಿದ್ದ ಕಮಲ್. காந்தியார் சிலைக்கு முன்னால் இதை சொன்னேன். சுதந்திர இந்தியாவின் முதல் தீவிரவாதி ஒரு இந்து. அவர் பெயர் நாಥுರಾಮ್ ಗೋಡ್ಸೆ. ಕಾಶ್ಮೀರದ ಬಗ್ಗೆಯೂ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದ ನಟ. ಚೆನ್ನೈ ಬಿಟ್ಟು ಹೋಗೋದಾಗಿ ಬೆದರಿಕೆ ಹಾಕಿದ್ದ ತಮಿಳು ಸ್ಟಾರ್. ಕಿರಿಕ್ ಹಾಸನ್ ರಾತ್ರಿ 9:27ಕ್ಕೆ. ವೆಲ್ಕಮ್ ಬ್ಯಾಕ್. ಎಸ್ ವೀಕ್ಷಕರೇ, ಸಾಕಷ್ಟು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲ್ ಪಂದ್ಯ ಈಗಾಗಲೇ ಆರಂಭವಾಗಿದೆ. ಟಾಸ್ ವಿನ್ ಆಗಿರುವಂತಹ ಪಂಜಾಬ್ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. RCB ಬ್ಯಾಟಿಂಗ್ ಅನ್ನ ಆಡ್ತಾ ಇದೆ. ಅಂದ್ರೆ ಸರ್ ನಾವು ಮಾತನಾಡ್ತಾ ಇದ್ವಿ ನೋಡಿ, ಈಗ ರನ್ನಿಂಗ್ ಅಂದ್ರೆ ರನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇದ್ವಿ, ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿರ್ತೀವಿ. ಇಷ್ಟು ರನ್ ಬಂದ್ರೆ ನಾವು ಸೇಫ್ ಅಪ್ಪ, ನಾವು ಡಿಫೆಂಡ್ ಮಾಡ್ಕೋತೀವಿ ಅಂತ. ಎಷ್ಟು ರನ್ ಅಂತ ಹೇಳ್ತೀರಿ? ಐ ಥಿಂಕ್ ಈ ವಿಕೆಟ್ ಅಲ್ಲಿ 200 ಪ್ಲಸ್ ಎಕ್ಸ್ಟ್ರಾ 120 ರನ್ಸ್ 220 ತನಕ ಬಂದ್ರೆ ನಮ್ಮ ಬೌಲಿಂಗ್ ಅಟ್ಯಾಕಿಗೆ ನಾವು ಡಿಫೆಂಡ್ ಮಾಡಬಹುದು. ಬಟ್ ಅದಕ್ಕೆ ಎಷ್ಟಾದ್ರೂ ಕೂಡ ಎಕ್ಸ್ಟ್ರಾ ರನ್ಸ್ 220 ಮೇಲೆ ಏನಾದ್ರೂ ಬಂದ್ರು ಎಕ್ಸ್ಟ್ರಾ ರನ್ಸೇ ಅದು. ಬಟ್ ಅಹಮದಾಬಾದ್ ವಿಕೆಟ್ ಹೇಗಿದೆ ಅಂತಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ನಾವು ಆದಷ್ಟು ಅದೇ ಹೇಳಿರಂಗೆ ಒಳ್ಳೆ ಸ್ಟಾರ್ಟ್ ಸಿಗ್ಬೇಕು ನಮ್ಗೆ. ಫಸ್ಟ್ ಮೇನ್ ಏನಂತಂದ್ರೆ ಇವಾಗ ನೀವು ಟಾರ್ಗೆಟ್ ಸೆಟ್ ಮಾಡ್ಬೇಕಂತಂದ್ರೆ ಸ್ಟಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಸ್ಟಾರ್ಟ್ ನ ಚೆನ್ನಾಗಿ ಮಾಡಿ ಕೊಟ್ರೆ ನೆಕ್ಸ್ಟ್ ಬರುವಂತ ಬ್ಯಾಟ್ಸ್ಮನ್ ಗೆ ನಾವು ಆ ಟಾರ್ಗೆಟ್ ಏನಿದೆ ಆ ಸೆಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಂಡ್ ಇವಾಗ ಅಲ್ಲಿ ಮೋಸ್ಟ್ಲಿ ಅದೇ ನಾನು ಇವಾಗ 220 ಅಂದಿರ್ತೀನಿ. ಇವಾಗ ಏನಂತಂದ್ರೆ ಟೀಮ್ ಡಗ್ಔಟ್ ಅಲ್ಲೂ ಕೋಚಸ್ ಕೂಡ ಅದೇ ಅಂದಿರ್ತಾರೆ, ಫಸ್ಟ್ ಪವರ್ ಪ್ಲೇ ನಮ್ಗೆ ಯಾವ ರೀತಿ ಹೋಗುತ್ತೆ ಅದ್ರ ಮೇಲೆ ನಾವು ಟೀಮ್ ಟಾರ್ಗೆಟ್ ನ ಸೆಟ್ ಮಾಡೋಣ ಅಂತ. ಇವಾಗ ಐದರ್ ನಿಮ್ಗೆ ಇವಾಗ 60 ರನ್ಸ್ ಬಂತು ಅಥವಾ 70 ರನ್ಸ್ ಬಂತು ಅಂತಂದ್ರೆ ಸೊ ನೆಕ್ಸ್ಟ್ ಬರುವಂತ ಪ್ಲೇಯರ್ಸ್ ಗೆ ಅವ್ರು ಹೇಳಿರ್ತಾರೆ ನಮ್ ಟಾರ್ಗೆಟ್ ಇಷ್ಟಿದೆ, ನೀನ್ 5 overs ಇಷ್ಟು ಆಡಪ್ಪ, ನಿನ್ 5 overs ಇಷ್ಟು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ಮೇಲೆ ನಾವು ಇದನ್ನ ಮಾಡ್ತೀವಿ. ಬೈ ಚಾನ್ಸ್ ಏನಾದ್ರು ಅರ್ಲಿ ವಿಕೆಟ್ ಬಿತ್ತು ಅಂದ್ರೆ ಸ್ವಲ್ಪ ಸ್ಲೋ ಡೌನ್ ಮಾಡು, ವಿಕೆಟ್ ಕೊಡ್ಬೇಡ. ಕೊನೆಯಲ್ಲಿ ನಮ್ಗೆ ಫಿನಿಷರ್ಸ್ ಇದ್ದೇ ಇದ್ದಾರೆ, ಅವಾಗ ಕೊನೆಯಲ್ಲಿ ನಾವು ಸೆಟ್ ಆಗಿದ್ದಾದ್ಮೇಲೆ ನೀನು ಅವಾಗ ಟ್ರೈ ಮಾಡು, ಬ್ಯಾಟ್ಸ್ಮನ್ ಗಳು ಇದ್ದಾರೆ ಅಂತ. ಸೊ ಹೀಗಾಗಿ ಏನಂತಂದ್ರೆ 200 ಅಬೋವ್ ಅಥವಾ 220 ಅಬೋವ್ ಏನ್ ಸ್ಕೋರ್ ಬರುತ್ತಲ್ಲ ಅದು ಒಳ್ಳೆ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಶ್ರೀಧರ್ ಸರ್ ಏನ್ ಹೇಳ್ತೀರಿ? ಈಗ ಫಸ್ಟ್ ಬ್ಯಾಟಿಂಗ್ ಎಷ್ಟು ರನ್ಸ್ಗಳು? ಸೇಮ್ 200 ಪ್ಲಸ್ 200 ಪ್ಲಸ್ 200 ಪ್ಲಸ್ ಆದ್ರೂ ಕೂಡ ಲಾಸ್ಟ್ ಟೈಮ್ ಶ್ರೇಯಸ್ ಅಯ್ಯರ್ ಮತ್ತೆ ಪಂಜಾಬ್ ಮುಂಬೈ ಮೇಲೆ ಗೆದ್ದಿದೆ, 200 ಪ್ಲಸ್ ನ ಚೇಸ್ ಮಾಡಿದೆ. ಹೌದು, ಚೇಸ್ ಮಾಡಿದೆ. ಅದ್ರಲ್ಲೇ 1-2 ಕ್ಯಾಚು ಮುಂಬೈ ಈಸಿ ಕ್ಯಾಚು ಬಿಟ್ರು, ಅದು ತುಂಬಾ ಎಫೆಕ್ಟ್ ಆಯ್ತು. ಅಲ್ಲಿ ನೀವು 1 ವಿಕೆಟ್ ಇಲ್ಲ 2 ವಿಕೆಟ್ ಬಿದ್ದಾಗ ಏನ್ ಬೇಕಾದ್ರೂ ಆಗುವಂತ ಅವಕಾಶ ಇರುತ್ತೆ. ಬಟ್ ನೀವೇನು ಒಳ್ಳೆ ಬ್ಯಾಟ್ಸ್ಮನ್ಗೆ ಒಳ್ಳೆ ಚಾನ್ಸ್ ಕೊಟ್ರಿ, ಅವನು ಕ್ಲೀನ್ ಆಗಿ ಫಿನಿಶಿಂಗ್ ಹೋದ್ರು. ಅದೇ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳ್ತಾರಲ್ಲ. ಸೊ ಹೀಗಾಗಿ ನಿಮ್ಗೆ ನಾಕ್ಔಟ್ಸ್ ಗೇಮ್ ಅಲ್ಲಿ ನಿಮ್ಗೆ ಫೀಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ಟೈಮ್ ಅಲ್ಲಿ ನೀವು ಕ್ಯಾಚಸ್ ಬಿಟ್ರು ಅಂತಂದ್ರೆ ನಿಮ್ ಗೇಮ್ ನ ನಿಮ್ಗೆ ತಗೊಂಡೋಗ್ಬಿಡ್ತಾರೆ. ನೀಲ್ ಬದಿರ ಅದೇ ಮಾಡಿದ್ದು, ಕ್ಯಾಚ್ ಬಿಟ್ರು ಅವನೇ 48 ರನ್ಸ್ ಸ್ಕೋರ್ ಮಾಡಿದ್ರು. ಸೊ ಹೀಗಾಗಿ ಇಲ್ಲಿ ಫೀಲ್ಡಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್, ನಾಟ್ ಓನ್ಲಿ ಬ್ಯಾಟಿಂಗ್ ಬೌಲಿಂಗ್, ಫೀಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಪಂಜಾಬ್ ಮೇಲೆ ನಾವು ಆಡಿದಾಗ ನಮ್ಮ ಸರ್ ಹೇಳ್ದಂಗೆ
ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡಿದ್ರು. ಆ ಎಫರ್ಟ್ ಆಯ್ತು, ಬೌಂಡ್ರಿ ಲೈನ್ ಇಂದ ಸೇವ್ ಮಾಡಿರೋದಾಯ್ತು. ಆ ಎಕ್ಸ್ಟ್ರಾ ಕ್ವಶನ್ಸ್ ಏನಂತಂದ್ರೆ 15 ಇಂದ 20 ರನ್ಸ್ ನಾವು ಸೇವ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಟಾರ್ಗೆಟ್ ನ ಸೆಟ್ ಮಾಡಿದಾಗ, ನೀವು ಸೆಕೆಂಡ್ ಫೀಲ್ಡಿಂಗ್ ಬಂದಾಗ 15 ರನ್ ಏನ್ ಫೀಲ್ಡ್ ಅಲ್ಲಿ ನಾವು ಸೇವ್ ಮಾಡ್ತೀವಲ್ಲ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇವತ್ತು ನಾವು ನೋಡಿ ಈಗಾಗಲೇ ಮಾತನಾಡ್ತಾ ಇದ್ವಿ, ಪಂಜಾಬ್ ಟೀಮ್ ಬಗ್ಗೆ ಮಾತಾಡ್ತೀವಿ. ಈಗ ಟೀಮ್ ಅನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಮಾರ್ಕಸ್ ಸ್ಟೋನಿಸ್ ನಂತರ ಯಾರು ಕೂಡ ಬ್ಯಾಟರ್ಸ್ ಇಲ್ಲ ಅವರಲ್ಲಿ ಅಂತ ಹೇಳ್ಬಿಟ್ಟು, ಅಂದ್ರೆ ಬ್ಯಾಟಿಂಗ್ ಡೆಪ್ತ್ ತುಂಬಾ ಕಡಿಮೆ ಇದೆ. ನಮ್ಗೆ ನೋಡಿದ್ರೆ ನಿಮ್ಗೆ ಅಪ್ ಟು ನಿಮ್ಗೆ ಕೃಣಾಲ್ ಪಾಂಡ್ಯ ಅವ್ರಿಗೂ ಇರುವಂತದ್ದು. SRCB ವರ್ಸಸ್ ಪಂಜಾಬ್ IPL ಪಂದ್ಯದ ಹಣಾಹಣಿ ಈಗಾಗಲೇ ಆರಂಭವಾಗಿರುವಂತದ್ದು. ಸಿಲಿಕಾನ್ ಸಿಟಿಯಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಒರಿಯಾನ್ ಮಾಲ್ನಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ. ಈ ಸಲ ಕಪ್ ನಮ್ದೆ ಅಂತ ಹೇಳಿ ಅಭಿಮಾನಿಗಳು ಕೂಗ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಸಂಭ್ರಮದ ವಾತಾವರಣ ಇದೆ. ಹೌದು, ಇನ್ನು ನಾವು ಮ್ಯಾಚ್ ಗೆದ್ದಿಲ್ಲ, ಬಟ್ ನಾವು ಈ ಫೈನಲ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈ ಫೈನಲ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ನಾವೆಲ್ಲರೂ ಕೂಡ ಹೋಪ್ ಅಲ್ಲಿ ಇರುವಂತದ್ದು, ಅಟ್ಲೀಸ್ಟ್ ಈ ಬಾರಿ ಆದ್ರೂ RCB ಗೆಲ್ಲಲಿ ಅಂತ ಹೇಳಿ. ಒರಿಯಾನ್ ಮಾಲಿಂದ ನಮ್ಮ ಪ್ರತಿನಿಧಿ ಕೀರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೀರ್ತಿ, ಯಾವ ರೀತಿಯಾಗಿದೆ ವಾತಾವರಣ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ಜನ ಅಲ್ಲಿ? ಮಹೇಶ್, ಇವತ್ತು RCB ವರ್ಸಸ್ ಪಂಜಾಬ್ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಹಮದಾಬಾದ್ ಅಲ್ಲಿ ಯಾವ ರೀತಿ ಜೋಶ್ ಇದೆ, ಅದೇ ರೀತಿ ಇವತ್ತು ಬೆಂಗಳೂರಿನಲ್ಲಿ ಕೂಡ ಅದೇ ರೀತಿ ಜೋಶ್ ಇರುವಂತದ್ದು. ಸದ್ಯ ಇಷ್ಟು ವರ್ಷದ ಕನಸು ಇವತ್ತು RCB ಅಭಿಮಾನಿಗಳಿಗೆ ಒಂದು ಕನಸು ಈಡೇರಿದೆ ಅಂತಾನೆ ಹೇಳ್ಬೋದು. ಎಲ್ರು ಕಾನ್ಫಿಡೆನ್ಸ್ ಇದೆ, ಇವತ್ತು RCB ಆಗುತ್ತೆ ಅಂತ ಹೇಳಿದ್ರೆ ಸದ್ಯಕ್ಕೆ ನಮ್ಮೊಟ್ಟಿಗೆ ಸಾಕಷ್ಟು ಜನ ಅಭಿಮಾನಿಗಳು ಸೇರಿದ್ದಾರೆ. ಬನ್ನಿ ಎಲ್ಲ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು RCB ಮತ್ತು ವರ್ಸಸ್ ಪಂಜಾಬ್ ಮ್ಯಾಚ್ ಇದೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್ ಮ್ಯಾಚ್ ಗೆ? ಎಕ್ಸೈಟೆಡ್ ಆಗಿದ್ದೀವಿ ಮೇಡಮ್. ಇವತ್ತು ನಮ್ಮ RCB ಗೆಲ್ಲೇಬೇಕು, ಗೆಲ್ಲುತ್ತೆ. ಅನ್ಫಾರ್ಚುನೇಟ್ ಆಗಿ ಟಾಸ್ ಸೋತ್ರು ಏನ್ ಮಾಡಕ್ಕಾಗಲ್ಲ. ಇವಾಗ ನೆಕ್ಸ್ಟ್ ಬ್ಯಾಟಿಂಗ್ ಬರ್ತದೆ ಕೊಹ್ಲಿ ಮತ್ತು ಸಾಲ್ಟ್. ಇವತ್ತು ಒಳ್ಳೆ ಅವರಿಬ್ಬರಿಂದ ಒಳ್ಳೆ ಒಂದು ಉತ್ತಮ ಪಾರ್ಟ್ನರ್ಶಿಪ್ ಬಂದ್ರೆ ಒಳ್ಳೆ ಒಂದು ಮೊತ್ತವನ್ನು ಕಲೆ ಹಾಕ್ಬೋದು. ನೆಕ್ಸ್ಟ್ ಬಂದು ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರು ಕೂಡ ಬಂದಿದ್ದಾರೆ. ಅವರಿಂದ ಒಂದು ಒಳ್ಳೆ ಆಟವನ್ನು ನಾವು ನಿರೀಕ್ಷೆ ಮಾಡ್ತಿದ್ದೇವೆ. ಈ ಒಟ್ಟಿನಲ್ಲಿ ಇವತ್ತು ನಮ್ಮ RCB ಗೆಲ್ಬೇಕು. 18 ವರ್ಷದ ನಂತರ ನಮ್ಮ RCB ಕಪ್ ಗೆಲ್ಬೇಕು ಅಂತ ನಮ್ಮೆಲ್ಲ ಕನ್ನಡಿಗರ ಒಂದು ಇಚ್ಛೆ ಆಗಿದೆ. ಹೇಳಿ ಮೇಡಮ್. ಮೇಡಮ್, ನಾವಂತೂ ಸೆಂಚುರಿಯನ್ನ ಅವರಿಂದ ಎಕ್ಸೆಪ್ಟ್ ಮಾಡ್ತಾ ಇದೀವಿ. ಆ ಸೆಂಚುರಿ ಬರಬೇಕು, ಯಾಕಂದ್ರೆ ಈ ಸೀಸನ್ ನಲ್ಲಿ ಅವರಿಂದ ಸೆಂಚುರಿ ನಾವು ನೋಡಿಲ್ಲ. ಆ ಸೆಂಚುರಿ ಇವತ್ತು ಫೈನಲ್ ನಲ್ಲಿ ನಮಗೋಸ್ಕರ ಕಾಯ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇವತ್ತು ನಮ್ಮ RCB ಗೆಲ್ಲುತ್ತೆ. ಅಂದ್ರೆ ದೊಡ್ಡದೇ ಇರ್ತದೆ ಮೇಡಮ್. ವಿರಾಟ್ ಕೊಹ್ಲಿ 100 ದೊಡ್ಡದೇ ಇರ್ತದೆ ಪಕ್ಕ ಮೇಡಮ್. ತುಂಬಾ ಎಕ್ಸೈಟ್ ಆಗಿದ್ದೀರಾ, ಗೆಲ್ತಾರೆ ಅಂತ ನಮ್ಗೆ ಶೋರ್ ಇದೆ ಪಕ್ಕ. ವಿರಾಟ್ ಕೊಹ್ಲಿ ಮೇಲೆ ಇಲ್ಲ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಗೆಲ್ತೀವಿ ಅಂತ. ಹೌದೌದು, ಇಲ್ಲ, ತಾಯಿ ಆಶೀರ್ವಾದ ಎಲ್ಲ ಇದೆ. ಗೆಲ್ತೀರಾ ಅಂತ ಶೋರ್ ಆಗಿದ್ದೀವಿ, ತುಂಬಾ ಗೆಲ್ತೀವಿ. ಥ್ಯಾಂಕ್ ಯು ಮೇಡಮ್. ನೋಡಿದಲ್ಲ ಮಹೇಶ್, ಇಲ್ಲಿ ಸಾಕಷ್ಟು ಜನ RCB ಅಭಿಮಾನಿಗಳೇನು ಇಲ್ಲಿ ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಸಾಕಷ್ಟು ಜನ RCB ಫ್ಯಾನ್ಸ್ ಏನಿದ್ದಾರೆ, ಇವತ್ತು ಸಂಜೆ 4 ಗಂಟೆಯಿಂದ ಬಂದು ಇಲ್ಲಿ RCB ಒಂದು ಮ್ಯಾಚ್ಗೆ ಉತ್ಸುಕರಾಗಿ ಕಾಯ್ತಾ ಇರುವಂತದ್ದು. ಹಾಗೇನೆ ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇದು ಒರಿಯಾನ್ ಮಾಲ್ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಸೆಟಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈಗಾಗಲೇ ನ್ಯಾಷನಲ್ ಆಂಥಮ್ ಆರಂಭವಾಗಿದೆ. ವಿರಾಟ್ ಕೊಹ್ಲಿ ಅವರನ್ನ ಗಮನಿಸ್ತಾ ಇರಬಹುದು. ಶ್ರೇಯಸ್ ಅವರು ಕೂಡ ನ್ಯಾಷನಲ್ ಆಂಥಮ್ ಶುರುವಾಗಿರುವಂತದ್ದು, ಅಂದ್ರೆ ಪಂದ್ಯಕ್ಕೂ ಮೊದಲು ಇದು ಫೈನಲ್ ಪಂದ್ಯ. ಹೀಗಾಗಿ ನ್ಯಾಷನಲ್ ಆಂಥಮ್ ಕೂಡ ಶುರುವಾಗಿದೆ, ಕಂಪ್ಲೀಟ್ ಆಗಿದೆ. ಇಲ್ಲೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಜೋಶ್ ಇದೆ. ಎಲ್ಲರೂ ಕೂಡ ಒಂದೇ ಕೋರ್ತಾ ಇರುವಂತದ್ದು, RCB ಗೆಲ್ಬೇಕು ಅಂತ ಹೇಳಿ. ನಾವು ಕೂಡ ಅದನ್ನೇ ಕೇಳ್ಕೊತೀವಿ, ಅದನ್ನೇ ರೀತಿಯಾಗಿ ಪ್ರಾರ್ಥನೆ ಮಾಡ್ತೀವಿ. RCB ಈ ಬಾರಿ ಗೆಲ್ಲಬೇಕಾಗಿರುವಂತದ್ದು, ಗೆಲ್ಲುತ್ತೆ ಅಂತ ನಾವು ಆಶಿಸೋಣ. ಮತ್ತೆ ಫಸ್ಟ್ ಆಫ್ ಆಲ್ ಕ್ರಿಕೆಟ್ ಅನ್ನ ಎಂಜಾಯ್ ಮಾಡೋಣ. ಯಾರು ಚೆನ್ನಾಗಿ ಕ್ರಿಕೆಟ್ ಅನ್ನ ಆಡ್ತಾರೆ, ಯಾರು ಬೆಟರ್ ಕ್ರಿಕೆಟ್ ಅನ್ನ ಆಡ್ತಾರೆ, ಅವರು ಗೆಲ್ತಾರೆ. ಹಾಗಂತ ಹೇಳಿ RCB ಸೋತ್ರು ನಾವು ಬಿಟ್ಕೊಡ್ತೀವ ಅಂತ ಹೇಳಿದ್ರೆ 18 ವರ್ಷಗಳಿಂದಲೇ ಬಿಟ್ಕೊಟ್ಟಿಲ್ಲ. ಇವತ್ತು ಸೋತ್ರೆ ನಾವು ಬಿಟ್ಕೊಡ್ತೀವ? ಸಾಧ್ಯನೇ ಇಲ್ಲ. RCB ಗೆದ್ರು ಸೋತ್ರು ನಾವು RCBಯನ್ಸ್ ಆಗಿರ್ತೀವಿ.
ಎಸ್ ನಾವು ಮಾತನಾಡ್ತಾ ಇರುವಂತದ್ದು RCB ಗೆಲ್ಬೇಕು, ಕಪ್ ನಮ್ದಾಗ್ಬೇಕು. ಬಟ್ ಹಾಗಂತ ಹೇಳಿ RCB ಸೋತ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಏನೂ ಆಗಲ್ಲ. 18 ವರ್ಷಗಳಿಂದ ಆಗಿರೋದೇ ಆಗುತ್ತೆ. ಮತ್ತೆ ಇನ್ನೊಂದು ವರ್ಷ ಮತ್ತೆ ಬರ್ತೀವಿ, ಮತ್ತೆ ನಾವು ಕಪ್ ನಮ್ದೆ ಅಂತ ಹೇಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಅನಿರುದ್ಧ್ ಸರ್ ಕಾರ್ಯಕ್ರಮ ಭಾಗಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್ ಭಾಗಿದ್ದಕ್ಕೆ. ವೀಕ್ಷಕರೇ ಗಮನಿಸ್ತಾ ಇರ್ಬೋದು, ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯನ್ವೇಷಣೆಯ ಓಟದಲ್ಲಿ.